ದಸರಾ ಹಬ್ಬ ಅಂದ್ರೆ ಸುಮ್ನೆನಾ? ಇವತ್ತು ಹುಲಿ ವೇಷ ಹಾಕೊಂಡು ನಮ್ ಕದರ್ ತೋರ್ಸೋದೆ. ಅದು ಬೇರೆ. ಇವತ್ ಕೊನೆ ದಿನ ನಾವು ಬಿಟ್ಬಿಡ್ತೀವ? ಅದೇ ಮತ್ತೆ. ಅಕ್ಕ, ನಿಮ್ಗೆ ಮದ್ವೆ ಫಿಕ್ಸ್ ಆಗಿದೆ ಅಲ್ವಾ? ಈ ಆಕ್ಟಿಂಗು, ಡ್ಯಾನ್ಸು, ಈ ಮೇಕಪ್ ಎಲ್ಲ ಅವ್ರ ಮನೆಯವ್ರಿಗೆ ಇಷ್ಟ ಆಗೋದಿಲ್ಲ ಅಲ್ವಾ? ಯಾಕೆ ಕೇಳ್ತೀಯ? ಇದ್ ನನ್ ಲಾಸ್ಟ್ ಡಾನ್ಸು ಅಂತ ಕಾಡಿ ಬೇಡಿ ಪರ್ಮಿಷನ್ ಕೇಳ್ಕೊಂಡ್ ಬಂದಿದ್ದೀನಿ. ಅವ್ರ ಜೊತೆ ಡಾನ್ಸ್ ಮಾಡೋಕೆ ಇದು ಲೈಫ್ ಟೈಮ್ ಚಾನ್ಸ್ ಅಲ್ವಾ? ಮಿಸ್ ಮಾಡೋಕ್ಕಾಗತ್ತಾ ಹೇಳು? ಅದು ಸರಿನೇ ಅಕ್ಕ. ಅವರು ಬಂದಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ರುಕ್ಮಿಣಿ ಮದುವೆ ಆಗ್ತಾರೆ ನೀವು? ಹೌದು. ಏನ್ ಇಷ್ಟೊಂದು ಜನ ಸೇರಿದ್ರಿ ಇಲ್ಲಿ? ಯಾರು ಬರ್ತಾ ಇದಾರೆ ಇವತ್ತು? ಇಡೀ ಕರ್ನಾಟಕದ ಜನತೆ ಅಭಿಮಾನ ಗಳಿಸಿರೋ ಒಬ್ಬ ವ್ಯಕ್ತಿ ಬರ್ತಿದ್ದಾರೆ ಸರ್. ಅಭಿಮಾನ ಗಳಿಸೋ ದೊಡ್ಡ ವಿಷಯ ಅಲ್ಲ ಸರ್, ಅದನ್ನ ಇಷ್ಟು ವರ್ಷ ಕಾಪಾಡ್ಕೊಂಡು ಬಂದಿಯಾರಲ್ಲ. ಇಷ್ಟು ವರ್ಷದಲ್ಲಿ ಏನೇನೋ ಬದಲಾಗಿದೆ, ಆದ್ರೆ ಶಿವಪ್ಪನ ಮೇಲಿರೋ ಪ್ರೀತಿ ಸ್ವಲ್ಪನೂ ಕಮ್ಮಿ ಆಗಿಲ್ಲ. ಅವ್ನು ಯಾರೋ ಬೇರೆ ಊರವನು ಬಂದ್ ವೇಷ ಆಗ್ತಾ ಇದ್ದಾನೆ. ಯಾರೋ ಅವನು? ಅವನು ನಿನಗಿಂತ ದೊಡ್ಡ ಆಟಗಾರ. ನನಗ್ ಕೋಪ ಬರ್ಸ್ಬೇಡ. ಅವನು ನಿನಗಿಂತ ದೊಡ್ಡ ಕೋಪಿಷ್ಟ. ಬೇರೆ ಊರಿಂದ ನಮ್ಮೂರಿಗೆ ಆಟ ಆಡಕ್ ಬಂದ್ರೆ ನಾವು ಬಿಟ್ಬಿಡ್ತೀವ? ಬಂದು ನೋಡೋಣ. ನೋಡೇ ಬಿಡೋಣ. ಇಷ್ಟು ದಿನ ಜನರ ಮುಂದೆ ಡಾನ್ಸ್ ಮಾಡೋರ್ನ ನೋಡಿದ್ಯಾ, ಆದ್ರೆ ಇವತ್ತು ಜನರನ್ನೇ ಡಾನ್ಸ್ ಮಾಡ್ಸೋರ್ ಬರ್ತಿದ್ದಾರೆ. ಅವ್ರ ಸ್ಟೈಲು, ಅವ್ರ ಎನರ್ಜಿಯಿಂದ. ಚಿಕ್ಕಪ್ಪ ಚಿಕ್ಕಪ್ಪ ಚಿಕ್ಕಪ್ಪ, ಅಲ್ಲಿ ನೋಡು ಪಾಪ, ಮುದಿ ಹುಲಿಗೆ ಕಣ್ಣೆ ಹೊರಟೋಯ್ತು. ಆದ್ರೆ ಇವನೇ ಅಲ್ಲಿಗೆ ಬಂದು ಗಲಾಟೆ ಮಾಡ್ದ. ಕೋಪ ಬಂದ್ರೆ ಇವನು ಮನುಷ್ಯನೇ ಆಗಿರೋದಿಲ್ಲ, ಒಳ್ಳೆ ಮೃಗ ತರ ಆಡ್ತಾನೆ. ನಿನ್ನೊಳಗೆ ಕಲಾವಿದ ಇದ್ದಾನೆ, ಅಲ್ಲಿ ಸುಳ್ಳು ಇರಲ್ಲ ಅಂತ ನಾನು ನಂಬ್ತೀನಿ. ನೀನು ಇಷ್ಟೊಂದು ಕೋಪ ಮಾಡ್ಕೊಳ್ಳೋದಿಕ್ಕೆ ಬೇರೆ ಯಾವುದೋ ಕಾರಣ ಇರಬೇಕು ಅನ್ಸುತ್ತೆ. ಹೇಳು, ಏನಾಯ್ತು? ವಾದ ವಿವಾದಗಳನ್ನು ಪರಿಶೀಲಿಸಿದ ನಂತರ ಆರೋಪಿ ಸ್ಥಾನದಲ್ಲಿ ನಿಂತಿರುವ ಶಿವಪ್ಪ ತನ್ನ ತಪ್ಪನ್ನು ತಾನೇ ಒಪ್ಪಿಕೊಂಡಿರುವುದರಿಂದ ಐಪಿಸಿ ಸೆಕ್ಷನ್ 302 ಪ್ರಕಾರ ಆರೋಪಿಗೆ 15 ತಿಂಗಳ ಕಾಲ ಸಾಧಾರಣ ಕಾರಾಗೃಹ ಶಿಕ್ಷೆಯನ್ನು ವಿಧಿಸಲಾಗಿದೆ.
ಏಯ್, ಏನೋ ಏನೋ ಇದು ಜೈಲಲ್ಲಿ ಇದನ್ನೆಲ್ಲ ಕಟ್ಕೊಬಾರ್ದು ಅಂತ ಗೊತ್ತಿಲ್ವ ನಿಂಗೆ? ಆ ಹೊಡಿಯೋ ಹೊಡಿಯೋ. ನೋಡು, ಈ ಜೈಲೇ ಒಂದು ಕಾಡಿದ್ದಂಗೆ. ಇಲ್ಲಿರೋರೆಲ್ಲ ನಾಯಿ, ನರಿ, ಹಂದಿ, ಕೋತಿಗಳೇ. ಆದ್ರೆ ನಿನ್ ಕಣ್ಣಲ್ಲಿ ಮಾತ್ರ ನಾನೊಂದು ಹುಲಿನ ನೋಡ್ತಾ ಇದ್ದೀನಿ. ಎಲ್ರೂ ನಿನಗೆ ಕೋಪ ಮಾಡ್ಕೋಬೇಡ ಅಂತ ಹೇಳ್ತಾರೆ. ಆದ್ರೆ ನಾನು ಹೇಳ್ತಾ ಇದ್ದೀನಿ, ಕೋಪ ಮಾಡ್ಕೋಬೇಕು. ಇಬ್ಬರನ್ನ ಬಿಟ್ಟು, ಒಂದು ನಿನಗಿಂತ ಯೋಗ್ಯತೆಯಲ್ಲಿ ಕಮ್ಮಿ ಇರೋರು, ಯಾಕೆಂದ್ರೆ ಅವರು ಪಾಪದ ಜನ. ಇನ್ನೊಂದು ನಿನಗಿಂತ ಯೋಗ್ಯತೆಯಲ್ಲಿ ಜಾಸ್ತಿ ಇರೋರು, ಅವ್ರ ಹತ್ರ ಕೋಪ ಪಟ್ಕೊಂಡ್ರೆ ನಿನಗೇ ನಷ್ಟ. ಇವರಿಬ್ಬರನ್ನ ಬಿಟ್ಟು ಬೇರೆ ಯಾರ ಹತ್ರ ಬೇಕಾದ್ರೂ ಕೋಪ ಮಾಡ್ಕೋ. ನೀನ್ ಜೈಲಿಗೆ ಬಂದಿದ್ದು ತಪ್ಪು ಮಾಡಿದ್ದಕ್ಕಲ್ಲ, ಕೋಪ ಮಾಡ್ಕೊಂಡಿದ್ದಕ್ಕೆ. ಹೌದಾ? ಚಿಕ್ಕಪ್ಪ, ಚಿಕ್ಕಪ್ಪ, ಶಿವು ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ ನೋಡು, ಹುಲಿ ತರ ಗಟ್ಟಿಯಾಗಿದ್ದೀನಿ. ಹಾಗಂತ ಹೇಳಕ್ಕಾಗಲ್ಲಪ್ಪ. ಸರಿಯಾಗಿ ಊಟ ಮಾಡಿ ಎಷ್ಟು ದಿನ ಆಯ್ತು ಗೊತ್ತಾ? ಏನು ಮಾಡಕ್ಕಾಗಲ್ಲಪ್ಪ. ನಮ್ಗೆ ಹುಲಿ ವೇಷ ಹಾಕೊಂಡು ಆಡೋದ್ ಬಿಟ್ಟು ಬೇರೆ ಏನು ಗೊತ್ತಿಲ್ಲ. ಸರ್ಕಾರ ಕಾಡಲ್ಲಿರೋ ಹುಲಿಗಳ ಬಗ್ಗೆ ಯೋಚನೆ ಮಾಡ್ತಿದೆ ಹೊರತು ನಾಡಲ್ಲಿ ಹುಲಿ ವೇಷ ಹಾಕೊಂಡು ನಮ್ಮಂತವ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಅದೇ ನನ್ನ ಚಿಕ್ಕಪ್ಪನ ಕಡೆ ಸಲ ನೋಡಿದ್ದು. ಶಿವು, ನಾನು ಹಿಂಗೆ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡ. ನಿಮ್ಮ ಚಿಕ್ಕಪ್ಪನಿಗೆ ಏನಾದರೂ ಆಗ್ಬಿಡುತ್ತೆ ಅಂತ ನೀನು ಕೋಪ ಮಾಡ್ಕೊಂಡೆ. ಆದರೆ ಆ ನಿನ್ನ ಕೋಪದಿಂದನೇ ಇವತ್ತು ನಿನ್ನ ಚಿಕ್ಕಪ್ಪನ ಕಳ್ಕೊಂಡೆ. ಇಲ್ಲದೆ ಹೋಗಿದ್ರೆ ಇನ್ನೂ ಕೆಲವು ಕಾಲ ಬದುಕಿರೋರು. ನಾವು ವೇಷ ಹಾಕೊಂಡು ಆಡಿದ್ರೆ ಮಾತ್ರ ಹುಲಿ ಅಲ್ಲ, ನಾವ್ ಯಾವಾಗಲೂ ಹುಲಿನೇ ಅಂತ ಹೇಳ್ಬೆಳೆಸು ನಮ್ ಚಿಕ್ಕಪ್ಪ. ನಾನು ಬೆಳೀತಾ ಬೆಳೀತಾ ಆ ಹುಲಿನ ನನ್ನ ಜೊತೆ ಬೆಳೆದು ಬಿಡ್ತು. ಕೋಪ ಅದರ ಸ್ವಭಾವ ತಾನೆ. ಈಗ ನಾನು ಏನ್ ಮಾಡ್ಲಿ? ಆ ಹುಲಿನ ಕೊಂದು ಊತಾಕ್ಬಿಡ್ಬೇಕಾ? ಹುಲಿ ಅಂದ್ರೆ ಯಾವಾಗಲೂ ಕೋಪದಲ್ಲೇ ಇರ್ಬೇಕಾ? ಕಾಯೋದು, ಮಲಗೋದು ಅದು ಅದ್ರ ಗುಣ ತಾನೆ. ಮಲಗಿರ್ಲಿ, ಒಂದ್ ಕಣ್ ತೆಕ್ಕೊಂಡೇ ಮಲಗಿರ್ಲಿ. ಯಾವಾಗ ಬೇಕೋ ಹಾಗೆದ್ದೊಳ್ಳಿ. ಕಾಪಾಡೋ ಹೇ ಮಾಲೀಕ, ಘನನೇ
ನೀವು ತಾನೇ ಫೋನಲ್ಲಿ ಮಾತಾಡಿದ್ದು? ರಂಗ ಕಿಲಾಡಿಗಳ ಕಿಲಾಡಿ ರಂಗ ನಾನೇ ಅಭಿಮಾನಿಗಳ ಸಂಘ. ಬಾಯಿ ಮುಚ್ಚು ಪೆಂಗ ಹೋಗಿ ಲಗೇಜ್ ಇಲ್ಸು ಮೊದಲು. ವಾಟ್ ಆರ್ ರಿಪೋರ್ಟಿಂಗ್ ಸರ್? ಥ್ಯಾಂಕ್ ಯು ಸರ್. ನೀವು ಜೊತೆಲಿ ಹೋಗ್ರಿ. ಯಾರ್ರಿ ಅವನು? ನಾನು ಯಾರ? ನನ್ನ ಬಗ್ಗೆ ನಾನೇ ಹೇಳಿಕ್ ಆಗ್ತದ? ಹೆಸರೆಂತ? ಹುಲಿ ಶಿವಪ್ಪ. ಓ, ಫಾರೆಸ್ಟ್ ಐಟಮಾ? ಲೋಕಲ್ ಪೀಸ್ ಸರ್. ಹಳೆ ಇನ್ಸ್ಪೆಕ್ಟರ್ ಹೇಳೋ ಸಣ್ಣ ಪುಟ್ಟ ಕೆಲಸಗಳು ಮಾಡ್ಕೊಂಡಿದ್ದ. ನೋಡ್ ಮಾರೆ, ಹುಷಾರು. ನಿನ್ನ ಇನ್ಸ್ಪೆಕ್ಟರ್ಗೆ ಸೀನಿಯರ್ ಇರ್ಬೋದು, ಆದ್ರೆ ಇಡೀ ಸ್ಟೇಷನ್ಗೆ ನಾನೇ ಸೀನಿಯರ್. ಸೊ ಸ್ವಲ್ಪ ರೆಸ್ಪೆಕ್ಟ್ ಕೊಡೋದ. ಸರ್ ಏನು ಹುಲಿ ಸರ್? ನಿನ್ ಡಿಪಾರ್ಟ್ಮೆಂಟ್ ಇದು? ಹೌದು ಸರ್. ಎಲ್ಲ ಸೆಟ್ ಆಯ್ತಾ? ಎಲ್ಲ ಸೆಟ್ ಆಗ್ತಾ ಇದೆ. ಇರೋದ್ರಲ್ಲಿ ಶುಂಠಿ ಟೀ ಮಾಡಿದ್ದೀನಿ, ತಗೊಳ್ಳಿ ಸರ್. ಓಹೋ, ನನ್ನ ಕೈ ರುಚಿ ಹೇಗಿತ್ತು? ಸಾಂಬಾರ್ ಸೂಪರ್ ಆಗಿತ್ತಪ್ಪ. ಹೌದಾ? ಅವನಲ್ಲಿ 4 ಅಡಿ ಇದ್ರು 40 ಅಡಿ ಮಾತಾಡ್ತಾನಲ್ಲ. ವೈ ರಿಪ್ಲೈ ನೋ ಯು ದೇರ್? ತಮ್ಮಯ್ಯ ಮಾರೆ, ಒಂದು ಸತ್ಯ ವಿಷಯ ಹೇಳ ನಿಂಗೆ. ನಾನಾಗಿ ಸ್ಟೇಷನ್ಗೆ ಬಂದದ್ದು ಇಲ್ಲಿ ಸಿಗೋ ವೈಟ್ ರೈಸಿಗೆ ಅಲ್ಲ ಮಾರೆ, ಇಲ್ಲಿ ಸಿಗೋ ಫ್ರೀ ವೈಫೈ ಕನೆಕ್ಷನ್. ಯಾರ ವೈಫ್ ಜೊತೆ ಕನೆಕ್ಷನ್? ಅಲ್ಲ ಮಾರೆ, ಶೋಭಿನ ಮಾರೆ. ಕಾಲೇಜ್ 2 ವರ್ಷ 3 ತಿಂಗಳಿಂದ ಲವ್ ಮಾಡ್ತಾರೆ. ಸ್ವಲ್ಪ ಚೆನ್ನಾಗಿ ಗಾಡಿಗಳು ಅದೆಲ್ಲ ಲಾಕ್ ಮಾಡು. ನೀನು ಜೊತೆ ಹೋಗು. ಮಗ ಬ್ಲೂ ನೋಡು, ಕಿಟಕಿಗಳಿರೋ ಜಾಕೆಟ್ ನೋಡಿದ್ದೆ, ಅಲ್ಲಿ ಬಾಗ್ಲೇ ಇದೆ. ಕರೆಕ್ಟಾಗಿ ಗೋಲ್ ಹೊಡೆದ್ರೆ 100 ರೂಪಾಯಿ. 50 ರೂಪಾಯಿ. ಏನಾಯ್ತು? ಸಾಮ್ರಾಣಿ ಯಾರ್ಗೆ ಸಾಮ್ರಾಣಿ? ನಾನ್ ಏರಿಯಾದಲ್ಲಿ ಕೈ ಇಟ್ರಂಟಲ್ಲ, ಎಲ್ಲ ಮನೆಯಲ್ಲಿ ಬೆಂಕಿ. ಎಲ್ಲ ಮನೆಗೂ ಬೆಂಕಿ ಹಚ್ಬಿಡ್ತಿದ್ದ? ಆಗಲ್ಲ ಮಾರೆ, ಬೈಕ್ ಎತ್ಕೊಂಡು ಪ್ರತಿ ಮನೆಗೆ ಹೋಗಿ ಸ್ಟವ್ ರಿಪೇರಿ ಮಾಡೋದೇ ನನ್ ಕೆಲ್ಸ. ಗುರುವೆ, ಯಾಕೆ ಏನಾಯ್ತು? ಶೋಭಿನದ್ದು ಗಾಡಿ ಬಾರೆ, ಇನ್ಸ್ಟಾಗ್ರಾಮ್ ನನ್ನ ಪ್ಯೂರ್ ಲವ್. ಸರಿ, ಒನ್ ಸೈಡೆಡ್. ಪಿಂಕ್ ಹೊಡೆದ್ರೆ 1000 ರೂಪಾಯಿ. ಅವನ್ಯಾ ಕರೀತಿದ್ಯಾ? ಮಗ ಒಂದೇನು ಅಂತ ಕೇಳ ಸ್ವಲ್ಪ. ಏನ್ ಗುರಾಯಿಸ್ತಿದ್ಯಾ? ಹೋಗಮ್ಮ, ಹೋಗೋ. ಏಯ್, ಮುಚ್ಕೊಂಡು ಹೋಗೋ. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಹೋಗಲ್ಲ. ಏನಾಯ್ತು? ತೋರ್ಸು. ಏನ ಶಿವು, ಒಂದ್ ಸೂಪರ್ ಐಡಿಯಾ ಮಾರೆ. ಸರಿಯಾಗಿ ತಾನೆ ನಿಲ್ಸಿದಾರೆ, ಹೆಂಗ್ ಲಾಕ್ ಮಾಡ್ತೀಯಾ? ಪ್ಲೀಸ್ ಮಾರೆ, ನನ್ನ ಲವ್ಗೆ ಸಪೋರ್ಟ್ ಮಾಡ. ಈ ಐಡಿಯಾ ಒಳ್ಳೆ ಉಂಟು ಅಲ್ಲ ಗುರುವೆ? ಯಾರು ಮಾಡಿದ್ದು? ರೀ ನಾಗಪ್ಪ, ಸರ್ ಅಲ್ಲಿ ಏನ್ ನಡೀತದೆ ಹೋಗಿ ನೋಡ್ರಿ. ಸರಿ ಸರ್, ನಡೆಯೋ ಸ್ಟೇಷನ್ಗೆ. ಬಿಡಿ ಸರ್, ಬಿಡೋಣ. ಇಲ್ಲ ಕರ್ಣ, ಇವನು ಸ್ಟೇಷನ್ ಕರ್ಕೊಂಡು ಹೋಗಿ. ನಮ್ಮೂರು ಹುಡುಗರನ್ನ ಹಾಕಕ್ಕೆ ಸ್ಟೇಷನ್ ಇರೋದು. ಬಿಡು, ನಾನು ಮಾತಾಡ್ತೀನಿ. ಏಯ್, ಬರ ಇಲ್ಲಿ. ಯಾರವರು? ಕಾಲೇಜ್ ಹುಡುಗರಣ, ನನ್ನ ಫ್ರೆಂಡ್ಸ್. ಹಿಂಗೆ ಹುಡುಗಿರು ಚುಡಾಯಿಸ್ಬೇಕು ಅಂದ್ರೆ ಅವ್ರ ಊರಿಗೆ ಹೋಗ್ಬಿಟ್ಟು ಅವ್ರ ಊರಲ್ಲಿ ಏನಾದ್ರು ಮಾಡ್ಕೋ. ಅಲ್ಲಿ ನನ್ನಂತ ಯಾವನಾರು ಬಂದು ಕೇಳಿದ್ರೆ ಕೈ ಮಾಡಿದ್ರೆ ಹೇಳೋ, ನಾನು ಬಂದು ನಿಂತ್ಕೋತೀನಿ ನಮ್ಮೂರು ಹುಡುಗರ ಮೇಲೆ ಹೆಂಗೋ ಕೈ ಎದ್ದೆ ಅಂತ. ಅದು ಬಿಟ್ಬಿಟ್ಟು ಏನಾದ್ರು ನಮ್ಮೂರು ಹುಡುಗಿರ ಮೇಲೆ
ಏನಾಯ್ತು ಮಾಸ್ಟರ್? ನಾನೇ ಕಾಲ್ ಮಾಡಿ ಬರಕ್ ಹೇಳ್ದೆ. ಏಯ್ ನೀನ್ ಒಳ್ಳೆ ಇದಕ್ಕೆಲ್ಲ ಏನಾಗಿಲ್ಲ, ಅವ್ರನ್ನ ಕರ್ಕೊಂಡೋಗಿ ಆಸ್ಪತ್ರೆಗೆ ಸೇರಿಸಿ ಹೋಗಿ. ಬೇರೆ ಏನೋ ಗಲಾಟೆ ಮಾಡ್ಬೇಡ್ರ, ಗೊತ್ತಾಯ್ತಾ? ನಾನು ಡಾಕ್ಟರ್ ಹತ್ರ ಮಾತಾಡಿದ್ದೀನಿ, ಹುಷಾರಾಗಿ ಹೋಗಿ. ಹಾ ಸರಿ, ನಿಧಾನ. ಹಾ ಹಲೋ ಡಾಕ್ಟರ್. ಅಲ್ಲಿ ನೋಡ್ರೆ ಒಳ್ಳೆ ರೌಡಿ ತರ ಹೊಡ್ತಿದ್ದಾನೆ. ಅವ್ನ್ ರೌಡಿ ಅಲ್ಲ, ಇವ್ರಿಗೆ ಹೀರೋ. ಇವ್ರಿಗೆ ದೊಡ್ಡ ಮನೆತನ. ಓಹೋ, ಅಷ್ಟೇ ಅಲ್ಲ ಕಣೆ, ಅವನು ಕುಮ್ಟಾ ಲಯನ್ ಕಪ್ ಕೂಡ ಗೆದ್ದಿದ್ದಾನೆ. ಕುಮ್ಟಾ ಅಲ್ಲ ಕಣೆ, ಅದು ಕಾರ್ವಾರ್ ಲಯನ್ ಕಪ್. ನಿಂಗೆ ಗೊತ್ತು? ಅಷ್ಟೇ ಕೇಳಿದ್ರು ಸಾರ್ ಕೇಳಿದ್ರೆ ಮಾತ್ರ ಬಿಡೋದು ಅಂತ ಹೇಳ್ಬೇಕು, ಗೊತ್ತಾಯ್ತಾ? ಏನ್ ವಿಷಯ? ಸುಮ್ಮನೆ ಬಾರ. ಅಸೈನ್ಮೆಂಟ್ ಇವತ್ತು ಸಬ್ಮಿಟ್ ಮಾಡಿಲ್ಲ ಅಂದ್ರೆ ಆ ಮೇಡಮ್ ಕಿರ್ಚಾಡ. ಅಯ್ಯೋ ಅಯ್ಯೋ, ಮೀನು ಕೈಯಲ್ಲಿತ್ತು ಮಾರೆ, ಹೋಯ್ತು. ಹಾಗಾದ್ರೆ ಲಾಕ್ ಮಾಡಿದ್ದು? ಊರಲ್ಲಿ ಯಾವುದೇ ಒಳ್ಳೆ ಕೆಲಸ ನಡೆದ್ರು ಅಲ್ಲಿ ನಮ್ಮ ಕರ್ನಾಟಕ ಇರಲೇಬೇಕು. ಏನಣ್ಣ ಇದ್ಯಾವ ದೊಡ್ಡ ವಿಷಯ ಅಂತ ಅದನ್ನೆಲ್ಲ ಇವ್ರ ಹತ್ರ ಹೇಳ್ಕೊಂಡು ನೀನು ಕೆರೆಯಿಂದ ಊರ್ವರೆಗೂ ರಸ್ತೆ ಮಾಡಿಸ್ತೀಯಲ್ಲ, ಅದೇನು ಸಾಧಾರಣ ವಿಷಯನಾ? ಏನ್ ಹೇಳ್ತಾ ಇದಾರೆ ಸರ್? ಈ ಗೌರ್ಮೆಂಟ್ ಅವರು 6 ಅಡಿ ಜಾಗ ಕೊಟ್ಟಿದ್ರು ಸರ್. ಒಂದ್ ಗಾಡಿ ಬಂದ್ರೆ ಇನ್ನೊಂದ್ ಗಾಡಿ ಹೋಗಕ್ ಜಾಗ ಇರಲ್ಲ, ಅದಕ್ಕೆ 10 ಅಡಿ ರೋಡ್ ಮಾಡಿಸ್ದೆ. ಏನ್ ಮಾಡಿದ್ರೆ? ಊರಿಂದ ಕೆರೆವರೆಗೂ ನಮ್ದೇ ಜಮೀನಲ್ವಾ ಸರ್? ನಮ್ ಜನಕ್ಕೆ ಮಾಡದಲ್ಲ ಇನ್ಯಾರಿಗೆ ಮಾಡೋದ್ ಬಿಡಿ. ಹಲೋ, ಎಕ್ಸ್ಕ್ಯೂಸ್ ಮೀ, ಗಾಡಿಗೆ ಲಾಕ್ ಮಾಡಿರೋದು ನೀವೇನಾ? ಅದು ಹಲೋ, ಪೋಸ್ಟ್ ಆಫೀಸ್ ಬಂದಿದ್ದೆ ಮಾರೆ, 3 ಲಕ್ಷ FD ಇಡ್ಲಿಕ್ಕೆ. ಅವ್ರ ಹತ್ರ ಚಿಲ್ಲರಿ ಇಲ್ಲ ಅಂತೆ. ಚಿಲ್ಲರಿ ಮನುಷ್ಯರು. ನೀನ್ ಸ್ವಲ್ಪ ಮ್ಯಾನೇಜ್ ಮಾಡತ್, ನಾನು ಬರ್ತೀನಿ. ಸರ್ ಕರೆಕ್ಟ್ ಆಗಿರೋ ಜಾಗದಲ್ಲೇ ಪಾರ್ಕ್ ಮಾಡಿದೀನಿ, ಲಾಕ್ ಮಾಡಿದ್ದಾರೆ. ಲಾಕ್ ಮಾಡಿದ್ಮೇಲೆ ಫೈನ್ ಕಟ್ಟಲೇಬೇಕಮ್ಮ. ನಾನೇನ್ ಮಾಡಕ್ಕಾಗಲ್ಲ, ಕಟ್ಬಿಡು. ಇರೋದೇ 300 ರೂಪಾಯಿ, ಅದು ಇವ್ರಿಗೆ ಕೊಡ್ಬೇಕು. 200, ಬರೀ 200 ಇದೆ. 100 ರೂಪಾಯಿ ಎಲ್ಲೋಯ್ತು? ಏನಮ್ಮ, ಫೈನ್ ಕಟ್ತೀಯಾ ಇಲ್ಲ ಗಾಡಿ ಸ್ಟೇಷನ್ ತಗೊಂಡೋಗ್ಲಾ? ಸರ್ ಮೇಡಮ್, ಅಲ್ಲಿ ಬಿದ್ದಿರೋದು ಇವ್ರಿಗೆಲ್ಲ ಯಾರು ಕೆಲಸ ಕೊಡ್ತಾರೋ? ಹಲೋ ಹಲೋ, ಲಾಕ್ ಓಪನ್ ಮಾಡಿ. ಸರಿಯಾದ ಜಾಗದಲ್ಲಿ ನಿಲ್ಸಿದ್ರು ಫೈನ್ ಕಟ್ಟೋ ಹಾಗೆ ಮಾಡಿದ್ರಲ್ಲ ನೀವು. ಇದ್ ಯಾವ ನ್ಯಾಯನೋ? ಓಹ್, ಏನ್ ಗುರುವೆ ನೆಟ್ಟಲ್ಲಿ ಮೀನು ಹುಡುಕ್ತಾ ಇದ್ಯಾ? ಏಯ್, ಏನಿದು ಆಂಜನೇಯನ ಅವತಾರ? ಎಂತ ಸಾವ, ವಾಸ್ತು ಕೈ ಕೊಡ್ತುಂಟು, ರಿಪ್ಲೈ ಬರ್ತಾ ಇಲ್ಲ. ನೀ ಬಂದಿದ್ದು ಒಳ್ಳೇದಾಯ್ತು. ಸ್ವಲ್ಪ ಕಡ್ಲೆಕಾಳು ತಗೊಂಡ್ಬರ್ತೀಯಾ? ಅದೇ ವಾಸ್ತು ಪರಿಹಾರ. ಇದು ನೋಡು, ಏನಾದ್ರು ಯೂಸ್ ಆಗುತ್ತಾ ಅಂತ. ಇದೆಂತ? ಯಾಕೆ ಇದೆಲ್ಲಿಂದ ಸಿಕ್ತು ಮಾರ? ನಿನ್ ಇನ್ಸ್ಟಾಗ್ರಾಮ್ ಬೀಳ್ಸೋಗಿದ್ಲು. ಹೌದಾ? ಅವಳ ಅಪ್ಪ ಬರ್ತ್ಡೇ ಗಿಫ್ಟ್ ಕೊಟ್ಟಿದ್ದು ಬಾರೆ, ನೋಡಿ ಎಷ್ಟು ಸಂತೋಷ. ನೋಡು ಅಲ್ಲಿ, ನೋಡು ಕಳ್ದೋಗಿದೆ ಅಂತ ಹೇಳಿ ಪೋಸ್ಟ್ ಮೇಲೆ ಪೋಸ್ಟ್, ಪೋಸ್ಟ್ ಮೇಲೆ ಪೋಸ್ಟ್, ಇಂಚದಲ್ಲಿ ನೋಡು. ಪಾಪ ಅಳ್ತಾ ಇದ್ದಾಳೆ ಮಾರ. ಇದ್ರಲ್ಲಿ ಗಿಡ ಇದೆ, ಇದಕ್ಕೆ ಹೆಂಗ್ ನೀರ್ ಹಾಕೋದು? ನೀರಾಗ್ಲಿಕ್ಕೆ ಆಗುದಿಲ್ಲ ಅಂತಾನೆ ಅಲ್ಲಿ ಅವಳು ಕಣ್ಣೀರ್ ಹಾಕ್ತಾ ಇರೋದು. ಇದೇನಾದ್ರೂ ಅವಳಿಗೆ ವಾಪಸ್ ಕೊಟ್ರೆ ಉಂಟಲ್ಲ, ಒಣಗಿ ಹೋಗ್ತಾರಂತ ನಾನು ಲವಿಗೆ ನೀರ್ ಹಾಕಿದಾಗ ಆಗ್ತದೆ. ಹುಲಿ, ಐ ಗಾಟ್ ಮೈ ಅನಾರ್ಕಲಿ. ಯೆಸ್, ಬಿ ಹ್ಯಾಪಿ. ವಾಸ್ತು ವಾತಾಪಿ. ಒಂದ್ ನಿಮಿಷ. ನೀನ್ ನಂಗೆ ಹೆಲ್ಪ್ ಮಾಡಿದ್ಯಲ್ಲ, ನಾನು ನಿಂಗೊಂದು ವಾಪಸ್ ಗಿಫ್ಟ್ ಕೊಡ್ಬೇಕು. ಏನ್ ಗಿಫ್ಟ್? ಒಂದ್ ಅಕೌಂಟ್ ಓಪನ್ ಮಾಡ್ತೀನಿ. ಬ್ಯಾಂಕ್ ಅಕೌಂಟಾ? ಬ್ಯಾಂಕ್ ಅಕೌಂಟ್ ಅಲ್ಲ ಮಾರೆ, ನಿಂಗೆ ಒಂದ್ FD ಅಕೌಂಟ್ ಓಪನ್ ಮಾಡ್ತೀನಿ, ಆಯ್ತಾ? ನನಗಿದೆಲ್ಲ ಯಾಕೆ ಗುರುವೆ? ನೇಮ್ ಹುಲಿ ಶಿವ ಪ್ಲಸ್ ಅಪ್ಪ ಶಿವಪ್ಪ. ಪ್ರೊಫೈಲ್ ಪಿಕ್ಚರ್ ಸಲ್ಮಾನ್ ಖಾನ್, ಶಾರುಖ್ ಖಾನ್, ಟಾಮ್ ಕ್ರೂಸ್. ನಿಂದೆ ಬೇಕಾ? ಆಯ್ತು, ತಿರುಗು. ಅದೆಂತ ಮಾರೆ, ಹುಲಿ ಶಿವ. ಲ್ಯಾಂಗ್ವೇಜಸ್ ನೋನ್, ಹಿಂದಿ, ಇಂಗ್ಲಿಷ್. ಇಂಗ್ಲೀಷಾ? ಇಂಗ್ಲಿಷ್ ಹುಡುಗರಿಗೆ ಬೆಲೆ ಜಾಸ್ತಿ ಮಾರೆ. ಯಾಕಪ್ಪ, ಕನ್ನಡ ಹುಡುಗರು ಬೆಲೆ ಇಲ್ವಾ? ಇಂಗ್ಲಿಷ್ ಬಾಯ್ಸ್ ರೀಡ್ ಹಿಸ್ಟ್ರಿ, ಕನ್ನಡ ಬಾಯ್ಸ್ ಕ್ರಿಯೇಟ್ ಹಿಸ್ಟ್ರಿ. ಏಜ್ 25. ಬೇಡ ಗುರುವೆ, ನಿನ್ಗಿರೋ ಎನರ್ಜಿಗೆ ಇದೆ ಏಜ್ ಓಪನ್ ಆಯ್ತು, ನಿಂದು ಪೇಜ್ ಇನ್ನೇನಿದ್ರು ನಿಂದೆ ಕ್ರೇಜ್. ಈ ಹುಡುಗರು ಫೇಸ್ಬುಕ್ ಪ್ರೊಫೈಲ್ ಉಂಟಲ್ಲ, ಬಾಯ್ಸ್ ಹಾಸ್ಟೆಲ್ ಇದ್ದಾಗೆ ಹುಡುಗರೇ ಅಪ್ಲಿಕೇಶನ್ ಕಳಿಸುದು. ನಾವೊಂದು 200 ಜನ ಹುಡುಗಿರಿಗೆ ರಿಕ್ವೆಸ್ಟ್ ಕಳಿಸ್ಬೇಕು, ಅದ್ರಲ್ಲಿ ಒಂದು 10 ಆದ್ರೂ ಆಕ್ಸೆಪ್ಟ್ ಆಗ್ತದೆ. ಅಕೌಂಟ್ ಓಪನ್ ಮಾಡಿದ ತಕ್ಷಣ ರಿಕ್ವೆಸ್ಟಾ? ದೀಪಿಕಾ ಪಡುಕೋನೆಯಾ? ಬೇಕು
ಇದು ಗ್ಯಾರಂಟಿ ದೀಪಕ್ ಇದು. ಮುಂಬೈಲಿ ಹುಲಿ ವೇಷ ಹಾಕಿದ್ದಾಗ ಫ್ರಂಟ್ ರೋಲಿ ಗ್ರೀನ್ ಸೀರೆ ಹಾಕೊಂಡು ಒಂದು ಹುಡುಗಿ ಕೂತಿದ್ಲು, ಅವಳಿರ್ಬೋದಾ? ಹೌದೌದು. ಹಾಯ್, ಏ ಎಂತ ಮರ ಇದು? ಬಿಸಿನಾ? ನನ್ನ ವಯಸ್ಸು 25 ಅಲ್ಲ. ಹೋಯ್ತು, ಎಲ್ಲ ಹೋಯ್ತು. ನಾನು ಇಷ್ಟು ಕಷ್ಟಪಟ್ಟಿದ್ದೆ ಎಲ್ಲ ಹೋಯ್ತು. ನನಗ್ ಗೊತ್ತು. ಸೈಡು. ಹೌ ಯು ನೋ? ಐ ಹ್ಯಾವ್ ಸೀನ್ ಯು. ವೇರ್? ಬಜಾರಲ್ಲಿ. ಇದು ನಮ್ಮೂರು ಹುಡುಗಿ ಮಾರ, ಗ್ಯಾರಂಟಿ ನಮ್ಮೂರು ಹುಡುಗಿ. ಬಜಾರೇ ಗೊತ್ತು ಅವಳಿಗೆ. ಮತ್ತೆ ಸತ್ಯ ಹೇಳು. ಗೊತ್ತಿಲ್ಲಪ್ಪ. ನಾನು ನಿಮ್ ಋಣದಲ್ಲಿದ್ದೀನಿ. ಕಷ್ಟದಲ್ಲಿರೋರ್ಗೆ ಸಹಾಯ ಮಾಡೋ ನಿಮ್ ಗುಣ ನನಗಿಷ್ಟ ಆಯ್ತು. ಇದರ ಫ್ಲಾಶ್ ಬ್ಯಾಕ್ ಅಂತ ಹೇಳು. ಋಣ ಅಂದ್ರೆ ಫ್ಲಾಶ್ ಬ್ಯಾಕ್ ಅಂತ ಹೇಳು. ನನ್ಗೇನ್ ಗೊತ್ತು? ಐ ಲೈಕ್ ಯುವರ್ ಹೆಲ್ಪಿಂಗ್ ನೇಚರ್. ಲೈಕ್ವರೆಗೂ ಬಂದಿದೆ ಅಂದ್ರೆ ಲವ್ ಬರ್ಬೋದು. ಸ್ವಲ್ಪ ಮುಂದುವರಿಯುವ ಗುರುವೆ. ಚೆಲ್ವಿ ಗುರುವೆ. ಏನಿದು ಲೈಟ್ ಆಫ್ ಆಗ್ಬಿಡ್ತು? ಹುಡುಗಿರಲ್ಲ ಹಾಗೆ ಮಾರ. ಅವರು ನಿದ್ದೆ ಬರೋರ್ಗು ಚಾಟ್ ಮಾಡ್ತಾರೆ, ನಿದ್ದೆ ಬಂದ್ಮೇಲೆ ಹೋಗ್ತಾರೆ. ಫಸ್ಟ್ ದಿನ ಇದೆಲ್ಲ ಓವರ್ ಆಯ್ತು, ಪರವಾಗಿಲ್ಲ. ನಾಳೆ ನೋಡೋಣ. ಗುಡ್ ನೈಟ್. ಓಕೆ, ಗೇಮ್ ಆಡ್ಕೊಡ್ತೀನಿ. 5 minutes ಫೋನ್ ಕೊಡಕ್ಕ. ಏಯ್, ಏನೇ ಅದು ಅಕ್ಕ ಟೀಚರು ಅಂತ ಕರಿ. ಬೆರಳಲ್ಲಿ ಕೌಂಟ್ ಮಾಡಕ್ ನೀನೇನ್ ಚಿಕ್ಕ ಹುಡುಗಿ ಅಲ್ಲ. ಸರಿಯಾಗಿ ಹೇಳಿದ್ರಿ ಕಣವ. ವಯಸ್ಸಿಗೆ ಬಂದಿದ್ದೀನಿ, ನೀನು ಪ್ರಜ್ಞೆನೂ ಇಲ್ದಲೆ ಚಿಕ್ಕ ಹುಡುಗಿ ಆಡ್ದಂಗೆ ಆಡ್ತಾಳೆ. ನಾನು ಎಷ್ಟು ಅಂತ ಹೇಳಿ. ಹೋಗ್ಲಿ ಬಿಡಕ್ಕ, ಹೋಗ್ತಾ ಹೋಗ್ತಾ ಸರಿ ಹೋಗ್ತಾಳೆ. ಆ 2 ಸೀರೆ ತೊಳೆದ್ ಬಿಡಿ. ಆಯ್ತ್ರವಾ. ಜೈ ಆಂಜನೇಯ. ಈ ಗಿಫ್ಟ್ ನನಗೆ ಗಾಡ್ ಗಿಫ್ಟ್ ಅಲ್ಲ ಗುರುವೆ, ನಿನ್ ಹೆಸರು ಬರ್ತಿಡು. ಈ ದೇವಸ್ಥಾನದಲ್ಲಿ ಫ್ಯಾನ್, ಟ್ಯೂಬ್ಲೈಟ್ ಎಲ್ಲ ಕೊಟ್ಟು ಕೊಡುಗೆ ಅಂತ ಹೆಸರು ಬರೀತಾರಲ್ಲ, ಆ ತರ ಚೀಪ್ ಎಲ್ಲ ಅಲ್ಲ. ನನ್ನ ಲವ್ ಪ್ಯೂರ್. ಇದಕ್ಕೋಸ್ಕರನೇ ಇಷ್ಟು ದಿನ ಕಾಯ್ತಾ ಇದ್ದೆ. ನಂಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗಲ್ಲ. ಹೇಳ್ಬೇಡಿ, ಅನೂಪ ಬರ್ಸ್ತಾರೆ. ಐ ಲವ್ ಯು. ಅಯ್ಯೋ, ಐ ಲವ್ ಯು ಟೂ. ಎಂತ ಅರ್ಚನೆಗಾಗಿ ಕ್ಷಮೆ ಇರ್ಲಿ. ಅವಳು ಇವಾಗ ಬರ್ತಾ ಇದ್ದಾಳೆ ನೋಡು. ಇಲ್ಲಿ ಹರಕೆ ಕಟ್ಕೊಂಡ್ರೆ ಕಳ್ದೋಗಿರೋ ವಸ್ತು ಸಿಗುತ್ತೆ. ಅಯ್ಯೋ, ಇದು ಡ್ರೀಮಾ. ಏನಾಯ್ತು? ಏಯ್ ಕೊಡಿಲಿ. ಅಣ್ಣ, ಸ್ಕೂಲ್ ಟೈಮಲ್ಲಿ ಏನ್ ಮಾಡ್ತಾ ಇದೆಯಾ ಇಲ್ಲಿ? ಅದು ಅಮ್ಮನೇ ಹೇಳಿತ್ತು ನೀರ್ ಏ ಬರ ಇಲ್ಲಿ. ತಗೊಂಡು. ನೀನು ನಿಮ್ಮ ಅಮ್ಮನ ತರ ಹೋಮ್ ಮಾಡ್ಕೊಂಡಿರ್ತೀಯಾ? ಏಯ್ ಅವ್ರ ಮನೆ ಕೊಡ. ಇನ್ನೊಂದ್ಸರಿ ಸ್ಕೂಲ್ ಟೈಮಲ್ಲಿ ನೋಡಿದ್ರು ಅದೇ ಬೀಳ್ತವೆ. ಹೋಗ್ ಸ್ಕೂಲ್ಗೆ ಹೋಗ್ ದಡ್ಡಿ. ಬಾಯ್ ಅಣ್ಣ. ನಾನು ಇಲ್ಲಿ ಕೂತಿರ್ತೀನಿ, ಆಯ್ತಾ? ನೀನ್ ನೋಡಿ ಹೇಳ್ಬೇಕೆಂತ ಅಂತ. ಅಪ್ಪಡೆ ವಾತಾಪಿ. ಸಾರಿ 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 ಸಾರಿ. ಅಯ್ಯೋ, ನೀನ್ ಬೇಕು ಅಂತ ತಾನೇ ಡಿಕ್ಕಿ ಹೊಡ್ದೆ. ತಗೊಳ್ಳಿ. ಸಾರಿ. ರೇಯ್, ಹೇ, ಇದು ಹೇಗೆ ಬಂತಿಲ್ಲಿ? ಹುಷಾರು. ಮೋಸ್ಟ್ಲಿ ಫೇಸ್ಬುಕ್ ಅಲ್ಲಿ ನೋಡಿರ್ಬೇಕು. ಅಯ್ಯಯ್ಯೋ. ದಿಸ್ ಇಸ್ ಮೈನ್. ವಾವ್, ಫೈನಲಿ ಖುಷಿನಾ? ಎಂತಾಯ್ತಾ? ಚಾನೆಲ್ ಬದಲಾಗೋಯ್ತು ಗುರುವೆ. ಉಳಿದಿದ್ ನೀವು ವ್ಯವಸ್ಥೆ ಮಾಡ್ಕೊಳ್ಳಿ. ಓಕೆನಾ? ಏಯ್ ನಿಧಾನ ಕಣ್ರೋ. ಏನ್ರೋ ಮಾಸ್ಟರ್, ಆ ಹುಡುಗಿ ಯಾಕೋ ನಿಮ್ಮನೆ ನೋಡ್ತಿದ್ದಾಳಲ್ವಾ? ಸ್ಟ್ರೈಟ್ ಆಗಿ ಚೈನ್ ಕೊಟ್ಟೋದ. ನನ್ನೇ ನೋಡ್ತಾ ಇದ್ದಾಳೆ ಅಂತ ಏನು ಗ್ಯಾರಂಟಿ? ನಂಗೆ ಇಷ್ಟ. ಓ, ಅಂದ್ರೆ ನಮ್ಮಲ್ಲೇ ಯಾರನ್ನಾದ್ರೂ ನೋಡ್ತಿರ್ಬೋದಲ್ವಾ? ಹೌದೌದು, ಇರ್ಬೋದು. ಆದ್ರೆ ಅದನ್ನ ತಿಳ್ಕೊಳ್ಳೋದು ಹೆಂಗೆ? ಜೈ ಆಂಜನೇಯ. ನಮಸ್ತೆ ಅಣ್ಣ. ನಮಸ್ತೆ ಸರ್. ಆರಾಮ ಸರ್? ಏನ್ ಕಾರಣ ಬೆಳಿಗ್ಗೆ ಬೆಳಿಗ್ಗೆ ನಮ್ಮನ್ನೆಲ್ಲ ಬರಕ್ ಹೇಳಿದ್ಯಾ? ಏ ಇಲ್ಲ, ನಿಮ್ಮೆಲ್ಲರ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಾಗಿತ್ತು. ನೀವೆಲ್ಲ ಕೂತ್ಕೊಳ್ಳಿ. ಏ, ದೀಪ, ಚೂರಕ್ಕ. ನಮ್ ಪುಟ್ಟದಿನ್ನು ಆಗಿಲ್ಲ. ಬಾ, ಒಳಗ್ ಬಂದ್ ತಿಂಡಿ ತಿನ್ಕೊಂಡು ಹೋಗು. ಎಲ್ಲ ಇಲ್ಲಿ ನಂಗೋಸ್ಕರ ಕಾಯ್ತಾ ಇದ್ರು. ಒಬ್ಬಳು ಒಳಗೆ ಕೂತ್ಕೊಂತಿಲ್ಲ ನಾನು. ಸರಿ, ಇಲ್ಲೇ ತಿನ್ನು. ಒಳ್ಳೆ ಕಾಟ. ನಾನು ನಿಮ್ಮನ್ನೆಲ್ಲ ಯಾಕೆ ಒಂದ್ ನಿಮಿಷ. ಬರಕ್ಕೆ? ಏಯ್, ಎಲ್ಲ ಆ ಕಡೆ ತಿರ್ಗಿ. ಕಣ್ಣೆಸರಾಗತ್ತೆ, ಗೊತ್ತಾಗಲ್ಲ ನಿಂಗೆ. ಸುಮ್ಮನಿರು. ವಾಚ್ಮ್ಯಾನ್ ಅಪ್ಪ.
ಮಿನಿಸ್ಟ್ರು ರಂಗನಾಥ್ಪುರಕ್ಕೆ ಹೋಗಿ ಮಾಧವಪುರಕ್ಕೆ ಬರ್ತಾ ಇದಾರೆ. ಏಯ್ ದಿಲೀಪ, ಎಳ್ನೀರಾದ್ರೂ ಕೂಡ ಇವ್ರೆಲ್ರಿಗೂ ಅವ್ರು ಹೆಂಗಿದ್ರು ಪಕ್ಕದೂರಿಗೆ ಬರ್ತಾ ಇದಾರಲ್ಲ, ಅವ್ರ PA ನಂಗೆ ಕ್ಲೋಸ್ ಇರೋದ್ರಿಂದ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡಿದೀನಿ, ಬಂದ್ ನಮ್ಮೂರಲ್ಲೇ ಉಳ್ಕೊಳ್ಳಿ, ನಮ್ಮನೇಲೆ ಉಳ್ಕೊಳ್ಳಿ ಅಂತ. ನಮ್ಮ ಅದೃಷ್ಟಕ್ಕೆ ಅವ್ರೇನಾದ್ರೂ ಬಂದ್ ನಮ್ಮನೇಲೆ ಉಳ್ಕೊಂಡ್ರೆ ನಮ್ಮೂರ್ ಸಮಸ್ಯೆಗಳು ಏನೇನಿದೆ ಎಲ್ಲ ಹೇಳ್ಕೊಂಬಿಡೋಣ. ದೇವಸ್ಥಾನಕ್ಕೆ ಸುಣ್ಣ ಬಣ್ಣ ಮಾಡಿ ವರ್ಷಗಳಾಗೈತೆ. ನಮ್ಮ ಊರಲ್ಲಿ ನಾಮಕಾವಸ್ಥೆಗೆ ಆಸ್ಪತ್ರೆ ಇದೆ, ಅಲ್ಲಿ ಔಷಧಿನೂ ಇಲ್ಲ, ನರ್ಸ್ ಅಂತೂ ಬರೋದೇ ಇಲ್ಲ. ಒಳ್ಳೆಗೆ ಅಡ್ವಾಗ ಕಡಿಸಿದ್ರೆ ಸೇತುವೆ ಕೆಲಸ ತುಂಬಾ ಸ್ಲೋ ಆಗಿ ನಡೀತಾ ಇತ್ತಪ್ಪ. ಹಂಗೆ ಕೆರೆಲ್ ಉಳತ್ತ ಕೆಲಸನೂ ತುಂಬಾ ಸ್ಲೋ ಆಗಿ ನಡೀತೈತೆ. ಸ್ಟೇಷನ್ ವೈಫೈ ಸ್ಲೋ ಆಗಿದೆ. ಹೌದ್ ಸರ್, ಮೆಸೇಜ್ ಕಳಿಸಿದ್ರೆ ರಿಪ್ಲೈ ಬರಕ್ಕೆ ಸುತ್ತನೇ ಇರುತ್ತೆ. ಏನಿದು? ಊರ್ ನೋಡ್ಕೊಳ್ಳೋದು ನಿನ್ ಕೆಲ್ಸ, ನೀನ್ ನೋಡ್ಕೊಳ್ಳೋದು ನನ್ ಕೆಲ್ಸ. ತಿನ್ನು. ಫೋನ್ ಮಾತಾಡ್ಕೊಂಡ್ಬಿಡ್ತೀನಿ. ಗುಡ್ ನ್ಯೂಸ್ ಕಣಯ್ಯ, ಗುಡ್ ನ್ಯೂಸ್. ಮಿನಿಸ್ಟರ್ ನಿಮ್ ಮನೇಲಿ ಉಳ್ಕೊಳ್ಳೋದಕ್ಕೆ ಒಪ್ಕೊಂಡ್ಬಿಟ್ರು. ಸರ್ ನಂಗೆ ನಂಬಕ್ಕೆ ಆಗ್ತಾ ಇಲ್ಲ. ಥ್ಯಾಂಕ್ ಯು ಸರ್. ನನಗೆ ನಂಬಕ್ ಆಗ್ತಿಲ್ಲ. ಊರಿಂದ ಆಚೆ ಹೋದಾಗ ಗೆಸ್ಟ್ ಹೌಸ್ ಬಿಟ್ಟು ಮನೇಲಿ ಉಳ್ಕೊಳ್ಳೋದಕ್ಕೆ ಒಪ್ಕೊಂಡಿರೋದು ಇದೇ ಮೊದ್ಲು. ಭಲೆ ಕಿಲಾಡಿ ಕಣಯ್ಯ ನೀನು. ಯಾಕೆ ಸರ್? ನೀವಿಬ್ರು ಒಂದೇ ಕುಲದವ್ರು ಅಂತ ಹೇಳಲೇ ಇಲ್ಲ ನನಗೆ. ಸರ್ ನನಗೆ ಗೊತ್ತಿಲ್ಲ ಸರ್. ನೀವು ಸರಿ ಮಿನಿಸ್ಟರ್ ನಿಮ್ ಮನೆಗೆ ಬಂದಾಗ ಅಲ್ಲಿ ಎಲ್ಲಾ ವ್ಯವಸ್ಥೆನೂ ಕರೆಕ್ಟ್ ಆಗಿರ್ಬೇಕು. ಸರಿ ಸರ್, ಏನು ಯೋಚನೆ ಮಾಡ್ಬಿಟ್ಟು ಸರ್, ಎಲ್ಲ ರೆಡಿ ಇರುತ್ತೆ, ಒಂಚೂರು ಹೆಚ್ಚು ಕಮ್ಮಿ ಆಗಲ್ಲ. ಹಂಗೆ ನಮ್ಮ ಊರ್ದೊಂಚೂರು ಸಮಸ್ಯೆಗಳನ್ನ ನೀವು ಏನ್ರಿ ಎಷ್ಟಿದೆ ನೀವ್ ಹೇಳಿದಷ್ಟಿದ್ದೇನ? ಸರಿ, ನೀನ್ ಮೇಲ್ ಮಾಡು, ನಾನು ನೋಡ್ತೀನಿ. ಸರಿ ಸರ್, ಸರಿ ಸರ್. ಸರ್ ನೀನ್ ಕುಡ್ದ? ಅಣ್ಣ, ನಿಮ್ ಎಲ್ರಿಗೂ ಒಂದು ಸಂತೋಷದ ವಿಚಾರ. ಮಿನಿಸ್ಟರ್ ನಮ್ಮ ಊರಿಗೆ ಬರಕ್ ಒಪ್ಕೊಂಡಿದ್ದಾರೆ. ಅವ್ರು ಬಂದಾಗ ಒಂದು ಸಣ್ಣ ಫಂಕ್ಷನ್ ಮಾಡ್ಬಿಡೋಣ. ಆದ್ರೆ ಒಂದೇ ಒಂದು ಪ್ರಾಬ್ಲಮ್, ಅವರು ಮೀಟಿಂಗ್ ಮುಗಿಸ್ಕೊಂಡ್ಬರೋದು 9 ಗಂಟೆ ಆಗುತ್ತೆ ರಾತ್ರಿ. ಅಲ್ಲಿವರೆಗೂ ಜನ ಕಾಯ್ತಾರ. ಅದಕ್ಕೇನಂತೆ ಒಂದ್ ಸ್ಟೇಜ್ ಗೀಜ್ ಹಾಕಿಸ್ಬಿಟ್ಟು ಆಡು ಕುಂಟ ಅಂತ ಒಂದು ಪ್ರೋಗ್ರಾಮ್ ಇಟ್ಕೊಂಡು ಜಮಾಯಿಸ್ಬಿಡೋಣ. ಏನು ಏನ್ ಸರ್, ಇವ್ರೇನೋ ಕಿವಿಲ್ ಊದ್ತಾ ಇದಾರೆ? ಏನು ಇಲ್ಲ, ನಾನು ಹುಲಿವೇಶ ಆಗ್ತೀನಿ ಅಂತ ಹೇಳ್ತಾ ಇದ್ದೇನೆ. ನಾವು ಪ್ರೋಗ್ರಾಮ್ ಮಾಡ್ತಿರೋ ಜನರನ್ನ ಸೇರ್ಸಕ್ಕೆ, ಓಡ್ಸಕ್ಕಲ್ಲ. ಇಲ್ಲ, ತುಂಬಾ ಚೆನ್ನಾಗಿ ಆಡ್ತಾನೆ. ಏಯ್ ಇಲ್ಲ ಇವ್ರೆ, ತಮಾಷೆ ಮಾಡಿದೆ. ಬನ್ನಿ ನಾಳೆ ಮಾತಾಡೋಣ. ನಮ್ಮ ಮನೆಯಿಂದ ಸ್ಕೂಲ್ ಗ್ರೌಂಡ್ ಇದೆಯಲ್ಲ, ಅಲ್ಲಿಗೆ ಬಂದ್ಬಿಡಿ. ಸರಿ ಸರ್. ಕಿತ್ತೋಗಿರೋ ಶೂ ಹಾಕೊಂಡು ಸ್ಕೂಲಿಗೆ ಬರ್ಬೇಡ ಅಂತ ಎಷ್ಟು ಸಲ ಹೇಳಿಲ್ಲ. ಪೌಡರ್ ಹಾಕೋಬ್ರಕ್ ಗೊತ್ತಾಗುತ್ತೆ, ಒಳ್ಳೆ ಶೂ ಹಾಕೋಬ್ರಕ್ ಗೊತ್ತಾಗುತ್ತೆ. ಇವಾಗ ಮಂಡಿಲ್ ಕೂತ್ಕೋ, ಅದೇ ನಿನಗೆ ಪನಿಷ್ಮೆಂಟ್. ಮೇಡಮ್, ಏನ್ ರಾಜಣ್ಣ? ಊರಿಗೆ ಮಿನಿಸ್ಟರ್ ಬರ್ತಾವ್ರಂತೆ, ಅದಕ್ಕೆ ಮಾತಾಡಕ್ಕೆ ಪ್ರಿನ್ಸಿಪಲ್ ಕರೀತಾವ್ರೆ. ಅರೆ ಆ ಕಡೆ ಹಾಕ್ಬಿಟ್ರು. ಇಲ್ಲೆಲ್ಲ ಒಂದು 300 ಚೇರ್ ಹಾಕಿದ್ರೆ ಸಾಕು 3 ಜನಕ್ಕೆ. ಆದ್ರೆ ಇವತ್ತು ಬಂದಂಗ ಅವತ್ತು ಮಳೆ ಬಂದ್ರೆ ಕಷ್ಟ. ಊರ್ ಒಳ್ಳೇದಾಗ್ಲಿ ಅಂತ ಇಷ್ಟೆಲ್ಲ ಮಾಡ್ತಿದ್ದೆ, ಮಳೆ ಬರಲ್ಲ. ಬನ್ನಿ ಇವ್ರೆ, ಇವ್ರು ನಮ್ಮ ಪ್ರಿನ್ಸಿಪಲ್, ಇವ್ರು ನಮ್ಮ ಮ್ಯೂಸಿಕ್ ಟೀಚರ್. ಆಮೇಲೆ ಸರ್, ಇದೇನ ಸ್ಟೇಜು ಸ್ವಲ್ಪ ದೊಡ್ಡದ್ಬೇಕು ಸರ್. ಹುಲಿ ವೇಷದಲ್ಲಿ ಎಗ್ರಿ ಆಡ್ಬೇಕಂತ ಸರ್. ಅವಾಗ ಅಷ್ಟೆಲ್ಲ ಚಿಕ್ಕದಾಗ್ಬಿಡುತ್ತೆ ಸರ್. ತಲೆ ಕೆಡಿಸ್ಕೊಬಿಡಿ. ಇದೊಂದು ಮಿನಿಸ್ಟರ್ ಬರೋರ್ಗು ಒಂದು ಸಣ್ಣ ಪ್ರೋಗ್ರಾಮ್ ಅಷ್ಟೇ. ಹೇಳ್ದಷ್ಟು ಮಾಡಿ. ಏನಾದ್ರು ಬೇಕಿದ್ರೆ ಕಾಲ್ ಮಾಡಿ. ಆಯ್ತು ಸರ್. ಟೀಚರ್ ಮಾತಾಡ್ಕೊಳ್ಳಿ ಇವ್ರ ಹತ್ರ. ಬರ್ಲಣ್ಣ? ಕಳ್ಳ ಮಿನಿಸ್ಟರ್ ಬಂದಾಗ MLA ಟಿಕೆಟ್ ಹಾಕಿ ಕೇಳಬಾರ್ದು. ಏಯ್, ರಾಜಕೀಯ ಎಲ್ಲ ನಮ್ಗೆಲ್ಲ ಆಗದ್ ಬಾಣ. ಈ ಬೆಟ್ಟಲೆಲ್ಲ ನಮ್ಮವರೇ ಜಾಸ್ತಿ ಇರೋದು. ನೀನ್ ಎಲೆಕ್ಷನ್ ಇದ್ರೆ ಗ್ಯಾರಂಟಿ ಗೆಲ್ತೀಯ. ಒಳ್ಳೆ ಅವಕಾಶ ಸಿಕ್ಕಿದೆ ನಿಮಗೆ. ಒಳ್ಳೆ ಕೆಲಸ ಮಾಡೋ ಒಳ್ಳೆ ಮನಸ್ಸು ಇದೆ. ಅದಕ್ಕೆ ಅಧಿಕಾರ ಸಿಕ್ಕಿದ್ರೆ ಇನ್ನೂ ಒಳ್ಳೇದಾಗುತ್ತೆ. ಇವತ್ತು 1 ಊರಿಗೆ ಸಹಾಯ ಮಾಡ್ತಿದ್ದೀರಾ, ನಾಳೆ 4 ಊರಿಗೆ ಸಹಾಯ ಆಗಬಹುದು. ಅದೆಲ್ಲ ಮೇಲಿರೋ ಇಟ್ಟಂಗಾಗುತ್ತೆ. ಈಗ ಫಂಕ್ಷನ್ ಏನೇನ್ ಬೇಕೆಲ್ಲ ಅರೇಂಜ್ ಆಗಿದೆ ಅಲ್ವಾ? ನೋಡ್ಕೊಳ್ರ. ನೀವು ಏನ್ ಪ್ರೋಗ್ರಾಮ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಏನ್ ಬೇಕಾದ್ರೂ ಮಾಡ್ತೀನಿ, ಅದ್ರಲ್ಲಿ ಹುಲಿ ವೇಷ ಬರಕ್ ಮಾಡೋಣ ಮೇಡಮ್. ಸರಿ, ಇನ್ನೇನ್ ಮಾಡ್ಬೋದು ಅಂತ ನೀವು ಫ್ರೆಂಡ್ಸ್ ಹತ್ರ ಡಿಸ್ಕಸ್ ಮಾಡಿ. ಫ್ರೆಂಡ್ಸ್, ನನಗೆ ಫೇಸ್ಬುಕ್ ನಲ್ಲಿ 120 ಜನ ಫ್ರೆಂಡ್ಸ್ ಇದ್ದಾರೆ. ಅದರಲ್ಲಿ ದೀಪಿಕಾ ಚೆನ್ನಾಗಿ ಮಾತಾಡ್ತಾರೆ. ಒಂದಿನ ಟೈಮ್ ಕೊಡಿ, ಅವ್ರ ಹತ್ರ ಕೇಳಿ ಹೇಳ್ತೀನಿ. ಹಾ, ಥ್ಯಾಂಕ್ ಯು. ನಾನಲ್ಲ ಉಂಟಲ್ಲ ಮಾರೆ, ಇಲಾಸ್ಟಿಕ್ ಇಲ್ದಿರೋ ಚಡ್ಡಿ ತರ ಆಯ್ತು. ಎಷ್ಟು ಮೇಲೆ ಹೇಳಿದ್ರು ಕೆಳಗೆ ಬಿಡುದು. ನನ್ನ ಹತ್ರ ಇಲ್ದಿರೋದು ಅವನ ಹತ್ರ ಎಂತ ಉಂಟು ಮಾರೆ ಅಲ್ವಾ? ಕಾಲ್ ಸ್ವಲ್ಪ ಉದ್ದುಂಟು, ಕಾಸು ಅಷ್ಟೇ ತಾನೆ. ನಮ್ಮಂತ ಹುಡುಗರಿಗೆ ಪ್ರೀತಿಯೇ ಆಸ್ತಿ, ಆದ್ರೆ ಹುಡುಗಿಯರಿಗೆ ಆಸ್ತಿಯೇ ಪ್ರೀತಿ. ಕಾರ್ವಾರ್ ಕಪ್ ಗೆದ್ದಿದ್ದಕ್ಕೆ ಟ್ರೀಟ್ ಇಲ್ವಾ ಮಾಸ್ಟರ್? ಕಪ್ ಗೆದ್ದಿದ್ದೀರಾ ತಾನೆ? ಬಿಡಿ, ಹುಡುಗಿನ ಪಟಾಯಿಸಿದಾಗಾದ್ರೂ ಟ್ರೀಟ್ ಕೊಡ್ಸಿ. ಬರೋ. ಏನ್ ಮಾಸ್ಟರ್, ಫುಲ್ ಜೋಶಲ್ಲಿ ಇದ್ದೀರಾ? ಏ ಮಾಸ್ಟರ್ ನಾಚ್ಕೋತಾವ್ರೆ. ಅಲ್ಲೋಡ್ರ, ಟ್ರೀಟ್ ಬಂತು ನೋಡ್ರ. ಅವಳಿಲ್ಲ ಅಂದ್ರೆ ಈ ವಾತಾಪಿ ಸುಗರ್ಲೆಸ್ ಕಾಪಿ ಮಾರೆ. ನೀನ್ ಕೂಡ ನನ್ಗೋಸ್ಕರ ಫೀಲ್ ಮಾಡಿ ಮನ್ಸ್. ಏಯ್ ಎಂತ
ಪಡ್ಕೋನೆ ಕರ್ನಾಟಕದಲ್ಲಿ ತಾನೇ ಇದೆ. ದೀಪಿಕಾ ನಾನು ಅಲ್ಲಿ ನೋಡಿರ್ಬೋದಾ? ಅಯ್ಯಯ್ಯಯ್ಯಯ್ಯ, ನಿನ್ನ ಮಂಡೆಯಲ್ಲಿ ದೀಪಿಕಾ ಪಿಕ್ಚರ್ ಓಡ್ತು ಅಂತ. ಏಯ್ ಬರಲಿ ಮಾಸ್ಟರ್ ಬಾ. ಹೇಳಿ ಮಾಸ್ಟರ್. ಬಿಡ ಬಿಡ. 2.5 ವರ್ಷದ ನನ್ನ ಪ್ರೇಮ ಕಹಾನಿಗಿಂತ 2 ವಾರದ ನಿನ್ನ ಪ್ರೇಮ ಏಯ್! ಮಾರೆ. ಬಾಯ್ಲೆ ಕುಳ್ಳುಗಿರೋರ್ನೆಲ್ಲ ಈಸಿಯಾಗಿ ನಾಕ್ಔಟ್ ಮಾಡ್ಬಿಡ್ಬೋದು ಅಂತ ಅನ್ಕೊಂತೀಯ? ಅವ್ರು ಸೀದಾ ಒಳಗೆ ನುಗ್ಬಿಡ್ತಾರೆ. ಅವ್ರನ್ನ ಒಂದು ಡಿಸ್ಟೆನ್ಸ್ ಇಟ್ಟು ಸೋಲಾರ್ ಪಾಯಿಂಟ್ ಹೊಡಿಬೇಕು. ಸೋಲಾರ್ ಪಾಯಿಂಟ್? ಹಾ, ಸೋಲಾರ್ ಪಾಯಿಂಟ್ ಅಂದ್ರೆ ಏನು, ಹೆಂಗ್ ಹೊಡಿಬೇಕು ಅನ್ನೋದು ತೋರಿಸ್ತೀನಿ. ಏಯ್ ಬರಲಿ ಬಾ. ನೋಡ್ಕೊಳ, ಅಲ್ಲಿ ಬರೋರೆಲ್ಲ ಆಲ್ಮೋಸ್ಟ್ ಹಿಂಗೆ ಇರ್ತಾರೆ. ಇವನೊಂಚೂರು ನೋಡ ಗಟ್ಮುಟ್ಟಾಗ ಅವನೇ ಬ್ಯಾಡ್ ಮಾಡ, ಹಿಂಗ್ ಇಟ್ಕೊಳ, ಬ್ಯಾಡ್ ಮಾಡ. ಹಾ, ಇದೇ ಸೋಲಾರ್ ಪಾಯಿಂಟ್. ಶರ್ಟ್ದು ಸೆಕೆಂಡ್ ಬಟನ್ ಒಂದ್ ಚೂರ್ ರಿಲೀಸ್ ಆಗ್ತದೆ, ಒಂದ್ ಪಂಚು ಹಿಂಗೆ ನೋಡ್ಕೊಂಡ್ಯಾ? ಕೈ ಕೆಳಗ್ ಹೋಗುತ್ತೆ, ಉಸಿರು ಕಟ್ಟುತ್ತೆ, ಕಣ್ಗಳು ಆಕಾಶ ನೋಡ್ತವೆ. ಗೊತ್ತಾಯ್ತಾ? ಇದೇ ಪರ್ಫೆಕ್ಟ್ ಟೈಮು. ಒಂದು ನೋಡು, ನಾಕ್ಔಟ್. ಏಯ್, ಇವನು ಕರ್ಕೊಂಡೋಗಿ ಸೈಡಿಗೆ ಕೂರಿಸಿ ನೀರು ಕುಡಿಸ. ಏಯ್ ಗುರುವೆ, ಏನಾಯ್ತು? ಯಾಕೇನಾಯ್ತು ಗುರುವೆ? ಅದು ತಲೆ ತಿರುಗಿ ಬಿದ್ದೆ ಅಷ್ಟೇ. ಏನ ತಲೆ ತಿರುಗಿ ಬಿದ್ದ? ನೀರು ಕುಡಿತೀಯಾ? ಇಲ್ಲ. ಬೆಳಗ್ಗೆನೆ ಹಿಂಗ್ ಕುಡ್ದು ವಾಲಾಡ್ತಾವಲ್ಲ, ಇವಕ್ ಮಾನ ಮರ್ಯಾದೆ ಏನೂ ಇಲ್ವಾ? ಎಷ್ಟು ಹೇಳಿದ್ರು ಕೇಳಲ್ಲ ಇವಳು. ದಿನ ಪೂರ್ತಿ ಈಗ ಕೂರ್ಸಿದ್ರೆ ಸರಿ ಹೋಗುತ್ತೆ. ಶಿವ, ಎಂತ ಮಾಡ್ತಿದ್ಯಾ? ಆಗ್ಲೇ ನೆಟ್ಟಲ್ಲಿ ಮೀನಿಗೆ ಬಲೆ ಬೀಸಿ ಕೂತಾಗಿದ್ಯಲ್ಲ. ಆನ್ಲೈನ್ ಇದ್ರು ರಿಪ್ಲೈನೇ ಮಾಡ್ತಿಲ್ಲ. ನೀನೇನಾದ್ರೂ ಬಂದು ರಿಪ್ಲೈ ಬರೋ ತರ ಮಾಡಪ್ಪ. ಎದ್ದೇಳು. ಯಾಕೆ? ಎದ್ದೇಳು ಮಾರೆ. ಕೂತ್ಕೋ. ಏನು? ಟೈಪ್ ಮಾಡು ಮಾರೆ. ಟೈಪ್ ಮಾಡು, ಟೈಪ್ ಮಾಡು, ಟೈಪ್ ಮಾಡು. ಏನು? ವಾಸ್ತು. ಆರ್ ಯು ಆಂಗ್ರಿ? ಎಸ್ಕೇಪ್. ವೈ ಕೋಪ? ಮದುವೆ ಮುಗಿದ ಮೇಲೆ ಗಟ್ಟಿ ಮೇಲೆ ಯಾಕೆ ಹುಡುಗಿರ್ಗೆ ಅದೆಲ್ಲ ಕೇಳಬಾರ್ದ? ವೈ 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 ವೈ? ರಿಪ್ಲೈ ಬಂದ ಕೂಡಲೇ ಹುಲಿ ನಂಗೆ ಹೊಡೆದು ಸಾಯಿಸ್ತದೆ. ಓಡುವ ತಪ್ಪಿಸಿ ಎಂತ ಇರು. ಆನ್ಲೈನ್ ಇದ್ರೆ ಸಾಕು. ಶಲ್ ವಿ ಮೀಟ್ ಅಂತ ಕೇಳ್ತಿರಲ್ಲ, ಒಂದ್ ಹುಡುಗಿ ಹತ್ರ ಹೀಗ ನಡ್ಕೊಳ್ಳೋದು? ಅಯ್ಯಯ್ಯೋ, ಅಲ್ಲ ನೀನ್ ಇಷ್ಟು ಕಷ್ಟ ಪಡ್ತಿದ್ಯಲ್ಲ, ವೇಸ್ಟ್ ಆಗ್ಬಾರ್ದಲ್ಲ. ನಿಂಗೆ ವರ್ಕೌಟ್ ಆಗ್ಲಿಲ್ಲ ಅಂದ್ರೆ ನಾನ್ ಸ್ವಲ್ಪ ಟ್ರೈ ಅಷ್ಟೇ ಮಾರ.
ಸಾರಿ ಸರ್ ಲೈ ನೀವಿಬ್ರು ಚಿಕ್ಕ ಮಕ್ಳ ಕತ್ತೆಗೆ ವಯಸ್ಸಾಗಿದೆ ನಿಮ್ಗೆ ಗೊತ್ತಾಗಲ್ಲ ರೇ ನಾಗಪ್ಪ ನೀವರ ಸ್ವಲ್ಪ ಹೇಳ್ರಿ. ನಿಮ್ಗೆ ಇಷ್ಟ ಆಯ್ತಾ ಅಕ್ಕ? ಲೈ ಏನೋ ಸೌಂಡ್ ಅದು? ಕುಕ್ಕರ್ ಕ್ಲಾಕ್. ಹೌದು ಕ್ಲಾಕ್. ನೀವಿಬ್ರು ಸೇರ್ಕೊಂಡು ಏನೋ ನಾಟಕ ಆಡ್ತಾ ಇದೀರಾ? ಒಂದಲ್ಲ ಒಂದಿನ ನನ್ನ ಕೈಗೆ ಸಿಗಾಕೋತೀರಾ, ಅವಾಗ ಐತೆ ನಿಮ್ಗೆ ಮಾರಿ ಹಬ್ಬ. ಲೈ ನಿನಗೆ ಆ ಸಿಸ್ಟಮ್ ಅಲ್ಲಿ ಫೈಲ್ಸ್ ಎಲ್ಲ ಅಪ್ಡೇಟ್ ಮಾಡು ಅಂತ ಹೇಳಿದೆ, ಮಾಡ್ದಾ? ಹೋಗು ಮೊದ್ಲು ಮಾಡು. ಹೋಗಿ ಬರ್ತೀರಾ ಆಯ್ತಾ? ಹೋಗು. ಲೈ 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 ನೀನು ಈ ಕಡೆ ಹೋಗ್ತಾ ಇದೆಯಾ? ಇನ್ನೇನ್ ಮಾಡಿ ಅವ್ನ ಕೆಲಸ ಸರಿಯಾಗಿ ಮಾಡ್ತಾವನೆಲ್ಲ, ಹೋಗಿ ನೋಡು. ಹೋಗಿ ನೋಡು. ಥ್ಯಾಂಕ್ ಯು ಸರ್. ಶನಿವಾರ 5 PM ಅಲ್ಲಿ ಯಾಕೆ ಕಳಕ್ಕೆ ಸಂಪಿಗೆಪುರ ರೈಲ್ವೆ ಸ್ಟೇಷನ್. ಶೆಲ್ ವಿ ಮೀಟ್? ಅಕ್ಕ ನಿಂಗೆ ನಿಜವಾಗ್ಲೂ ಇಷ್ಟ ಆಯ್ತಾ? ಸಂಡೇ ಮಂಡೇ ಎವ್ರಿಡೇ ಲವ್ವಿಗಿಲ್ಲ ಹಾಲಿಡೇ. ಈಗ ಸ್ಟಾರ್ಟ್ ಅಣ್ಣ ತಾಟ. ಸೂಪರ್. ಯಾರ್ದೋ ಬೇರೆಯವ್ರ ಬಟ್ಟೆ ಹಾಕ್ದಾಗ ಅನ್ಸ್ತದೆ ಗುರುವೆ. ಇಡೀ ಕರ್ನಾಟಕದಲ್ಲಿ ಈ ಬಟ್ಟೆ ಸೆಟ್ ಆಗೋದು ನಿನ್ಗೆ ಮಾತ್ರ ಮಾರೆ. ಆದ್ರೂ ಏನೋ ಕಮ್ಮಿ ಅನಿಸ್ತಾ ಇದೆಯಪ್ಪ. ಹೌದಾ? ನೀನು ಹೆದರ್ಬೇಡ, ಏನಾಗುದಿಲ್ಲ ಮರ, ಎಲ್ಲ ಒಳ್ಳೇದಾಗ್ತದೆ. ಕಾನ್ಫಿಡೆನ್ಸ್ ಬೇಕು. ಆದ್ರೂ ಹಲೋ, ನಾನ್ ಶಿವಪ್ಪ ಮಾತಾಡ್ತಿರೋದು. ನಿಮ್ಮ ವಾಯ್ಸ್ ಉಂಟಲ್ಲ ಎಷ್ಟು ಸ್ವೀಟ್. ಹುಡುಗ ತಾನೆ ದೀಪಕ್? ದೀಪಿಕವೇ ಮಾರೆ, ನಿನ್ನ ಹತ್ರ ಮಾತಾಡ್ಬೇಕಂತ. ಏನಿದು ಹಲೋ, ಗುಡ್ ಈವ್ನಿಂಗ್ ಮೇಡಮ್. ಯಾವಾಗ ನಿಮ್ ಪ್ರೊಫೈಲ್ ಡಿಪಿಲಿ ದೀಪಿಕಾ ಪಡ್ಕೊಂಡು ಫೋಟೋ ಹಾಕೊಂಡ್ರು ಅವಾಗ್ಲೇ ಹೇಳ್ದ ನೀವು ಒಂದ್ ಡಬ್ಬಾ ತರ ಇರ್ಬೋದು ಅಂತ. ಯಾರು ಹೇಳಿದ್ದು? ನನ್ ಫ್ರೆಂಡ್ ಬಾತಾಪಿ. ನಿಮ್ ಫ್ರೆಂಡ್ ನ ಮನೆಗೆ ಕಳ್ಸಿ. ಮನೆಗೆ ಹೋಗೋ. ಈಗ ಒಂದ್ ಟ್ರೈನ್ ಬಂತಲ್ಲ, ಅದನ್ನ ಹತ್ಕೊಳ್ಳಿ. ಸರಿ ಮೇಡಮ್. ಅಲ್ಲ ಫ್ರೆಂಡ್ಶಿಪ್ ಬಿಟ್ಟು ಹೋಗುದಿಲ್ಲಲ್ಲ. ಏ ದೋಸ್ತಿ ಹಮ್ನೆ ಹೀಚೋ. ಫುಲ್ ಸಾಂಗ್ ಮಾಡ್ಲಿದ್ದೀನಿ, ಮಧ್ಯೆ ಆಡ್ ಹಾಕಿ ಡಿಸ್ಟರ್ಬ್ ಮಾಡಬೇಡ ಆಯ್ತಾ? ಟಾಟಾ. ಗರ್ಲ್ ಫ್ರೆಂಡ್ ಬಂದ್ರೆ ಫ್ರೆಂಡ್ ಬೇಡ ಯಾರಿಗೂ. ಆಲ್ ದ ಬೆಸ್ಟ್, ಬಾಯ್. ಹಲೋ, ಬಂದಿದ್ದೀನಿ ರೀ. ಎಸ್ರಿ ಕಂಪಾರ್ಟ್ಮೆಂಟ್. ಏನು ಯಾರು ಕಾಣಿಸ್ತಾನೆ ಇಲ್ಲ. ಅದಕ್ಕೆ ನಾನು ಈ ಟ್ರೈನ್ ನ ಚೂಸ್ ಮಾಡಿದ್ದು. ನಿಮಗ್ ಗೊತ್ತಾ, ನಾನು ಈ ಟ್ರೈನ್ ನಲ್ಲೇ ಇಲ್ಲ. ಅಬ್ಬಾ, ಈಗ ಸಮಾಧಾನ ಆಯ್ತು. ಏನ್ರಿ ಶಾಕ್ ಆಗ್ತೀರಾ ಅನ್ಕೊಂಡ್ರೆ ಖುಷಿ ಪಡ್ತಿದ್ದೀರಾ? ಹಾಗಲ್ಲ, ಫಸ್ಟ್ ಟೈಮ್ ಅಲ್ವಾ? ನನ್ಗಿದ್ 20ನೇ ಸಲ. ಮತ್ತೇನೇನ್ರಿ, ನನ್ನ ಯಾವಾಗ್ಲೂ ಫೇಸ್ಬುಕ್ ಅಲ್ಲೇ ಚಾಟ್ ಮಾಡ್ತಿರೋ ಹುಡುಗಿ ಅಂತ ತಪ್ಪು ತಿಳ್ಕೊಂಡಾಗಿದೆ. ಇದ್ರ ತಪ್ಪು ತಿಳ್ಕೊಳ್ಳೋದು ಏನಿದೆ ರೀ? ಈಗ ನೋಡಿ, ಫೇಸ್ಬುಕ್ ಅಲ್ಲಿ ಎಲ್ಲೆಲ್ಲೋ ಒಬ್ಬೊಬ್ಬರಾಗಿದ್ದವರು ಕನೆಕ್ಟ್ ಆಗಿ ಫ್ರೆಂಡ್ಸ್ ಆಗ್ತಾರೆ. ಅಷ್ಟೇ ಯಾಕೆ, ಈಗ ನನ್ನ ತಗೊಳ್ಳಿ, ನನಗೆ 123 ಜನ ಫ್ರೆಂಡ್ಸ್ ಇದ್ದಾರೆ. ಸರಿ, ಅದ್ ಬಿಡಿ. ಇವಾಗ ನಿಮ್ ಬಗ್ಗೆ ಹೇಳಿ. ನೀವು ಹುಟ್ಟಿದ್ದಲ್ಲಿ ಯಾವ ಊರು? ನಾನು ಹುಟ್ಟಿದ್ ಪಡ್ಕೋಣೆ, ಬೆಳ್ತಿದ್ದೆಲ್ಲ ಮುಂಬೈ. ಹಾಗಾದ್ರೆ ನೀವು ನಿಜವಾಗ್ಲೂ ದೀಪಿಕಾ ಪಡ್ಕೋಣೆ ರೀ? ಏನ್ರಿ ಯಾಕ್ರಿ ನಗ್ತೀರಾ? ಸರಿ ಹೋಗ್ಲಿ ಬಿಡಿ. ಒಂದ್ ಸಾಧಾರಣವಾದ ಮಿಡಲ್ ಕ್ಲಾಸ್ ಕುಟುಂಬ ನಮ್ದು. ನಮ್ಮನೆ ಇದ್ದಿದ್ದು ಮುಂಬೈಲಿರೋ ಒಂದ್ ನದಿ ಪಕ್ಕ. ಅಪ್ಪ ಫ್ಯಾಕ್ಟ್ರಿಲ್ ಕೆಲ್ಸ ಮಾಡ್ತಿದ್ರು. ಒಂದಿನ ಬೆಳಗ್ಗೆ ಕೆಲ್ಸಕ್ಕೆ ಅಂತ ಹೋದಪ್ಪ ಸಂಜೆ ಆಂಬ್ಯುಲೆನ್ಸ್ ಅಲ್ಲಿ ಮನೆಗ್ ಬಂದ್ರು. ಫ್ಯಾಕ್ಟ್ರಿಲಾದ ಸ್ಟ್ರೈಕ್ ನಲ್ಲಿ ಯಾರೋ ಅಪ್ಪನ ತಲೆಗೆ ಹೊಡೆದ್ಬಿಟ್ಟಿದ್ರು. ಮನೆಗೆ ಆಧಾರವಾಗಿದ್ದವರು ಇದ್ದಕ್ಕಿದ್ದಂಗೆ ತೀರ್ಕೊಂಡ್ಬಿಟ್ರೆ ಆ ಕುಟುಂಬಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅನ್ನೋದನ್ನ ನಾವು ಪ್ರತಿದಿನ ಅನುಭವಿಸ್ತಿದ್ವಿ. ಮನೇಲಿದ್ದಿದ್ ಒಂದೊಂದೇ ವಸ್ತುಗಳನ್ನ ಮಾರಿ ಹೊಟ್ಟೆ ತುಂಬಿಸ್ಕೊತಿದ್ವಿ. ಕೊನೆದಾಗಿ ಒಂದ್ ರೇಡಿಯೋ ಮಾತ್ರ ಉಳ್ದಿತ್ತು. ಅದನ್ನ ಮಾರಿ ಇವತ್ತಾದ್ರೂ ಒಂದು ಒಳ್ಳೆ ಊಟ ಮಾಡೋಣ ಅಂತ ಅಮ್ಮ ನಮ್ಮನ್ನ ಹೋಟೆಲ್ ಕರ್ಕೊಂಡು ಹೋದ್ರು. ಆ ಹೋಟೆಲಲ್ಲಿ ಫ್ರೈಡ್ ರೈಸ್ ತುಂಬಾ ಚೆನ್ನಾಗಿರುತ್ತೆ. ಆಸೆಯಿಂದ ತಿಂತಿರ್ಬೇಕಾದ್ರೆ ಅಮ್ಮ ಅಕ್ಕನ್ನ ಮಾಡಿ ಮೇಲ್ ಕರ್ಕೊಂಡು ಹೋದ್ರು. ಸ್ವಲ್ಪ ಹೊತ್ತಿಗೆನೆ ಅಕ್ಕ ಹತ್ಕೊಂಡು ಓಡ್ ಬಂದ್ಲು. ಅಷ್ಟ್ರಲ್ಲಿ ಯಾರೋ ಒಬ್ಬ ವ್ಯಕ್ತಿ ದುಡ್ಡು ಕೊಟ್ಟಿದ್ದೀನಿ ತಾನೆ, ಬರಲ್ಲ ಅಂದ್ರೆ ಹೇಗೆ ಅಂತ ಅಮ್ಮನ ಹತ್ರ ಕೂಗಾಡಕ್ ಶುರು ಮಾಡ್ದ. ಅವ್ರ ಅಳದನ್ನ ನೋಡಕ್ಕಾಗ್ದೆ ಅಕ್ಕನ್ ಬದಲು ನಾನ್ ಹೋಗ್ಲಾ ಅಂತ ಅಮ್ಮನ್ನ ಕೇಳ್ದೆ. ಅದ್ಯಾವ ಜನ್ಮದ ಪುಣ್ಯನೋ ಏನೋ, ಅನಾಹುತ ಆಗೋಕ್ಕೂ ಮುಂಚೆ ಪೊಲೀಸ್ ರೈಡ್ ಆಯ್ತು. ನನ್ನ ರಿಮ್ಯಾಂಡ್ ರೂಮಿಗೆ ಹಾಕಿದ್ರು. ಅಲ್ಲೇ ನನ್ನ ಓದನ್ನ ಮುಂದುವರಿಸ್ದೆ. ಆದ್ರೆ ಈ ಸಮಾಜ ನನಗೆ ನಡತೆಗೆಟ್ಟೋಳು ಅಂತ ಹೆಸರಿಟ್ಟು ಚುಚ್ಚಿ ಚುಚ್ಚಿ ಮಾತಾಡಕ್ ಶುರು ಮಾಡ್ತು.
ತಪ್ಪೇ ಮಾಡ್ತಿದ್ರು ಎಲ್ರೂ ಆಡ್ತಿದ್ದಿದ್ ಮಾತು ನನ್ನಿಂದ ಸಹಿಸ್ಕೊಳಕ್ ಆಗ್ಲಿಲ್ಲ. ಅದಾದ್ಮೇಲೆ ಬೇರೆ ಊರಿಗೆ ಹೋಗಿ ಕಾಲೇಜಿಗೆ ಸೇರ್ಕೊಂಡೆ. ಕಾಲೇಜ್ ಫೀಸ್ ಕಟ್ಟಕ್ಕಾಗದೆ ಇದ್ದಾಗ ಆ ಊರಿನ MLA ಹೆಲ್ಪ್ ಮಾಡಿದ್ರು. ಆದ್ರೆ ನೆಕ್ಸ್ಟ್ ಡೇ ಪೇಪರ್ನಲ್ಲಿ 14 ವರ್ಷದ ಲೈಂಗಿಕ ಕಾರ್ಯಕರ್ತೆಯ ಓದಿಗೆ ಶಾಸಕರಿಂದ ಸಹಾಯ ಹಸ್ತ ಅಂತ ನನ್ ಫೋಟೋ ಜೊತೆ ಹೆಡ್ಲೈನ್ಸ್ ಬಂತು. ಮತ್ತೆ ಜನ ಚುಚ್ಚಿ ಮಾತಾಡಕ್ ಶುರು ಮಾಡಿದ್ರು. ಇದೆಲ್ಲಾನು ಸಹಿಸ್ಕೊಂಡು ಓದ್ ಮುಗಿಸಿ ಕೆಲ್ಸಕ್ ಸೇರ್ಕೊಂಡು ಅಕ್ಕನ್ ಮದ್ವೆ ಮಾಡಿಸ್ದೆ. ಆದ್ರೆ ಮದ್ವೆ ಆದ ದಿನನೇ ನಮ್ಮಕ್ಕ ದೇವ್ರ ದಯೆಯಿಂದ ನನಗ್ ಒಳ್ಳೆ ಗಂಡ ಸಿಕ್ಕಿದಾನೆ, ನಿನ್ ಹಿಸ್ಟ್ರಿ ಏನು ಅಂತ ಗೊತ್ತಾದ್ರೆ ಮರ್ಯಾದೆ ಇರಲ್ಲ, ದಯವಿಟ್ಟು ನೀನಿಲ್ಲಿಂದ ಹೊರಟೋಗು ಅಂತ ನನ್ನ ಕೇಳ್ಕೊಂಡ್ಲು. ನನ್ ಬಗ್ಗೆ ಯಾರಿಗೂ ಗೊತ್ತಿರಬಾರ್ದು, ನನ್ಗೂ ಯಾರ ಬಗ್ಗೆನೂ ಗೊತ್ತಿರಬಾರ್ದು ಅಂತ ಒಂದ್ ಊರ್ಗ್ ಹೋಗ್ಬೇಕು ಅಂತ ಡಿಸೈಡ್ ಮಾಡಿ ಯಾವ್ದೋ ಒಂದ್ ಟ್ರೈನ್ ಹತ್ಕೊಂಡು ಈ ಊರಿಗೆ ಬಂದು ಸಿಕ್ಕಿದ ಕೆಲ್ಸ ಮಾಡ್ಕೊಂಡಿದೀನಿ. ಇದನ್ನೆಲ್ಲ ನಾನು ಯಾಕೆ ನಿಮಗೆ ಹೇಳ್ತಿದ್ದೀನಿ ಅಂತ ಗೊತ್ತಿಲ್ಲ. ಹೇಳಬೇಕು ಅನಿಸ್ತು, ಹೇಳ್ದೆ ಅಷ್ಟೆ. ಎಲ್ಲರೂ ಫೇಸ್ಬುಕ್ಕಲ್ಲಿ ಚಾಟ್ ಮಾಡುವಾಗ ಏನಾದರೂ ಒಂದು ಕೆಟ್ಟ ಉದ್ದೇಶ ಇಟ್ಕೊಂಡೇ ಚಾಟ್ ಮಾಡ್ತಾರೆ. ಆದರೆ ನೀವು ಹಾಗಲ್ಲ. ಈ ಸಮಾಜ ಏನು ತಪ್ಪು ಮಾಡದೇ ಇರೋ ನನ್ನ ಹೇಗೆಲ್ಲ ನಡೆಸ್ಕೊಂಡಿದೆ ಅಂತ ಗೊತ್ತಾ? ಸ್ಕೂಲ್ ಮೆಟ್ಲೆ ಹತ್ತದೇ ಇರೋರು ಕಾಲೇಜ್ ಕಟ್ಸಿ ಎಜುಕೇಶನ್ ಮಿನಿಸ್ಟರ್ ಆಗ್ಬೋದು, ಕಾನೂನೇ ಗೊತ್ತಿಲ್ಲದೆ ಇರೋನು ಲಾ ಮಿನಿಸ್ಟರ್ ಆಗ್ಬೋದು, ಒಬ್ಬ ಕೊಲೆಗಾರ ಎಲೆಕ್ಷನ್ಗೆ ನಿಂತು MP ಆಗ್ಬೋದು. ನಾನು ಬ್ಲೂ ಫಿಲ್ಮಲ್ಲಿ ಆಕ್ಟ್ ಮಾಡ್ತೀನಿ ಅಂತ ಓಪನ್ ಸ್ಟೇಟ್ಮೆಂಟ್ ಕೊಡೋರ್ಗೆ ಅಭಿಮಾನಿ ಸಂಘಗಳು ದೇವಸ್ಥಾನ ಎಲ್ಲ ಕಟ್ತಾರೆ. ಆದ್ರೆ ಪಕ್ಕದ ಮನೆ ಹುಡುಗಿ ಹೊಟ್ಟೆ ಪಾಡ್ಗೋಸ್ಕರ ತಪ್ಪು ಮಾಡಿದ್ರೆ ನಡ್ತೆಗೆಟ್ಟೋಳು ಅಂತ ಕಲ್ಲಲ್ಲಿ ಹೊಡಿತಾರೆ. ಆದ್ರೆ ನಾನು ಯಾವ ತಪ್ಪು ಮಾಡಿಲ್ಲ, ನನಗೆ ಯಾಕೆ ಶಿಕ್ಷೆ? ಹಾಯ್, ಊಟ ಆಯ್ತಾ, ಚೆನ್ನಾಗಿದ್ದೀರಾ ಅಂತ ಕೇಳೋದಕ್ಕೆ ಯಾರು ಒಬ್ರು ಇರ್ಬೇಕಂತ ಎಲ್ಲರೂ ಆಸೆ ಪಡ್ತಾರೆ. ಆ ಥರ ನನಗೆ ಕೇಳ್ತಿದ್ದ ವ್ಯಕ್ತಿ ನೀವೊಬ್ರೆ. ಅದಕ್ಕೆ ಮೀಟ್ ಮಾಡಕ್ ಬಂದೆ. ಬಟ್ ಮೀಟ್ ಮಾಡೋದು ಬೇಡ, ನಾವಿಬ್ರು ಹೀಗೆ ಇದ್ಬಿಡೋಣ. ನೆಕ್ಸ್ಟ್ ಸ್ಟೇಷನಲ್ಲಿ ನಾನು ಇಳ್ಕೋತೀನಿ. ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಗುಡ್ ಮಾರ್ನಿಂಗ್. ಈ ಪ್ರಪಂಚದಲ್ಲಿ ಮೊದಲು ಫ್ರೈಡ್ ರೈಸ್ನ ಬ್ಯಾನ್ ಮಾಡಿಬಿಡ್ಬೇಕು. ಎಂತಕ್ಕೆ? ನಿಂಗೆ ಕೊಡದೆ ಅವಳು ತಿನ್ಲಾ? ಹೇಗೆ ನಡೀತಿದೆ ರಿಹರ್ಸಲ್? ಎಲ್ಲ ಚೆನ್ನಾಗೇ ನಡೀತಿದೆ ಟೀಚರ್. ಆದ್ರೆ ಹುಲಿನೇ ಯಾಕೋ ಗುಹೆಯಿಂದ ಆಚೆನೆ ಬರ್ತಾ ಇಲ್ಲ. ತಪ್ಪು ಮಾಡೋರು ಯಾರು, ಶಿಕ್ಷೆ ಅನುಭವಿಸೋರು ಇನ್ಯಾರು? ನನಗೊಂದು ಅರ್ಥ ಆಗ್ತಿಲ್ಲ. ನನಗೆ ಸಹ ಅರ್ಥ ಆಗ್ಲಿಲ್ಲ. ಆದ್ರೆ ನಿನ್ನ ನೋವನ್ನು ನಾನು ಶೇರ್ ಮಾಡ್ತೇನೆ, ಆಯ್ತಾ? ಹೆಂಗೆ? ಬ್ಲೂಟೂತ್ ಆನ್ ಮಾಡ್ತೇನೆ, ಶೇರ್ ಮಾಡು. ಅಂಥದ್ದೊಂದು ಆ್ಯಪ್ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಡೇಟಿಂಗು, ಮೀಟಿಂಗು, ಚಾಟಿಂಗು ಎಲ್ಲದಕ್ಕೂ ಇದೆ. ಇದಕ್ಕೆ ಮಾತ್ರ ಇಲ್ವಲ್ಲ? ಎಂತ ಮಾಡುದಾ? ಎಲ್ಲಾ ಗಂಡಸರಿಗೆ ಮಗು ಮಾಡೋ ಮನ್ಸಾದ್ರೆ ನಿಂಗೆ ಮಗುವಂತ ಮನ್ಸು. ನಾನು ನೋಡಿದೆ ತಮಾಷೆ ಅಲ್ಲ ನಿನಗೆ? ನೀನೊಂಥರ ಭಯಂಕರ ರೇರ್ ಪೀಸ್ ಮಾರೆ. ಅದು ಕಂಪ್ಯೂಟರ್ ಇದೆಯಾ? ಅದೇ ನೆಟ್ಟು, ಫೇಸ್ಬುಕ್ ಎಲ್ಲ ಇರ್ತಲ್ಲ ಅದು. 5 minutes ಅಷ್ಟೇ, ಫಾದರ್ ಬರೋ ಟೈಮು. ಓ, ನಿಮ್ ಫಾದರ್ ಇಲ್ಲೇ ಕೆಲಸ ಮಾಡ್ತಿದ್ದೀರಾ? ಥ್ಯಾಂಕ್ ಯು ಟೀಚರ್. ಹಾಯ್.
ನೆನ್ನೆ ತಾನೇ ಮಾತಾಡಿದ್ವಲ್ಲ, ಮತ್ತೇನು? ಅದು ನೆನ್ನೆ ನಿಮ್ಮ ಕತೆ ಎಲ್ಲ ಕೇಳಿದ್ಮೇಲೆ ರಾತ್ರಿ ನಿದ್ದೆನೆ ಮಾಡೋಕ್ಕಾಗಲಿಲ್ಲ. ನೋಡಿ, ನನಗೆ ಈ ಅನುಕಂಪ ಎಲ್ಲ ಇಷ್ಟ ಆಗಲ್ಲ. ನಾನು ನಿಮ್ಗೊಂದು ಒಳ್ಳೆ ಕೆಲಸ ಹುಡುಕ್ಲಾ? ಏನ್ ಕೆಲಸ ಹುಡುಕ್ತೀರಾ? ಟೀಚರ್, ನಮ್ಮ ಫ್ರೆಂಡ್ಗೊಂದು ಕೆಲಸ ಕೊಡಿಸ್ತೀರಾ? ಏನ್ ಓದಿದ್ದಾರೆ ನಿಮ್ ಫ್ರೆಂಡು? ಟೀಚರ್ ಟ್ರೈನಿಂಗ್ ಮುಗಿಸಿದ್ದಾರೆ. BEd, MEd, ಮಾಂಟೆಸರಿನಾ? ಮಾಂಟೆಸರಿ ಒಂದು ನಿಮಿಷ ಕೇಳ್ಕೊಂಡ್ ಬರ್ತೀನಿ. ನೀವು ಓದಿರೋದು BEd, MEd, ಮಾಂಟೆಸರಿನಾ? ಗುರುವೇ, ಅವ್ರ ಕೆಲಸ ಕೇಳ್ತಾ ಇದ್ದೀನಿ. ಶಾಲ್ ವಿ ಮೀಟ್? ಓಕೆ, ನೀವು ಮಿನಿಸ್ಟರ್ ಬರೋ ಪ್ರೋಗ್ರಾಮ್ ಅಲ್ಲಿ ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡ್ತಿದ್ದೀನಿ ಅಂತ ಹೇಳಿದ್ರಲ್ಲ, ಅದರಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿ. ಆಗ ನಾನೇ ಬಂದು ನಿಮ್ಮನ್ನ ಮೀಟ್ ಮಾಡ್ತೀನಿ. ನಿಮ್ಮನ್ನ ಗುರ್ತು ಹಿಡಿಯೋದು ಹೇಗೆ? ನಾನು ಗ್ರೀನ್ ಕಲರ್ ಡ್ರೆಸ್ ಹಾಕೊಂಡು ಬರ್ತೀನಿ. ಸೂಪರ್ ಮಾರೆ. ಹೌದಾ? ಮತ್ತೆ ನನ್ನ ಕೈ ಚಳಕ ಸುಮ್ಮನೆ ಚೆನ್ನಾಗಿರೋ ಇದೆ. ಸ್ವಲ್ಪ ಕಲರ್ ಚೇಂಜಸ್ ಇದ್ರೆ ಇನ್ನೂ ಚೆನ್ನಾಗಿರೋದು. ಯಾವ ಕಲರ್? ಹಸಿರು. ನೀನ್ ಗಿಳಿ ಅಲ್ಲ ಮಾರ, ನೀನು ಹುಲಿ. ಟೀಚರ್ ನೋಡಿ ಟೀಚರ್, ಅವಾಗ್ಲಿಂದ ಇವ ಹಸಿರು 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 ಅಂತ ಹೇಳ್ತಾ ಇದ್ದಾನೆ, ಸ್ವಲ್ಪ ಹೇಳಿ ಅಲ್ಲ. ಗುರುವೇನ ಹಂಗ ಹೇಳಿಲ್ಲ. ಅಯ್ಯೋ, ಏನಿದು ಟೈಗರ್ ಜೀಬ್ರಾ ಆಗ್ಬಿಟ್ಟಿದೆ. ಟೀಚರ್, ಇಲ್ಲಿವರೆಗೂ ಇವನ ಲೈಫ್ ಉಂಟಲ್ಲ ಬ್ಲಾಕ್ ಅಂಡ್ ವೈಟ್ ಆಗಿತ್ತು, ಇವತ್ತಿಂದ ಫುಲ್ ಕಲರ್. ಹೌದಾ? ಯಾವ ಕಲರ್ ಅಂತ ಕೇಳುದಿಲ್ವಾ ಟೀಚರ್? ಹಸಿರು. ಸರ್, ನಮ್ಮ ಹುಡುಗರೆ ಎಲ್ಲ ಇದಾರಲ್ಲ, ಪೊಲೀಸ್ ಸೆಕ್ಯೂರಿಟಿ ಎಲ್ಲ ಯಾಕೆ? ಅವರೇ ನೋಡ್ಕೊತಾರೆ. ಫಂಕ್ಷನ್ ಬರ್ತಾ ಇರೋದು ಮಿನಿಸ್ಟ್ರು, ನಮ್ ಡ್ಯೂಟಿ ಏಯ್ ಮುಖ್ಯ, ಇಲ್ಲೇನೆ ಮಾಡ್ತಾ ಇದ್ಯಾ? ತಟ್ಟೆಯಲ್ಲಿ ಊಟ ಬಡಿಸಿ ನಾನಲ್ಲಿ ಕಾಯ್ತಿದ್ರೆ ಇಲ್ಲಿ ತಿರುಗ್ತಿದ್ಯಾ ನೀನು? ಅದಕ್ಕೆ ಇಲ್ಲ ತಂದ್ಬಿಟ್ಟ? ಸಾಕು ಸುಮ್ನಿರೋ, ನಂಗೇನ್ ಬೇರೆ ಕೆಲಸ ಇಲ್ವಾ? ನೀ ಹೋದ್ ಕಡೆ ಎಲ್ಲ ಊಟ ತಂದ್ಕೊಡೋದಕ್ಕೆ. ಅಜ್ಜಿ, ನಂದು ಊಟ ಆಯ್ತು. ವಾಚ್ಮನ್ ಅಪ್ಪ, ನಾನ್ ನಿನ್ ಕೇಳಲೇ ಇಲ್ವಲ್ಲಪ್ಪ. ಏನೋ ಮಳ್ಳಾಟ ನಡೆಸ್ತಿದ್ಯಾ, ಅದೇನಂತ ನಾ ಕಂಡು ಹಿಡ್ದೆ ಹಿಡಿತೀನಿ. ಮಾಸ್ಟರ್ ಮಾಸ್ಟರ್, ಇವರು ಅದೇ ಹುಡುಗಿ ಅಲ್ವಾ ಮಾಸ್ಟರ್? ಇವ್ರು ಯಾಕೋ ಇಲ್ಲಿಗೆ ಬಂದಿದ್ದಾರೆ? ಮಾಸ್ಟರ್ ನೋಡಕ್ಕೆ. ಇದಕ್ಕೇನಾ ಅರ್ಧ ಕೆಜಿ ಮೇಕಪ್ ಜಾಸ್ತಿ ಹಾಕೊಂಡ್ ಬಂದಿರೋದು? ಹೌದು, ಅವನಿಗೋಸ್ಕರನೇ ಬಂದೆ. ಏನಿವಾಗ ನಿನ್ ಲವ್ ಸಕ್ಸಸ್ ಮಾಡ್ಕೊಳಕ್ಕೆ ನಮ್ಮನ್ನ ಯೂಸ್ ಮಾಡ್ಕೊತಾ ಇದ್ಯಾ? ಎಂತಾದ್ರೂ ಒಂದು ಸಣ್ಣ ಐಡಿಯಾ ಕೊಡು. ಎಂತಾದ್ರೂ ವರ್ಕೌಟ್ ಆಗಾಗೆ ನಂಗೆ ಬಹಳ ಕಷ್ಟ ಆಗ್ತಾ ಉಂಟು, ಮನ್ಸಿಗೆ ತುಂಬಾ ಬೇಜಾರಾಗ್ತಾ. ಭಯ ಆದ್ರೆ ಫೋನ್ ಯಾಕೆ ಕೇಳ್ಬಾರ್ದು? ಅಷ್ಟೇ. ಒಳ್ಳೆ ಐಡಿಯಾ ಮಾರ. ಸಿಕ್ತು. ಹೆಸರು ಬರೆಯೋದು ಮರಿಬೇಡ. ಅದು ಗೊತ್ತು ನನಗೆ, ನನ್ನ ಮಂಗ ಅನ್ಕೋಬೇಡ ನೀನು. ಹಲೋ ಹಲೋ ಟೀಚರ್, ಎಲ್ಲಿದ್ರು ಬೇಗ ಸ್ಟೇಜ್ ಹತ್ರ ಬನ್ನಿ. ಇಲ್ಲಿ ನೋಡ್ರೆ ಎಷ್ಟ್ ಚೆನ್ನಾಗಿದೆ. ಒಂದ್ ಸೆಲ್ಫಿ ತಗೊಳ್ಳೋಣ. ಬನ್ನಿ ಬನ್ನಿ ಬನ್ನಿ. ನಿತ್ಯ, You can do it. This is the opportunity you shouldn't miss. Come on. Yes. ಅಷ್ಟಿದ್ರೆ ನೀನು ಹೋಗಿ ಪ್ರಪೋಸ್ ಮಾಡು. ನಾನ್ ಯಾಕೆ ಮಾಡ್ಬೇಕು? ನೀನ್ ಹೀಗೆ ಹೇಳ್ತಾ ಇರು. ಎಷ್ಟು ಹುಡುಗಿರು ಅವನಿಗೆ ಲೈನ್ ಹೊಡಿತಿದಾರೆ ಗೊತ್ತಾ? ಅದಕ್ಕೆ ನಂಗೂ ಕೂಡ ಅವನ ಮೇಲೆ ಕ್ರಶ್ ಆಗಿದೆ ಗೊತ್ತಾ? ನಿನ್ನ ಸಾಯಿಸ್ಬಿಡ್ತೀನಿ. ನಾನ್ ಯಾಕೆ ಮಾಡ್ಲಿ ಪ್ರಪೋಸ್? ಅವನೇ ಬಂದ್ ಮಾಡ್ಬೋದಲ್ವಾ? Excuse me. Call this number. Message also okay. ಅವಂದೇ ವಿಸಿಟಿಂಗ್ ಕಾರ್ಡ್. ಹೆಂಗೆ? ಏಯ್, ಏನಾಯ್ತು? ಯಾರೋ ಹೊಸ ನಂಬರ್ ಇಂದ ಏನೇನೋ ಮೆಸೇಜ್ ಕಳ್ಸೋರೆ ನೋಡು. ಫಸ್ಟ್ ನಂಬರ್ ಸೇವ್ ಮಾಡಿ ಅವ್ರ ವಾಟ್ಸ್ಆಪ್ ಡಿಪಿ ನೋಡೋದು. ಯಾರೋ ಅದು? ಕೊಡಲಿ. ಮಾಸ್ಟರ್, ನಿಮ್ಗಿಂತ ಅವರ ಸ್ಪೀಡ್ ಆಗಿದ್ದಾರೆ ನೋಡಿದ್ರಾ? ವೇಟಿಂಗ್ ಫಾರ್ ಯುವರ್ ರಿಪ್ಲೈ. ನಡ್ರೆ, ಅಲ್ಲಿ ಹೋಗಿ ಮೊದಲು ಊಟದ ವ್ಯವಸ್ಥೆ ಆಗಿದೆ ನೋಡ್ಕೊಳ್ಳಿ, ಎಲ್ಲ ಕರೆಕ್ಟ್ ಆಗಿರ್ಬೇಕು. ಮೇಡಮ್, ಆಗ್ಲೇ ಮಿನಿಸ್ಟರ್ ಹೊರಟಿದಾರಂತೆ, ಬೇಗ ಪ್ರೋಗ್ರಾಮ್ ಶುರು ಮಾಡಿ. ಎಲ್ಲಿದ್ದೀರಪ್ಪ ನೀವೆಲ್ಲ? ಹಾಯ್, ನಮಸ್ಕಾರ ಎಲ್ರಿಗೂ. ಗುಡ್ ಈವ್ನಿಂಗ್. ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರೋಗ್ರಾಮ್ ಶುರು ಆಗುತ್ತೆ. ನಿಮ್ಗೋಸ್ಕರ ಮಕ್ಕಳು ಡ್ಯಾನ್ಸ್ ಮಾಡ್ತಿದ್ದಾರೆ, ಡ್ರಾಮಾ ಮಾಡ್ತಿದ್ದಾರೆ, ಭಾವಗೀತೆ ಕೂಡ ಹಾಡ್ತಿದ್ದಾರೆ. ಅಷ್ಟೇ ಅಲ್ಲ,
ಓ ಪ್ರೋಗ್ರಾಮ್ ಆಗಲೇ ಸ್ಟಾರ್ಟ್ ಆಗ್ಬಿಟ್ಟಿದೆ. ಐ ಹೊಸ ಮಿರರು, ಅದು ಗಿಫ್ಟ್ ರ್ಯಾಪ್ ಮಾಡಿ. ಯಾರಿಟ್ಟಿರ್ಬೋದು ಇದನ್ನ? ಏಯ್ ಹೊರಗ್ ಬಾ ಬಾ. ಏಯ್ ಏನಿದು? ಏಯ್ ಏನಿದು? ನಾ ಕೇಳಿದ್ನಾ? ನಾನಿನ್ನ ಕೇಳಿದ್ನಾ? ನೀನ್ ಗಿಫ್ಟ್ ಇಟ್ ಬಜೆಟ್ ಕಂಬಿಟ್ರೆ ನಂಗೆ ಗೊತ್ತಾಗಲ್ವಾ? ನೀನಿಟ್ಟೋಗ್ಬಿಟ್ರೆ ನಂಗೆ ಗೊತ್ತಾಗುತ್ತೆ. ನಂಗೆಲ್ಲ ಗೊತ್ತಾಗುತ್ತೆ. ಥ್ಯಾಂಕ್ ಯು ಫಾರ್ ದ ಶೂ. ವೆಲ್ಕಮ್. ಏನಿಲ್ಲ. ಅಣ್ಣ ವ್ಯಾಪಾರ ಎಲ್ಲ ಚೆನ್ನಾಗಾಗ್ತಾ ಇದೆಯಾ? ಹ್ಞೂನಪ್ಪ, ಚೆನ್ನಾಗಾಗ್ತೈತೆ. ಊಟಕ್ಕೆ ಬಾ ಅಂದ್ರೆ ಇಲ್ಲಿ ಕುತ್ಕೊಂಡು ಲೈನ್ ಹೊಡಿತಿದೀಯಾ? ಏನಜ್ಜಿ? ಏನಮ್ಮ ನಿನ್ನ ಹೆಸರು? ಶೋಭಿನಾ. ಯಾರಾದ್ರೂ ಶೋಭನಾ ಪ್ರಸ್ತ ಅಂತ ಹೆಸರಿಟ್ಕೋತಾರ? ಅಯ್ಯೋ ಶೋಭನಾ ಅಲ್ಲ ಅಜ್ಜಿ, ಶೋಭಿನಾ. ಏನಾಗ್ಬೇಕಿದೆ ಅಜ್ಜಿ? ಏನಿಲ್ಲಮ್ಮ, ದೀಪ ಹಚ್ಬೇಕು. ನಂಗೆ ಕಣ್ ಕಾಣಲ್ಲ, ಸ್ವಲ್ಪ ಬರ್ತೀಯಾ? ಹಾ ಸರಿ ಅಜ್ಜಿ. ದೀಪಿಕಾ ಪಡ್ಕನೆ ಇವಳೆಯ? ಕೈಯಲ್ಲಿ ಪೇಟಿಎಂ ಇಟ್ಕೊಂಡು ಊರೆಲ್ಲ ATM ಹುಡುಕಿದ್ದು ಮಾರೆ. ಇನ್ನೂ ಎಷ್ಟು ದೂರ ಇದೆಯಾ? ಒಂದು 20 ಕಿಲೋಮೀಟರ್ ಸರ್. ಏ ಯಾವ್ದಾದ್ರು ಒಳ್ಳೆ ಹಳೆ ಕನ್ನಡ ಹಾಡಕ. ಗೊತ್ತಾಯ್ತಲ್ಲ? ಎಣ್ಣೆ ಇದೆಯೇನೋ? ನನ್ನದು ಹಾಗಿದೆ ಸರ್. ಪರವಾಗಿಲ್ಲ ಕೊಡ. ಲೈಟಿಂಗ್ ಗೀಟಿಂಗ್ ಎಲ್ಲ ಜೋರಾಗೆ ಮಾಡಿಸಿದಾನೆ. ಕನ್ನಡಿಗೆ ನೀವಂದ್ರೆ ತುಂಬಾ ಅಭಿಮಾನ ಸರ್. ಏ ಮುದ್ಕೆ, ಅಲ್ಲೋಗೇನೆ ತರಲೆ ಮಾಡ್ದೆ? ತರ್ಲೆ ಅಲ್ಲ, ತನಿಖೆ ಮಾಡ್ದೆ. ನಿನ್ಗೊಪ್ಗೆನಾ? ಒಂದ್ ಕಡ್ಡಿಲಿ 5 ಮೊಂಬತ್ತಿ ಹಚ್ಬಿಟ್ಲು. ನಮ್ ಮನೆಗೆ ತಕ್ಕ ಹುಡುಗಿ. ಆದ್ರೆ ನೀನು ಊರ್ನವ್ರಿಗೆಲ್ಲ ದಾನ ಮಾಡಿ ಹರಿದು ಹಂಚ್ಬಿಡ್ತೀಯ. ಅಯ್ಯೋ ಮುದುಕಿ, ಸರಿಯಾಗಿದ್ಯಾ ನೀನು? ಹಿಂಗೆಲ್ಲ ಯೋಚನೆ ಮಾಡ್ತೀಯಮ್ಮ? ಏನು ಜನ ಕಳ್ಸಿ ಸ್ಪೈ ಮಾಡಿಸ್ತಿದ್ಯಾ? ನಮ್ಮ ಅಜ್ಜಿ ಅವರು. ಅಜ್ಜಿ ಅಂದ್ರೆ ಅಪ್ಪಮ್ಮ ಅಜ್ಜಿನ ಅಮ್ಮಮ್ಮ ಅಜ್ಜಿನ? ಎರಡೂ ಅಲ್ಲ. ನಾನು ಚಿಕ್ಕವನಿದ್ದಾಗಲೇ ನಮ್ಮ ಅಪ್ಪ ಅಮ್ಮ ಆಕ್ಸಿಡೆಂಟಲ್ಲಿ ತೀರ್ಕೊಂಡ್ರು. ಅವಾಗಿಂದ ಮನೆ ಕೆಲಸದ ಅಜ್ಜಿ ನನ್ನ ಸ್ವಂತ ಅಜ್ಜಿ ಆದ್ರು. ಓ, ನಿನ್ ಮೇಲೆ ಇನ್ನೂ ರೆಸ್ಪೆಕ್ಟ್ ಜಾಸ್ತಿ ಆಗ್ತಿದೆ. ಥ್ಯಾಂಕ್ ಯು. ಸರಿ, ಅಜ್ಜಿ ನನ್ನ ಬಗ್ಗೆ ಏನ್ ಹೇಳಿದ್ರು? ಅಣ್ಣ ಏನ್ ಹೇಳ? ಅದು ಹಲೋ, ಹೌದಾ? ಹಾ ಬಂದೆ. ಇಲ್ಲಿ ಕರ್ಣ ಯಾರು? ಕರ್ಣ ಸರ್. ಕರ್ಣ ನಮಸ್ತೆ ಸರ್. ನೀನ್ ನೋಡಕ್ಕೆ ಹೀರೋ ತರ ಇದೆಯಾ ಅಂತಿದ್ರು. ನೀನ್ ಹೀರೋನೇ ಕಣೆ. ಏನಯ್ಯ PA, ಎಲ್ಲ ನಿನ್ನ ಪ್ಲಾನ್ ಪ್ರಕಾರನೇ ಆದ್ರೆ ನಮ್ಮ ದೇಶದ ಯಂಗೆಸ್ಟ್ MLA ಕರ್ಣನೇ. ಹೌದಾ? ನೋಡು, ನಿಮ್ಮಂತ ಯಂಗ್ಸ್ಟರ್ಸ್ ಗಳು ರಾಜಕೀಯಕ್ಕೆ ಬಂದ್ರೆ ತಾನೇ ದೇಶನ ಮುನ್ನಡೆಸೋದಕ್ಕಾಗೋದು. ಸರ್ ಬನ್ನಿ ಮನೆಗೆ ಹೋಗ್ಬಿಟ್ಟು ಬರೋಣ. ಬೇಡ ಕರ್ಣ, ತುಂಬಾ ಟೈಮ್ ಆಗಿದೆ. ಫಂಕ್ಷನ್ ಮುಗಿಸ್ಕೊಂಡೇ ಹೋಗೋಣ. ರೆಸ್ಟ್ ರೂಮ್ ಎಲ್ಲಿದೆ? ನಾನು ಕರ್ಕೊಂಡು ಹೋಗ್ತೀನಿ, ಬನ್ನಿ ಸರ್. ಸರ್ ಇವರು ನಮ್ಮೂರು ಇನ್ಸ್ಪೆಕ್ಟರ್ ಸರ್. ನಮಸ್ಕಾರ ಸರ್. ನಡ್ರಿ ಬನ್ನಿ. ಅಣ್ಣ ನೀವು ಅವ್ರ ಜೊತೆ ಹೋಗಿ ಬನ್ನಿ. ಹೋಗಿ ಹೋಗಿ ಅಣ್ಣ, ಮಿನಿಸ್ಟರ್ ಹೇಳಿದ್ ಕೇಳಿಸ್ಕೊಂಡ್ಯಾ? ಮಿನಿಸ್ಟರ್ ಹೇಳಿದ್ ಕೇಳಿಸ್ಕೊಂಡ್ಯಾ? ಅಯ್ಯೋ ಸರ್, ನನಗೆ ನಂಬಕ್ಕೆ ಆಗಲಿಲ್ಲ ಸರ್. ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಸರಿ ಸರಿ ಸರಿ, ನಾನು ಹೇಳಿದ್ದೆಲ್ಲ ರೆಡಿ ಇದೆಯಾ? ಎಲ್ಲ ರೆಡಿ ಸರ್. ಹೊಸ AC, ಹೊಸ ಹೀಟ್ರು, ಒಳ್ಳೆ ನಾನ್ ವೆಜ್ ಊಟ, ಬೆಡ್. ಬೇರೆದೆಲ್ಲ ಬೇರೆದೆಲ್ಲ ಸರ್. ಫಸ್ಟ್ ಟೈಮ್ ಮಿನಿಸ್ಟರ್ ನಿಮ್ಮ ಮನೇಲಿ ಉಳ್ಕೊತಿದ್ದಾರಪ್ಪ. ಅವ್ರನ್ನ ಸಂತೋಷ ಪಡಿಸೋದು ನಿನ್ ಜವಾಬ್ದಾರಿ ತಾನೆ ಸರ್. ಅರ್ಥ ಆಗ್ಲಿ ಸರ್, ಅರ್ಥ ಆಗ್ಲಿಲ್ಲ.
ಎಲ್ಲ ವಿಷಯನೂ ನಾನೇ ಬಾಯ್ ಬಿಟ್ಟು ಹೇಳಕ್ಕಾಗತ್ತಾ? ಕೆಲವು ವಿಷಯ ನೀನೇ ಅರ್ಥ ಮಾಡ್ಕೋಬೇಕು. ಕಾರಲ್ಲಿ ಬರ್ತಾ ವಿಡಿಯೋ ಹಾಕಿದ್ನಲ್ಲ, ಅದ್ರ ಪೆನ್ ಡ್ರೈವ್ ಹಂಗೆ ಇಟ್ರೆ ಕೇಳು. ಫಸ್ಟ್ ನೈಟ್ ಅಲ್ಲಿ ಅರ್ಧಕ್ಕೆ ಬಿಟ್ಟಂಗಾಗಿದೆ ನನ್ನ ಪಾಡು. ಟಾಯ್ಲೆಟ್ ಇಲ್ಲೇ ಇದೆ. ಅಲ್ಲಿ ಯಾರು ಹೋಗ್ತಾರ ಹೋಗಲ್ಲ, ಇಲ್ಲೇ ಮಾಡ್ತೀನಿ. ಸರಿ ಅಣ್ಣ. ಹಲೋ. ಏನ್ ಹೀರೋ, ಇಡೀ ಊರೇ ನಿನ್ನ ಫಾಲೋ ಮಾಡ್ತಿದ್ದೆ, ಆದ್ರೆ ನೀನ್ ಮಾತ್ರ ನನ್ನ ಫಾಲೋ ಮಾಡ್ತಿದ್ಯಾ. ಹೌದು, ಇನ್ಸ್ಟಾಲಿ ನಿನ್ ಪ್ರೊಫೈಲ್ ಪಿಕ್ಚರ್ ಬೇರೆನೇ ಇದೆಯಲ್ಲ, ಯಾಕೆ? ಇನ್ಸ್ಟಾದಲ್ಲ 2 ವರ್ಷದಿಂದ ನೀನ್ ಮೆಸೇಜ್ ಮಾಡ್ತಿದ್ರು ನಂಗೆ ಇಷ್ಟನೇ ಆಗಿರ್ಲಿಲ್ಲ. ಆದ್ರೆ ಈ ಚೈನ್ ಹುಡ್ಕೊಟ್ಟಾಗಿಂದ ನಂಗೆ ನೀನ್ ಇಷ್ಟ ಆದೆ. ಚೈನಾ? ಅದೇನಾ, ಅವತ್ತು ದೇವಸ್ಥಾನದಲ್ಲಿ ಗಿಫ್ಟ್ ಬಾಕ್ಸ್ ಅಲ್ಲಿ ಚೈನ್ ನಾನೇ ಇಟ್ಟು ಕುಡಿ ಹತ್ರ ಇಟ್ಟಿದ್ದೆ. ಅವಳು ನೀವಿಟ್ಟಿದ್ದು ಅಂತ ತಪ್ಪು ತಿಳ್ಕೊಂಡಿದ್ದಾಳೆ. 2.5 ವರ್ಷದಿಂದ ತುಂಬಾ ಲವ್ ಮಾಡ್ತಾ ಇದ್ದೀನಿ ಅಣ್ಣ. ಪ್ಲೀಸ್ ಅಣ್ಣ, ನೀವು ತಪ್ಪು ತಿಳ್ಕೊಬೇಡಿ. ಅದೇ ಮತ್ತೆ ನಿಮ್ಮ ಕಾರ್ಡ್ ಇದೆಯಲ್ಲ ಅಣ್ಣ, ಅದರಲ್ಲಿ ನಾನು ನಂಬರ್ ಹಾಕಿ ಅವಳಿಗೆ. ಹೋಗೋ ಅಣ್ಣ, ಹೋಗೋ ಅಣ್ಣ, ಅದು ಎಂತ ವಿಷಯ ಅಂತ ನಾನು ನಿಮ್ಗೆ ಹೇಳ್ತೇನೆ. ಅಣ್ಣ, ನಾನು ಹೇಳೋದು ಏನೋ ಕಿರಿಕು, ಮಾತಾಡ್ತಿದ್ದೇನಲ್ಲ ಮರ ನಾನು. ಅವ್ರು ನೋಡ್ತಾ ಇದಾರೆ, ಅವ್ರು ನೋಡ್ತಾ ಇದಾರೆ. ಏನು ಆಗಿಲ್ಲ, ಸುಮ್ಮನಿರಾ. ಬಿಡ್ರಾ. ನೀವಾ ಅಂಕಲ್? ಇಲ್ಲಿ ಬಾತ್ರೂಮ್ ಯಾರೋ ಅನ್ಕೊಂಡ್ ಭಯ ಆಗೋಯ್ತು. ಬಾತ್ರೂಮ್ ಅಂಕಲ್, ಒಳಗಡೆನೂ ಒಂದಿದೆ, ಅದನ್ನ ಯೂಸ್ ಮಾಡ್ಬೋದು. ನೀನೇನ ಜಿಂಕೆ? ಹಾ ಅಂಕಲ್. ಹೆಲ್ಪ್ ಮಾಡ್ಲಾ? ಏನೋ ಮಾಡ್ತಾ ಇದೆಯಲ್ಲ. ಪ್ಲೀಸ್ ಅಣ್ಣ, ಅಣ್ಣ. ಸಾಹೇಬ್ರು ವಾಶ್ರೂಮ್ ತುಂಬಾ ಹೊತ್ತಾಯ್ತಲ್ಲ, ಇನ್ನೂ ಬಂದಿಲ್ವಲ್ಲ? ಬನ್ನಿ ಸರ್, ನಾವೇ ನೋಡೋಣ. ಸರ್, ಎಲ್ಲೋಗ್ತಾ ಇದ್ದೀರಾ? ಅಲ್ಲ, ಮಿನಿಸ್ಟರ್ ಇಷ್ಟೊತ್ತಾದ್ರೂ ಕರ್ಕೊಂಬರ್ತೀನಿ, ನಡೀರಿ. ಸರಿ ಅಧ್ಯಕ್ಷ. ಕರ್ಣ ಇರ್ಬೇಕಾದ್ರೆ ತೊಂದರೆ ಇಲ್ಲಿಂದ ಬರುತ್ತೆ ಹೇಳಿ. ನಡ್ರಿ. ಬನ್ನಿ, ಹೋಗೋಣ ಬನ್ನಿ. ಬೇಡ ಅಂಕಲ್, ಪ್ಲೀಸ್ ಅಂಕಲ್. ಜಿಂಕೆಯಲ್ಲಿ ಕೀರ್ತಿ ಬಟ್ಟೆ ಬದಲಾಯಿಸ್ಕೊಂಡು ಬರ್ತೀನಿ ಅಂದ್ಲು, ಇನ್ನೂ ಬಂದಿಲ್ಲ. ಅದಕ್ಕೆ ನೋಡೋಣ ಅಂತ ನಾನು ಚಪ್ಲಿ ಬರ್ತೀನಿ.
ಕೀರ್ತಿ ಬಿಡು ಬಿಡು ಅಕ್ಕ ಏನಾಯ್ತು? ಹೋಗು ಇಲ್ಲಿಂದ. ಬಂದ್ರೋ ಇಲ್ಲಿ ಬರೋ ಬನ್ನಿ ಅನ್ನಲ್ಲ. ನನ್ನ ಪ್ರೀತಿಯ ಬಂಧುಗಳೇ, ನೀವು ನನ್ನ ಮೇಲಿಟ್ಟಿರೋ ಪ್ರೀತಿಗೆ ನಾನು ಸದಾ ಕಾಲ ಚಿರಋಣಿ. ನಮ್ಮಲ್ಲಿರೋ ಕಲೆ ಯಾವತ್ತೂ ವ್ಯರ್ಥ ಆಗಲ್ಲ. ಒಂದಿನ ಒಂದಿನ ಬೆಳಕು ಬಂದೆ. ಈ ಹಳ್ಳಿಯ ಏಳಿಗೆಗೋಸ್ಕರ ಅವ್ಯಾಹತವಾಗಿ ನಿರಂತರವಾಗಿ ದುಡಿತಾ ಇರೋ ಒಬ್ಬ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಅದು ಬೇರೆ ಯಾರು ಅಲ್ಲ, ಅದು ನಿಮ್ಮೆಲ್ಲರ ಪ್ರೀತಿಯ ಕರ್ಣ. ಏನಾಯ್ತು? ಇರಣ್ಣ ಮಾತಾಡ್ತಿದ್ರಲ್ಲ, ಯಾಕೆ ಟೀಚರ್ ಮಾತಾಡ್ತಿಲ್ಲ? ಏನಾಯ್ತು? ರಕ್ತ ಇರಿ ಸರ್, ಮಾತಾಡ್ತಿದ್ದೀನಲ್ಲ ಟೀಚರ್. ಏನು ಎಷ್ಟು ದಿವಸ ನೀವು ನೋಡಿದ ಕರ್ಣಾನೇ ಬೇರೆ, ಇನ್ಮೇಲೆ ನೀವು ನೋಡೋ ಕರ್ಣಾನೇ ಬೇರೆ. ನಿಲ್ಸ್ರ. ಏಯ್ ಏನ ಎಲ್ಲ ಸರ್ಕೊಂಡು ಒಬ್ಬನೇ ಹೊಡಿತಾ ಇದ್ದೀರಾ? ಇರಾ ಅವನು ನಮ್ಮವ್ರನ್ನ ಹೊಡಿತಾ ಇರೋದು ಕರ್ಣ. ಸರ್, ಇದಕ್ಕೋಸ್ಕರ ಕಾರಣ ಏನೋ ಇರ್ಬೋದು, ನನಗೆ ಬಂದು ಹೇಳ್ಬೇಕಾಯ್ತು. ನೀನು ಯಾವನ್ ಕೈ ತಗೊಳ್ದವನು? ಇದನ್ನ ನೀನು ಕೊಡೋ ಮರ್ಯಾದೆ? ಹೋಗಿ ಹೋಗಿ ನೀನು ಬುದ್ಧಿ ಹೇಳ್ತೀನಲ್ಲ, ನಾನು ಮುಟ್ಟಾಳ. ಊರಿಗೆ ಬಂದು ಮಿನಿಸ್ಟರ್ ಕಾರ್ಡ್ ಹೊಡೆದಿದ್ದು ಅಲ್ದೆ ಬಿಡ್ಸ ಬಂದು ಅಧ್ಯಕ್ಷರ ಮೇಲೆ ಕೈ ಮಾಡ್ತೀಯಾ? ಸರ್, ಇದ್ರಲ್ಲಿ ನನ್ನ ತಪ್ಪೇನು ಇಲ್ಲ. ತಪ್ಪು ಯಾರ್ದೇ ಆಗಿರ್ಲಿ, ಇನ್ನೊಬ್ರ ಮೇಲೆ ಕೈ ಮಾಡ್ಬೇಡ. ಎಷ್ಟಲ್ಲ ಹೇಳಿಲ್ಲ ನಿನಗೆ? ಇಷ್ಟು ವರ್ಷ ಅನುಭವಿಸಿ ಸಾಲ್ದ ನೀನು? ನೋಡು, ಈಗ ಅಧ್ಯಕ್ಷರು ಬರ್ತಾ ಇದಾರೆ. ಈಗ ಅವ್ರು ಬಂದು ಕಂಪ್ಲೇಂಟ್ ಕೊಟ್ರೆ ನಾನೇನ್ ಮಾಡ್ಬೇಕು ನಿನ್ಗೆ? ಮತ್ತೆ ಒಳಗಾಕ್ಬೇಕಾ? ಮತ್ತೆ ಆರಾಮ ಸರ್? ಏನಿಲ್ಲ ಸರ್, ಸುಮ್ಮನೆ ಬಂದೆ. ನಮ್ಮ ಪಕ್ಕದ ಮನೆ ಮುಸ್ತಫಾ ಮಗಳದು ನಿಖಾ ಇತ್ತು. ಮದುವೆ ಊಟಕ್ಕೆ ಕುರಿ ಕೇಳಿದ್ರು. ನಮ್ ದೊಡ್ಡಿಲ್ಲ ಎಷ್ಟೊಂದಿದಾವಲ್ಲ, ಎಷ್ಟು ಬೇಕಾದ್ರೂ ತಗೊಂಡು ಇಂತ ಕೊಟ್ಟು ಕಳ್ಸಿದ್ದೆ. ಅವ್ರು ಒಳ್ಳೆ ಬಿರಿಯಾನಿ ಮಾಡಿ ಕಳ್ಸಿದ್ದಾರೆ. ಮನೇಲಿ ಎಷ್ಟೊಂತ ತಿನ್ನಕ್ಕಾಗುತ್ತೆ ಸರ್, ಇರೋದಿಬ್ರೇ ಅಲ್ವಾ? ಇಲ್ಲಾದ್ರೆ ನೀವೆಲ್ಲರೂ ತಿನ್ಬೋದು, ಅದಕ್ಕೆ ತಗೊಂಡ್ಬಂದಿದ್ದೀನಿ. ಏಯ್ ಬೇಗ ಬೇಗ ತಗೊಂಡ್ಬನ್ರ. ಓ ಹುಲಿ, ನೀವು ಇಲ್ಲ ಇದ್ದೀರಾ? ನೀವು ತಿನ್ನಿ. ಸರಿ ನಾಗಪ್ಪನವ್ರೆ, ಚೆನ್ನಾಗಿ ತಿನ್ನಿ. ನೋಡ್ದ ಅಧ್ಯಕ್ಷ ಎಷ್ಟು ದೊಡ್ಡ ಮನುಷ್ಯರು, ಮನಸ್ಸಲ್ಲಿ ಏನೂ ಇಟ್ಕೊಂಡಿಲ್ಲ. ಹುಲಿ, ಒಂದ್ ನಿಮಿಷ ಬನ್ನಿ ಇಲ್ಲೇ. ಹೋಗು, ಏನಾದ್ರು ಕೇಳಿದ್ರೆ ಸಾರಿ ಅಂತ ಹೇಳು. ನಾನೇನು ತಪ್ಪು ಮಾಡಿಲ್ಲ ಸರ್. ನೀವು ಕೇಳಬೇಕು ಅಂದ್ರೆ
ಕೇಳ್ತೀನಿ. ಏನದು ನನ್ನ ಟೀಚರ್ ಮುಂದೆ ಗಲಾಟೆ? ನಮ್ಮ ಟೀಚರ್ಗೆ ಕೈಗೆ ಬಾಯಿಗೆಲ್ಲ ಏಟ್ ಬಿದ್ದುಬಿಟ್ಟಿತ್ತು ಸರ್. ಹೌದಾ? ಹಾಂ. ಏನಾದರೂ ಹೇಳಿದ್ರ? ನಾನು ಕೇಳಿದೆ, ಆದರೆ ಅವ್ರು ಏನು ಹೇಳಲಿಲ್ಲ. ಏನು ಹೇಳಿಲ್ವಾ? ಹಾಂ. ನೋಡಿ, ನಾನು ಹೇಳೋದೇನು ಅಂದರೆ, ಒಂದು ದೊಡ್ಡ ಫಂಕ್ಷನ್ ಮಾಡಬೇಕಾದ್ರೆ ಈ ಥರ ಸಣ್ಣ ಪುಟ್ಟದು ಸಮಸ್ಯೆ ಬರ್ತಾನೆ ಇರುತ್ತೆ. ಅದನ್ನೆಲ್ಲ ನಾವಲ್ಲೇ ಬಿಟ್ಬಿಡ್ಬೇಕು. ಇಲ್ಲಿ ತಗೊಳ್ಳಿ. ಅಯ್ಯೋ, ನಾ ದುಡ್ಗೋಸ್ಕರ ಮಾಡಿಲ್ಲ. ಇಟ್ಕೊಳ್ಳಿ. ಮಿನಿಸ್ಟರ್ ನಾವು ಹೇಳಿದಕ್ಕೆಲ್ಲ ಒಪ್ಕೊಂಡಿದ್ದಾರೆ ಗೊತ್ತಾ, ಅದಕ್ಕೆ ನೀವು ಒಂದು ಕಾರಣ ಅಲ್ವಾ? ನಡೆದಿದ್ದೆಲ್ಲ ಅಲ್ಲಲ್ಲೇ ಮರ್ತು ಬಿಡ್ಬೇಕು. ಇಲ್ಲಿ ಬರಲ್ಲ. ಆಮೇಲೆ ಮಿನಿಸ್ಟರ್ ಬೇಗ ಬಂದ್ಬಿಟ್ಟು ನಿಮ್ಮ ಹುಲಿ ಆಟ ನೋಡೋಕ್ಕಾಗಲಿಲ್ಲ, ಅದಕ್ಕೆ ಅಂತಾನೂ ಒಂದು ಟೈಮ್ ಬರುತ್ತೆ, ನೋಡೋಣ. ಸರಿ, ಆಯ್ತು. ಹಲೋ ಕರ್ಣಣ್ಣ, ಹೇಳಿ. ಏನಿಲ್ಲಕ್ಕ, ಅದು ಕೀರ್ತಿ ಮನೆ ಕಡೆ ಬರಲಿಲ್ಲ. ಅವಳು ಯಾಕೋ ಸುಸ್ತು ಅಂತ ಮಲ್ಗೋಳಣ್ಣ. ಏನಾಯ್ತು? ಸೀರಿಯಸ್? ಅಯ್ಯೋ, ಅಂಥದ್ದೇನು ಇಲ್ಲಣ್ಣ. ದಿನ ಬರ್ತಿದ್ದವಳು ಕಾಣಿಸ್ಲಿಲ್ಲ ಇವತ್ತು. ಹೌದಾ? ಮಲ್ಕೊಂಡೋಳೆ. ಎಬ್ಬಿಸ್ಲಾನ? ಬೇಡ ಬೇಡ ಬೇಡ, ಇದೇನಿದು? ಹೇಳ್ಸಕ್ಕೋಬೇಡಿ. ಪಟ್ಟದ ಕುದುರೆ ಬಸರಿ ಕುದುರೆ ಹೆಂಗ್ ಹೋಗ್ತಾ ಇದೆ? ಪುಟ್ಟಗ್ ಹಸುವಾಗಿರ್ಬೇಕು. ಬೇಗ ಬೇಗ ಊಟಕ್ಕೆ ರೆಡಿ ಮಾಡು. ಅವಳಿಗೂ ಸರಾದ್ಮೇಲೆ ನಾನೇ ಮನೆಗೆ ಕರ್ಕೊಬರ್ತೀನಣ್ಣ. ಸರಿ, ಆಯ್ತಕ್ಕ. ನನ್ನ ಮಗಳು ಅಂದ್ರೆ ಅದ್ ಎಷ್ಟು ಪ್ರೀತಿ ಕರ್ಣಣ್ಣಂಗೆ. ಹೌದು, ಒಟ್ಟೊಳಕ್ಕೆ ಏನಾದ್ರು ಹೋಯ್ತೇನವ? ಹಲೋ. ಏನಪ್ಪ ಕರ್ಣ, ಹೇಗಿದ್ಯಾ? ಚೆನ್ನಾಗಿದ್ದೀನಿ ಸರ್. ನಾನು ಕೇಳ್ತಿರೋದು ಅರ್ಥ ಆಗ್ತಾ ಇದೆಯಲ್ಲ? ಎವ್ರಿಥಿಂಗ್ ಇಸ್ ಕೂಲ್? ಹೌದು ಸರ್, ಎಲ್ಲ ಆರಾಮಾಗಿದೆ. ನೀನೇನ್ ತಲೆ ಕೆಡ್ಸ್ಕೋಬೇಡ, ಆಗಿದ್ದೆಲ್ಲ ಒಳ್ಳೇದಕ್ಕೆ. ನೋಡೋ, ಸದ್ಯದಲ್ಲೇ ನಿನ್ಗೊಂದು ದೊಡ್ಡ ನ್ಯೂಸ್ ಕೊಡ್ತೀನಿ. ಸರಿ ಸರ್. ಪುಟ್ಟು ಪುಟ್ಟು, ಏನೇ ಮುದುಕಿ? ಏನಪ್ಪ ಬಾಗ್ಲ ಹಾಕೊಂಡಿದ್ಯಾ? ನೀನ್ ಯಾವತ್ತೂ ಚಿಲ್ಕ ಹಾಕೊಳ್ಳಲ್ವಲ್ಲ? ಏನಾಯ್ತು? ಮೈ ಹುಷಾರಿಲ್ವಾ? ಇಲ್ಲ, ಹಂಗೆಲ್ಲ ಏನಿಲ್ಲ. ಸ್ನಾನಕ್ಕೆ ಹೋಗ್ತಾ ಇದ್ದೀನಿ. ಗುರುವೇ. ಓ ಶಿವು, ನೀ ಯಾವಾಗ ಬಂದೆ ಮಾರೆ? ಈಗ ಸ್ವಲ್ಪ ಹೊತ್ತಾಯ್ತು. ನೀ ಚೆನ್ನಾಗಿ ಕನ್ಸ್ ಕಾಣ್ತಿದ್ಯಲ್ಲ, ತೊಂದರೆ ಕೊಡಬೇಡದಂತ ಇಲ್ಲೇ ಕೂತಿದೆ. ತಗೋ. ಇದು ಮಾಲ್ತಿಗೆ, ಇದು ಸ್ವಪ್ನಾಗೆ, ಇದು ಕೀರ್ತಿಗೆ, ಇದು ಇವತ್ತಂತ ಕ್ರಿಸ್ಮಸ್. ಪ್ರೋಗ್ರಾಮ್ ಚೆನ್ನಾಗಾಯ್ತಲ್ಲಪ್ಪ, ಅದಕ್ಕೆ ಕರ್ನೋಡ್ ದುಡ್ಡು ಕೊಟ್ಟಿದ್ರು, ಅದಕ್ಕೆ ಎಲ್ರಿಗೂ ಗಿಫ್ಟ್ ತಂದ್ಬಿಟ್ಟೆ. ಯಾಕೆ ಇಷ್ಟ ಆಗ್ಲಿಲ್ವಾ? ಇನ್ನೇನು ಯೋಚನೆ ಮಾಡಬೇಡ, ಇದಕ್ಕಿಂತ ದೊಡ್ಡ ಗಿಫ್ಟ್ ಸ್ಟೇಷನ್ ಕಾಯ್ತದೆ. ನಡಿವಾತಪೇ. ಇದೇ ನಾನು ನಿನ್ ಕೊಡ್ತಾ ಇರೋ ಗಿಫ್ಟು. ಫೈನ್ ಎಲ್ಲ ಕಟ್ಟಾಯ್ತು. ಇನ್ಮೇಲೆ ಯಾವ ಪೊಲೀಸು ನಿನ್ ಗಾಡಿ ಹಿಡಿಯಲ್ಲ, ಯಾವ ಪೆಟ್ಟಿ ಕೇಸು ಒಳಗೋಗ್ಬೇಕಾಗಿಲ್ಲ. ಇನ್ ಮುಂದೆ ಸ್ಟೇಷನ್ ಚಾಕರಿ ಮಾಡೋ ಮಾಲಿ ಅಲ್ಲ, ಯಾಕಂದ್ರೆ ಮಾಲೀಕ. ಯಾಕೋ ಅಣ್ಣನ ನೆನ್ನೆವರೆಗೂ ಶಿವು ಶಿವ ಅಂತ ಬಾಯಿಗೆ ಬಂದಂಗೆಲ್ಲ ಕರಿತಾ ಇದ್ದೆ. ಇವತ್ತಲ್ಲ, ಈಗ್ಲೂ ಯಾವಾಗ್ಲೂ ಎಲ್ಲಾರ್ಗೂ ಶಿವಣ್ಣನೇ. ಅತ್ತಿ ಅಣ್ಣ ಗಾಡಿ ಇವತ್ತಿಡೀ ಊರೇ ನಮ್ದು. ಕಿಲ 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 ತಿರ್ಬೇಕು. ಇಷ್ಟು ದಿನ ಇದಕ್ಕೆ ಕಾಯ್ತಾ ಇದ್ದೆ, ಬಿಡುವಂತ ಪ್ರಶ್ನೆ ಇಲ್ಲ. ಎಲ್ಲ ಸೇರ್ಸಿ ಎಲ್ಲಿ ಹೋಗ್ತಿದೀವೋ? ವಾಪಸ್ ಗಿಫ್ಟ್ ಬೇಡವಾ? ಗಿಫ್ಟಾ? ಹಸಿರು ಕಲರ್ ಮಹಾಲಕ್ಷ್ಮಿ ನೋಡ್ದೆ. ಎಸ್, ಈಗ ಬಡಬನ ಮಾರ ಮೀಟ್ ಮಾಡ್ಲಿಕ್ಕೆ ಹೋಗುದು. ಈಗ ಹೇಗಿದ್ದೇಳು? ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಇದ್ದಾಗಿದ್ದಾಳೆ. ಈಗ್ಲೇ ಮೀಟ್ ಮಾಡಕ್ ಹೋಗ್ತಿದೀವಾ? ಈಗ್ಲೇ ಹೋಗ್ತಾ ಇದೀವಿ. ಅಯ್ಯೋ ನಿನ್ನ, ಅಯ್ಯೋ ಮರೆ ಬಿಟ್ಬಿಡಪ್ಪ. ಇಲ್ಲ, ಓ ಅದ
ಚಪ್ಪಲ್ ಓನರ್. ಹಾಯ್ ಗುರುವೆ. ನೀನ್ ಡೈ ಹೊಡೆದು ಎಸ್ಕೇಪ್ ಆಗಿರೋದು ಡೈ ಹಾಕೊಂಡು ಡೌ ಹೊಡಿಲಿಕ್ಕಲ್ಲ. ಐಸಬಾಸ್, ಈ ಟ್ವಿಸ್ಟ್ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಓ ಫಿಗರ್ ವಿಷಯನಾ? ಹಾಗಾದ್ರೆ ಇಲ್ಲೊಂದ್ ಕಲರ್ ಹಾಕ್ಬಿಡ್ತೀರಿ. ಕಲರ್ ಎಷ್ಟೇ ಹಾಕಿದ್ರು ಈ ಬ್ರದರ್ ಹೆಲ್ಪ್ ಇಲ್ದೆ ಅಂತ ಮಾಡ್ಲಿಕ್ಕೆ ಆಗೋದಿಲ್ಲ. ತಪ್ಪು ತಿಳ್ಕೊಂಡಿದ್ದೀರಾ. ಹೊರಗಡೆ ನಮ್ಮ ಉಪಾಧ್ಯಕ್ಷರಿದ್ದಾರೆ. ನಿಮ್ ಹೆಲ್ಪ್ಗಿಂತ ಅವ್ರ ಕೈ ಕತ್ರಿಗೆ ಪವರ್ ಜಾಸ್ತಿ. ಅವ್ರ ಕೈ ಇಟ್ರೆ ಬೀಳ್ತಾರೆ ಹುಡುಗಿರ. ಎಲ್ರಿಗೂ ಕೊಡ್ತೀನಿ, ಕಿತ್ತಾಡ್ಬೇಡಿ. ಇದು ಆನೆಗೆ, ಇದು ಗಿಳಿಗೆ, ಇದು ಕೀರ್ತಿಗೆ. ಹೌದು, ಕೀರ್ತಿಯಲ್ಲಿ ಕಾಣ್ತಿಲ್ವಲ್ಲ? ಯಾಕೋ ಸ್ಕೂಲಿಗೆ ಬರ್ತಾರ. ಓ ಹೌದಾ, ಸರಿ ನಾನೇ ಟೀಚರ್ಗೆ ಅಂತ ಇದೆಯಲ್ಲ, ತಗೋ. ಈ ತಗೋ. ಸಾರಿ, ಅದು ಗ್ರೀನ್ ಕಲರ್. ಇದು ಒಂದೇ ಅಲ್ಲಿ ಚೆನ್ನಾಗಿದ್ದು. ಹಾಯ್ ಟೀಚರ್. ಟಾಡಂಟಾನ್, ನಿಮ್ಗೋಸ್ಕರ ಒಂದು ಕೈಗೇನಾಯ್ತು? ಏನದು? ಗಿಫ್ಟ್, ಗ್ರೀನ್ ಸಾರಿ. ಯಾಕೆ? ನಾನ್ ಕೇಳಿದ್ನಾ? ಅಲ್ಲ, ಅದು ಗಿಫ್ಟ್ ಎಲ್ಲ ತರಕ್ ಯಾರು ಹೇಳಿದ್ರು ನಿಮ್ಗೆ? ಪ್ರೋಗ್ರಾಮ್ ಅಲ್ಲಿ ನಗ್ತಾ ಮಾತಾಡಿದಕ್ಕೆ ಅದನ್ನೇ ಅಡ್ವಾಂಟೇಜ್ ಅಂತ ತಗೋತೀರಾ? ನೋಟೋರ್ ಏನ್ ಅನ್ಕೊಳ್ಳಲ್ಲ? ಮ್ಯಾಮ್ ಸ್ವಲ್ಪ ಮೆಲ್. ಯಾಕೆ ಕೇಳ್ತದೆ ಅವ್ರಿಗೆ. ಕೇಳಿಸ್ಕೊಳ್ಳಿ ಬಿಡ್ರಿ. ಯಾವನೋ ಕೇಳಿಸ್ಕೊತಾನೆ ಅಂತ ನಾನೇನ್ ಮಾಡಕ್ಕಾಗುತ್ತೆ? ಏನಾಯ್ತು? ಕಳ್ಸಿ ಅವ್ರನ್ನ ಫಸ್ಟ್. ಏನಕ್ಕೆ ಇಷ್ಟೊಂದು ಕೂಗಾಡ್ತಾ ಇದ್ದಾರೆ? ಮೊದ್ಲು ಇಲ್ಲಿಂದ ಹೋಗಕ್ ಹೇಳಿ ಅವ್ರಿಗೆ. ನೀನು ಹೊರಡಪ್ಪ ಇಲ್ಲಿಂದ. ಹುಲಿ ಸರ್, ಸಿಸ್ಟಮ್ ಪಾಸ್ವರ್ಡ್ ಏನು ಗೊತ್ತೇನಾ? ವಾತಾಪಿ ಗೊತ್ತು ಸರ್. ಕೆಲಸ ಟೈಮಲ್ಲಿ ಯಾರು ಡಿಸ್ಟರ್ಬ್ ಮಾಡೋದು? ಪಾಸ್ವರ್ಡ್ GU LD INS. ಓ ಇನ್ಸ್ಪೆಕ್ಟರ್ ಸರ್, ಎಂಟ್ರಿ ಓದ್ತಿ ಸರ್. ಓಪನ್ ಆಗ್ತಾ ಇಲ್ವೋ? ಇಟ್ಸ್ ನಾಟ್ ಓಪನಿಂಗ್. ಓಪನ್ ಆಗ್ತಾ ಇಲ್ವೋ? ಇಟ್ಸ್ ನಾಟ್ ಓಪನಿಂಗ್. ಗುಲ್ಡು ಕ್ಯಾಪಿಟಲ್ ಲೆಟರ್. ಓ ಸರ್, ಗುಲ್ಡು ಆಲ್ ಬಿಗ್ ಕ್ಯಾಪಿಟಲ್ ಲೆಟರ್ಸ್ ABCD. ಅವ್ನು ಕೈ ಸಿಗ್ಲಿ ಮಾಡ್ತೀನಿ. ನೀನ್ ಕೈ ಸಿಗ್ಬೇಕಾದ್ರೆ ಮಾಡ್ತಾರಂತೆ. ಅಷ್ಟೇ ಮುಗೀತು. ಸೈಡ್ ಸ್ಟ್ಯಾಂಡ್ ಹಾಕಿರೋ ಗಾಡಿಲಿ ಕೂತಿದ್ಯಲ್ಲ ಮಾರೆ. ವಾತಾಪಿ ಅಂದ್ರೆ ನೀನೇ ಏನೋ? ಎಂತ? ಹಲೋ. ಸರ್ ಸಿಕ್ಕಿದ್ದೇನೆ ಸರ್. ಕ್ಲೀನ್ ಮಾಡ್ತೀಯಾ ಮಗನೇ? ಬೆಳಗ್ಗೆ ಎಲ್ಲ ಗ್ಯಾಸ್ ರಿಪೇರಿ ಮಾಡ್ತೀನಿ ಅಂತ ಡೌ ಮಾಡೋದು. ಸರ್ ರಾತ್ರಿ ಆದ್ರೆ ಎಂತದು ಮಾಡ್ಲಿಲ್ಲ ಸರ್. ಎಂತಕ್ಕೆ ಕರ್ಕೊಂಡ್ ಸರ್ ಬೇಡ ಸರ್, ನಾ ಎಂತ ಮಾಡ್ಲಿಲ್ಲ ಸರ್. ಎಂತಕ್ಕಂತ ಹೇಳಿ. ಏಯ್, ಪ್ಯಾಂಟ್ ಪಿಚ್ಚಕ್ ಸಪರೇಟ್ ಆಗಿ ಹೇಳ್ಬೇಕಾ? ಸರ್ ಅಯ್ಯೋ ವಾತಾಪಿ ಸರ್, ಸುಮ್ಮನೆ ಪ್ಲೀಸ್ ಒಂದು ನಿಮಿಷ. ಯಾರೋ ನೀನು? ಸರ್ ಒಂದು ನಿಮಿಷ. ಸರ್, ಪ್ರಕಾಶ್ ಸಾರಂಗ್ ಅವರು ಬಂದಿದ್ದಾರೆ. ಚೇಂಬರ್ ವೇಟ್ ಮಾಡ್ತಾ ಇದ್ದಾರೆ ಸರ್. ಯಾಕೋ ಏನಾಯ್ತು? ಎಂತ ಮಾಡ್ಲಿಲ್ಲ, ನಾವು ಸುಮ್ನೆ ಕರ್ಕೊಂಡು. ಸಾಹೇಬ್ರು ಬಂದಿದ್ದಾರೆ, ಎಲ್ಲ ನೋಡ್ಕೋತಾರೆ. ಏಯ್ ಹಾಯ್ ದೇವ್, ನನ್ ಪರ್ಮಿಷನ್ ಇಲ್ಲದೆ ಹೇಗೋ ಒಳಗಡೆ ಬಿಟ್ಟಿದ್ಯಾ? ಅದು ಬೇರೆ ಟೀ ಕೊಡ್ತಾ ಇದೀಯಾ? ಸರ್ ಇವ್ರು ನಿಮ್ ಬ್ಯಾಚ್ಮೆಂಟ್ ಅಂತ ಹೇಳಿದ್ರು ಸರ್. ಸೋ ವಾಟ್? ಆಮೇಲೆ ನಾವು ಅರೆಸ್ಟ್ ಮಾಡ್ಕೊಂಡ್ ಬಂದು ಹುಡುಗ ಇವ್ರಿಗೆ ಗೊತ್ತಿರೋನಂತೆ ಸರ್. ಏನ್ ಬ್ಯಾಚ್ಮೇಟ್? ನನ್ ಸ್ಟಾರ್ ಎಷ್ಟು ಅವ್ನ್ ಸ್ಟಾರ್ ಎಷ್ಟು ಅಂತ ಗೊತ್ತಾಗಲ್ವಾ ನಿಂಗೆ? ಡೋಂಟ್ ಯು ನೋ ಹೌ ಟು ಬಿಹೇವ್ ವಿತ್ ದ ಸುಪೀರಿಯರ್ಸ್? ವಾತಾಪಿ, ನೀನು ಗಾಬರಿ ಆಗ್ಬೇಡ, ಧೈರ್ಯವಾಗಿರು. ಸರ್ 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 ಯಾಕೆ ಸರ್ ಹಂಗೆ ಹೋಗ್ತಾ ಇದ್ದೀರಾ? ಗೋವಾ ಹತ್ರ ಯಾವನೊಬ್ಬ ಬ್ರೌನ್ ಶುಗರ್ನ ಸ್ಮಗಲ್ ಮಾಡ್ಕೊಂಡು ಬೋಟಲ್ಲಿ ಹೋಗ್ತಾ ಇದ್ದ. ಆ ಬೋಟ್ ಓಡಿಸಿದ್ದವನು ಓಡೋಗ್ಬಿಟ್ಟ. ಕಡೆಗೆ ಆ ಇಂಜಿನ್ ನಂಬರ್ನ ಟ್ರೇಸ್ ಔಟ್ ಮಾಡಿದ್ಮೇಲೆ ಇವನ ಅಡ್ರೆಸ್ ಸಿಕ್ತು. ಒಂದು ವರ್ಷದಿಂದ ಬೈಕು ನಮ್ಮ ಸ್ಟೇಷನ್ ತಾನೇ ಇತ್ತು. ಅದು ನನಗೆ ಅರ್ಥ ಆಗುತ್ತೆ, ಅವನಿಗೆ ಅರ್ಥ ಆಗ್ಬೇಕಲ್ಲ, ದಡ್ಡ ಅವನು. ಸರ್ 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 ಹಾಗಂತ ನಮ್ದವ್ರನ್ನ ಬಿಟ್ಟು ಹೋಗ್ಬಾರ್ದು ಸರ್. ಅದಕ್ಕೆ ಹೋಗೋನ್ ಕಾಲ್ ಹಿಡ್ಕೊಂತೀಯಾ? ನಾನೊಂದ್ಸಲ ನೋಡ್ಲ ಸರ್? ನೀನಾ? ಸರ್ ನಮಸ್ಕಾರ. ಸರ್, ವಾತಾಪಿ ಏನು ತಪ್ಪು ಮಾಡಿಲ್ಲ. ಇದರಲ್ಲಿ ಏನೋ ತಪ್ಪು ನಡೆದಿದೆ. ಅದೇನಂದ್ರೆ ಅವನ್ ಬೈಕು. ಏಯ್, ರೋಡಲ್ಲಿ ಹೋಗೋ ಪರದೇಶಿಗಳಿಗೆಲ್ಲ ಉತ್ತರ ಕೊಡೋಕ್ಕಲ್ಲ ಗವರ್ನಮೆಂಟ್ ನನಗೆ ಸಂಬಳ ಕೊಡೋದು. ಎಷ್ಟು ದೊಡ್ಡ ಬಿಲ್ಡಿಂಗ್ ಕೊಟ್ಟಿರೋದು, 300ಕ್ಕಿಂತ ಹೆಚ್ಚು ಪೊಲೀಸ್ ಸಿಬ್ಬಂದಿ ಕೊಟ್ಟಿರೋದು. ಸರ್, ಈ ಶೂಸ್ ಗವರ್ಮೆಂಟ್ ಕೊಟ್ಟಿರ್ಬೋದು,
ಈ ಬೆಲ್ಟ್ ಗೌರ್ಮೆಂಟ್ ಕೊಟ್ಟಿರ್ಬೋದು, ಈ ಸ್ಟಾರ್ಸು ಗೌರ್ಮೆಂಟ್ ಕೊಟ್ಟಿರ್ಬೋದು, ಆದ್ರೆ ಇದನ್ನ ನಾನ್ ಕೊಟ್ಟಿರೋದು. ಯೂನಿಫಾರ್ಮ್ ಹಾಕೊಂಡಿರೋ ಸರ್ಕಾರಿ ಕೆಲಸಗಾರನ್ನ ಹೊಡೆಯುವಷ್ಟು ಅಂಥದ್ದೇನಾಗಿತ್ತು? ಈ ಹುಲಿ ಆಟ ಆಡ್ಬೇಕು, ಬೇಟೆ ಆಡಬಾರ್ದು. ಕೋಪನೇ ನಮ್ ಶತ್ರು ಕಣಪ್ಪ. ಸರ್ ನಮಸ್ಕಾರ. ಶಿವು ಕೋಪಕ್ಕೆ ಬರೀ ನಿಂಬೆ ಹಣ್ಣು ಕಾರಣ ಅಲ್ಲ, ಬೇರೆ ಕಾರಣನೂ ಇದೆ. ಜಾತ್ರೆ ಜೋರ. ಯಾರು ಹೊರಗ್ನೂರಿಂದ ಬಂದು ನಮ್ಮೂರಲ್ಲಿ ಆಟ ಆಡ್ತಿದ್ದಾನೆ? ಯಾವನವನು? ರುಕ್ಮಿಣಿಯವರು ವೇದಿಕೆ ಮೇಲೆ ಬಂದು ಸನ್ಮಾನ ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ನಾನ್ ನೋಡ್ಕೋತೀನಿ, ನೀವು ಹೋಗಿ. ಹಾಗೆ ಇನ್ಸ್ಪೆಕ್ಟರ್ ದೇವೇಂದ್ರ ಸಾಹೇಬ್ ಅವರು ವೇದಿಕೆ ಮೇಲೆ ಬಂದು ಸನ್ಮಾನ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ನಮಸ್ಕಾರ. ಇದೆಲ್ಲ ಅಲ್ಲೇ ಹೇಳಬಹುದಾಗಿತ್ತಲ್ಲಮ್ಮ. ಇಲ್ಲಿವರೆಗೂ ನಡೀತಾ ಇರೋ ನನ್ನ ಮದುವೆ ಮುಂದಕ್ಕೂ ನಡೀದೇ ಹೋಗುತ್ತೆ ಅಂತ ಶಿವು ಏನು ಹೇಳಲಿಲ್ಲ. ಹೇಳಿದಿದ್ರೆ ಏನಾಗ್ತಿತ್ತು ಸರ್? ಕೈ ಮುರಿದ್ರೆ, ಕಾಲ್ ಮುರಿದ್ರೆ, ತಲೆ ಒಡೆದ್ರೆ ನಿಮ್ ಕಾನೂನಲ್ಲಿ ಅದಕ್ಕೆ ಶಿಕ್ಷೆ ಇದೆ. ಆದ್ರೆ ಎಲ್ಲದರ ಹಿಂದೆ ಇರೋ ಮನಸ್ಸು ಒಡೆದ್ರೆ ಅದಕ್ಕೆ ಯಾವ ಶಿಕ್ಷೆ ಇದೆ ಸರ್? ಅವತ್ತು ಸ್ಟೇಜ್ ಮೇಲೆ ಅಷ್ಟು ಜನ ಇದ್ರು, ಅಲ್ಲಿ ನಡೆದ ತಪ್ಪು ಯಾರಿಗೂ ಕಾಣ್ಲಿಲ್ಲ. ಆದ್ರೆ ಶಿವುಗೆ 3ನೇ ಕಣ್ಣಿದೆ. ಏಯ್ ತಗೋ ಬಾರಮ್ಮ, ದುಡ್ಡಕ್ ತಾನೇ ನೀನ್ ಎಲ್ಲಾರ ಮುಂದೆ ಕುಣಿಯೋದು, ಅದನ್ನೇ ಬೀಳಿಸ್ಕೊಂಡು ಹೋಗ್ತಾ ಇದೀಯಾ? ಅದರಿಂದ ಯಾರು ತಪ್ಪಿಸ್ಕೊಳಕ್ಕಾಗಲ್ಲ. ಹೆಣ್ಮಕ್ಳಂದ್ರೆ ಅಷ್ಟು ಸಾಧಾರಣ ನಿನ್ಗೆ? ಏನ ತಪ್ಪಾಯ್ತೀಗ? ರೇಪ್ ಮಾಡ್ಬಿಟ್ರೇನು? ಸಿಂಪಲ್ ಆಗಿರೋದ್ ನೋಡಿ ಡಮ್ಮಿ ಪೀಸ್ ಅನ್ಕೊಂಡ. ನನಗೆ ಟೈಮ್ ಕೊಡ್ತೀನಿ, ಇದು ನಿಲ್ಲವರೆಗೂ. ಇವನಂಗ್ ಬಿಟ್ಟು ಸರ್, ನಾ ಜೈಲಿಗೆ ಬಂದಿದ್ದು ನಿಮ್ಗೆ ಗೊತ್ತು, ಯಾಕೆ ಬಂದೆ ಅಂತ ಅವನು ಗೊತ್ತು. ರೀ ನಾಗಪ್ಪ ಸರ್, ಆ ವಾತಾಪಿ ಬೈಕಲ್ಲಿರೋ ಆ ಇಂಜಿನ್ ನಂಬರ್ ಯಾವ ಅಡ್ರೆಸ್ ಅಲ್ಲಿ ಇದೆ ಅಂತ ಟ್ರೇಸ್ ಔಟ್ ಮಾಡಕ್ ಹೇಳಿದ್ನಲ್ಲ, ಮಾಡಿದ್ರಾ? ಆರ್ಟಿಒಗೆ ಕಳ್ಸಿಕೊಟ್ಟಿದ್ದೀನಿ ಸರ್. ಆದರೆ ಮಧ್ಯದಲ್ಲಿ 2 ನಂಬರು ಅಳ್ಸೋಗಿದೆ, ಅದಕ್ಕೆ ಸ್ವಲ್ಪ ಡಿಲೇ ಆಗ್ತಾ ಇದೆ ಸರ್. ಇನ್ನೂ 2 ದಿನದಲ್ಲಿ ಟ್ರೇಸ್ ಔಟ್ ಮಾಡ್ಬಿಡ್ತಾರೆ ಸರ್. ಬೇಗ ಮಾಡಿ. ಕೀರ್ತಿ ಕೊಡೋದಕ್ಕೆ ಗಿಫ್ಟ್ ತಗೊಂಡ್ಬಂದಿದಲ್ಲ, ಕೊಡೋದಿಲ್ವಾ? ಅವ್ರ ಅಮ್ಮ ಬಂದಿದ್ದಾರೆ. ಓ ಹೌದಾ? ಎಲ್ಲೋಗಿದ್ದಮ್ಮ? ಬಹಳ ದಿವಸದಿಂದ ಕಾಣಲೇ ಇಲ್ಲ. ಸರ್, ಅದು ಮಗಿಗೆ ಮೈಗೂ ಸರಿತ್ತಿಲ್ಲ, ಅದಕ್ಕೆ ಹೂ ಕೊಡಕ್ ಬಂದಿರ್ಲಿಲ್ಲ. ಯಾಕೆ, ಏನಾಯ್ತು? ಗೊತ್ತಿಲ್ಲ ಸರ್, ಸ್ಕೂಲ್ ಫಂಕ್ಷನ್ ಆದಾಗಿಂದ ಯಾಕೋ ಹುಷಾರಿಲ್ದಂಗ್ ಮಲಗ್ಬಿಟ್ಟವಳೆ. ಹೌದಾ? ಹುಷಾರಾಗಿ ನೋಡ್ಕೊಳಮ್ಮ. ಸರಿ ಸರ್.
ಅಮ್ಮ ಇಲ್ವಾ? ಓಕೆ 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 ಟೆನ್ಷನ್ ಆಗ್ಬಿಡ. ಅವತ್ತೇನು ತಪ್ಪು ನಡೆದಿಲ್ಲಲ್ವ ಪುಟಿ, ಮತ್ತೆ ಯಾಕೆ? ಕೀರ್ತಿ! ಯಾಕಮ್ಮ? ಏಯ್ ಕೀರ್ತಿ! ಕೀರ್ತಿ! ಯಾಕೆ? ನಾನಮ್ಮ ಕೀರ್ತಿ, ನಾನಮ್ಮ ಶಿವಪ್ಪ. ಯಾಕೆ? ಏನಾಯ್ತು ಹೇಳಮ್ಮ ಕೀರ್ತಿ, ಯಾಕೆ? ಕಷ್ಟಕ್ಕಿಂತ ನಮಗೋಸ್ಕರ ಇನ್ನೊಬ್ರು ಕಷ್ಟ ಪಡೋದನ್ನ ನೋಡೋದಕ್ಕೆ ತುಂಬಾ ನೋವಾಗಂತೆ. ಸೋಲಾರ್ ಪಾಯಿಂಟ್ ಹೊಡಿಬೇಕು ಅನ್ಕೊಂಡಿದ್ದೆ ಮಗ, ಅದೆಲ್ಲಿ ಅಂತ ಗೊತ್ತಾಗ್ಲಿಲ್ಲ. ಅವತ್ತು ಮಾಸ್ಟರ್ ಎಷ್ಟು ಈಸಿಯಾಗಿ ಹೇಳ್ಕೊಟ್ಟು, ಸೋಲಾರ್ ಪಾಯಿಂಟ್ ಸೆಕೆಂಡ್ ಬಟನ್ ಹತ್ರ ಇರುತ್ತೆ. ತೋರಿಸ್ತೀನಿ, ಗಾರ್ಡ್ ಮಾಡು. ನಮ್ಮ ಹುಡುಗರು ಯಾರು ಬೇಡ. ಏ ಸೈಕಲ್ ಬಾಯ್ಲಿ, ಈಗ ಅವ್ನು ಬರ್ತಾನೆ, ಹೆಂಗ್ ಹೊಡಿಬೇಕು ಅಂತ ಹೇಳ್ಕೊಡ್ತೀನಿ. ಏಯ್ ನಿಂತ್ಕೊಳ್ಳಿ. ಏಯ್ ನಾನು ಮಾತಾಡ್ತಾ ಇದ್ದೀನೋ, ಅವರು ನುಗ್ತಾ ಇದೆಯಾ? ಕಿವಿ ಕೇಳಿಸಲ್ವಾ? ಕರೆದ್ರು ಹೋಗ್ತಾನೆ ಇದೆಯಾ? ಏಯ್ ಬಂದ್ರು, ಹೋಗಿ. ಮಾಸ್ಟರ್ ಮಾತಾಡ್ತಿದ್ರೆ ಹೊಡಿತಿದ್ದಾನೆ ಮಾಸ್ಟರ್. ಅಡಗಿರುವ ವ್ಯಾಘ್ರ ಗುಡುಗಿದರೆ ಉಗ್ರ. ಬಿಡ್ರಣ.
ಏನ್ ಮಾಡ್ತಾ ಇದೀರಾ? ಬಿಡ್ರಿ ಅವನ್ನ, ಬಿಡ್ರಿ. ಏಯ್ ಬಿಡ್ರಿ. ಯಾಕ್ರಿ, ಏನಾಯ್ತು? ಪೊಲೀಸ್ ಸ್ಟೇಷನ್ ಇದ್ದಾನಂತ ಏನ್ ಬೇಕಾದ್ರೂ ಮಾಡ್ಬೋದು ಇವ್ನು. ಏನ್ ಮಾಡೋದಂತದ್ದು? ಒಳ್ಳೆಯವನು ಅಂತ ನಂಬಿದಕ್ಕೆ ನಮ್ಮ ಮಕ್ಕಳ ಮೇಲೆ ಕೈ ಮಾಡಿದಾನೆ. ನನ್ನ ಹತ್ರ ಬಂದು ಹೇಳ್ರಿ. ನೀವು 2 ದಿವಸ ಇರ್ತೀರ, ಆಮೇಲೆ ಹೊರಟೋಗ್ತೀರ, ನಾವು ತಾನೇ ಅನ್ಭವಿಸೋದು. ಎಲ್ಲರೂ ಸ್ವಲ್ಪ ಸುಮ್ಮನೆ ಇರಿ. ಶಿವು, ಶಿವು, ಶಿವು ಮಾತಾಡು. ಶಿವು, ಶಿವು, ನಿನ್ನೆ ನಾನು ಕೇಳ್ತೀನಿ. ಮಾತಾಡು ಶಿವು. ಹೂವಮ್ಮನ ಮಗಳ? ಹ್ಞೂ ಸರ್. ಅಲ್ಲ, ಯೂನಿಫಾರ್ಮ್ ಹಾಕೊಂಡು ಸ್ಕೂಲ್ ಹೌದು ಹೋಗ್ತಾ ಸರ್, ಹುಡುಗಿ. ಚಿಕ್ಕ ಹುಡುಗಿ ಸರ್. ಮೊನ್ನೆವರೆಗೂ ಎಲ್ಲರೂ ಮುದ್ದಾಗಿ ಅಣ್ಣ ಅಂತ ಕರೀತಾ ಊರು ತುಂಬಾ ಓಡಾಡ್ಕೊಂಡಿದ್ಲು. ಇವತ್ತು ನಾನ್ ಮುಂದೆ ಹೋದ್ರೂ ಗುಪ್ಪ ಚಿತ್ರ ಬೆಚ್ಚ ಬಿದ್ಬಿಡ್ಲು ಸರ್. ಆ ಹುಡುಗಿ ಹೃದಯ ಹೊಡೆದು ಚೂರ್ ಚೂರ್ ಮಾಡ್ಬಿಡ್ರಲ್ಲ ಸರ್. ಇಂಥ ನೀಚನ್ ಮಕ್ಕಳನ್ನ ಸುಮ್ಮನೆ ಬಿಡಬಾರ್ದು ಸರ್. ನೋಡು, ನಿನ್ನ ಹಣೆ ಮೇಲೆ ಊತ ಬಂದಿದೆ, ಬಾ ಏನಾದ್ರು ಔಷಧಿ ಹಚ್ಚೋಣ. ಏನ್ ಸರ್, ನಾನ್ ಏನ್ ಹೇಳ್ತಿದ್ದೀನಿ, ನೀವೇನೋ ಮಾತಾಡ್ತಿದ್ರಲ್ಲ? ಅಲ್ಲ ಶಿವು, ಅಲ್ಲಿ ಏನ್ ನಡೀತು ಅಂತ ಯಾರಿಗೂ ಗೊತ್ತಿಲ್ಲ. ನಾನು ಏನಾದ್ರೂ ಆಕ್ಷನ್ ತಗೋಬೇಕು ಅಂದ್ರೆ ಯಾವ್ದಾದ್ರು ಒಂದು ಎವಿಡೆನ್ಸ್ ಇರಬೇಕು, ಅಟ್ಲೀಸ್ಟ್ ಒಂದು ಕಂಪ್ಲೇಂಟು. ಈ ಕೇಸ್ ಸಂಬಂಧಪಟ್ಟವ್ರು ಯಾರು ಅಂತ ನೋಡಿದ್ರೆ ಅಧ್ಯಕ್ಷರು, ಮಿನಿಸ್ಟ್ರು, ಈ ಊರಲ್ಲಿ ಎಲ್ಲರೂ ನಂಬಿ ಇದ್ ಹೇಳಕ್ಕ ಸರ್ ಸೊಂಟದಲ್ಲಿ ಗನ್ನು ಭುಜದ ಮೇಲೆ ಚಾರ್ಜ್ ಕೊಟ್ಟಿರೋದು. ಆ ಹುಡುಗಿ ತನ್ನ ಹೆತ್ತ ತಾಯಿ ಹತ್ರ ನಡೆದ ವಿಚಾರ ಏನು ಅಂತಾನೂ ಹೇಳಿಲ್ಲ. ನನ್ನ ಹತ್ರ ಬಂದು ಇದನ್ನ ನಾನು ಏನು ಅಂತ ಎನ್ಕ್ವೈರಿ ಮಾಡ್ಲಿ? ಗೊತ್ತಾಯ್ತು ಬಿಡಿ ಸರ್, ನಾವು ಮಾಮೂಲಿ ಮನುಷ್ಯರು ಸರ್. ಏನಾದ್ರು ತಪ್ಪು ಮಾಡಿದ್ರೆ ನಿಮ್ಮಂತವ್ರು ಮುಂದೆ ಬಂದು ಕೇಳ್ತಿರಂತ ನಮ್ ಕೇಟ್ಟಿದೀವಿ. ನಿಮ್ ಕೈಲಾಗ್ಲಿ ಅಂದ್ರೆ ಹೇಳಿ ಸರ್, ನಾ ಮೇಲಿನ ಅಧಿಕಾರಿಗಳ ಹತ್ರ ಹೋಗ್ತೀನಿ. ಏಯ್, ಏನ್ ಚಮಚಾಗಿರಿ ಮಾಡೋ ರೆಗ್ಯುಲರ್ ಪೊಲೀಸ್ ಅನ್ಕೊಂಡ ನನ್ನ? ಮತ್ತೆ ಯಾಕೆ ಸರ್ ಸುಮ್ಮನೆ ನಿಂತಿದ್ದೀರಾ? ಅಂತ ದೊಡ್ಡ ತಪ್ಪು ನಡೆದಿರ್ಬೇಕಾದ್ರೆ ಶಿವು, ಸ್ವಲ್ಪ ನನ್ನ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡು. ಅವ್ರು ನಡೆದ ಘಟನೆಯಲ್ಲಿ ಕರ್ಣ ಏನು ಮಾಡಿಲ್ಲ. ಆ ಮಿನಿಸ್ಟರ್ ಏನೋ ಮಾಡಕ್ ಹೋದ, ತಪ್ಪು ನಡೆಯೋಷ್ಟರಲ್ಲಿ ಆ ಹುಡುಗಿನ ಅಲ್ಲಿಂದ ಓಡೋ. ಏನ್ ಸರ್, ನೀವು ಎಲ್ರು ತರ ತಪ್ಪು ನಡೆದಿಲ್ಲ ಅಂತ ಹೇಳ್ತೀರಾ? ಅವತ್ತು ನಡೆದಿಲ್ಲ ತಪ್ಪಾನೆ, ಅರ್ಥ ಆಯ್ತು ಬಿಡಿ ಸರ್. ನಾವೆಲ್ಲ ಬಡವರು ಸರ್, ಇದೇ ದೊಡ್ಡ ಮನುಷ್ಯ ಮಕ್ಕಳಿಗೂ ಯಾಕೆ ಇವಾಗ ನಿಮ್ಮ ಮಗಳಿಗೆ ಹಂಗಾಗಿದೆ ಸುಮ್ಮನೆ ಇರ್ತಿದ್ರಾ? ಶಿವ, ತಪ್ಪು ಮಾಡಿದವ್ರು ಹೊಡಿರಿ ಸರ್. ಸ್ವಲ್ಪ ಸಲಿಗೆ ಕೊಟ್ರೆ ತಲೆ ಮೇಲೆ ಬಂದು ಕೂತ್ಕೊತಾ ಇದ್ಯಾ? ಏನು ಗಾಬರಿ ಆಗ್ಬೇಡಿ, ಎಲ್ಲ ಸರಿ ಹೋಗುತ್ತೆ. ಸರಿಯವ್ವ. ಮಾತಾಪೆ ಇದೇಳ, ಊಟ ರೆಡಿ. ಯಾಕೆ ಹಿಂಗ್ ಮಲಗಿದ್ಯಾ? ಏನು ಇಷ್ಟು ಸುಡ್ತಾ ಇದೆ? ಇರೋ ಮಾತಾ ತಗೊಂಡ್ಬರ್ತೀನಿ. ಅಣ್ಣ ಏನು ಬೇಡ ಅಣ್ಣ. ವಾತಾಪಿ ನೀನೇ ಏನೋ K28J891 ಗಾಡಿ ನಿಂದೇನೋ? ಗಾಡಿ ತೆಗಿಯೋ. ಇವನ್ನ ಗಾಡಿಲಿ ಕೂರಿಸ್ಬೇಡಿ. ಅಣ್ಣ ಎಲ್ಲರೂ ನೋಡ್ತಾ ಇದ್ದಾರೆ ಅಣ್ಣ. ಅಣ್ಣ ಪ್ಲೀಸ್ ಅಣ್ಣ, ಅಣ್ಣ ನನ್ನ ಬೈಕ್ ಇಂಜಿನ್ ಯಾರು ಚೇಂಜ್ ಮಾಡಿ ಮೋಸ ಮಾಡಿದಾರೆ ಅಣ್ಣ. ನಂದು ಏನ್ ತಪ್ಪಿಲ್ಲ. ಗೊತ್ತಪ್ಪ, ಆದರೆ ಕರಾವಳಿ ಕಾವಲ್ ಪಡೆಯಿಂದ ಆರ್ಡರ್ ಬಂದಿದೆ. ನನ್ನ ಕೈಲಿ ಏನು ಮಾಡೋಕ್ಕಾಗಲ್ಲಪ್ಪ. ಫ್ಲವರ್ ಪ್ರಾಕ್ಟೀಸ್ ಮಾಡ್ತಾ ಇರಿ, ಹೇಳ್ಕೊಡ ಅವಳಿಗೆ. ನೀನೇನು ಯಾವಾಗಲೂ ದೇವಸ್ಥಾನದಲ್ಲೇ ಇರ್ತೀಯಾ? ಪ್ರಸಾದ ಅಂದ್ರೆ ಅಷ್ಟೊಂದು ಇಷ್ಟನಾ ನಿಂಗೆ? ಇಲ್ಲ,
ನಾಳೆ ಡಾನ್ಸ್ ಪ್ರೋಗ್ರಾಮ್ ಇದೆ ದೇವಸ್ಥಾನದಲ್ಲಿ, ಅದಕ್ಕೆ ಪ್ರಾಕ್ಟೀಸ್ ಮಾಡಿಸ್ತಿದ್ದೀನಿ ಮಕ್ಕಳಿಗೆ. ಇನ್ಸ್ಪೆಕ್ಟ್ರೆ, ಏಯ್ ಕೋಟೆ ರೋಡ್ ಕಡೆಯಿಂದ ಹೋಗ. ಸರಿ ಸರ್. ಸರ್ ಆ ರೂಟಲ್ಲಿ ಹೋದ್ರೆ ಸುಮ್ಮನೆ ಸುತ್ತು ಸರ್. ಹಾ, ತಾವು ಬಾಯಿ ಮುಚ್ಚಿ ಸರ್, ನಾನು ಹೇಳ್ದಷ್ಟು ಮಾಡ್ಬೇಕಷ್ಟೇ. ಸರಿ ಸರ್. ನಾನು ಟೆರೆಸ್ ಮೇಲೆ ಇದ್ದೀನಿ, ಎಲ್ಲಿ ಕಾಣಿಸ್ತಾನೆ ಇಲ್ಲ. ಟೆರೆಸ್ ಮೇಲೆ ಇದ್ರೆ ನಾನು ಕಾಣ್ಬೇಕಲ್ವಮ್ಮ? ಅಲ್ಲಿ ನೋಡು, ಲೆಫ್ಟ್ ಅಲ್ಲಿ ನೋಡು. ನೀನ್ ರೈಟ್ ಅಲ್ಲಿ ನೋಡಿಲ್ಲ ಅಂದ್ರೆ ಎಲ್ಲಿ? ಕೋಟೆ ರೋಡ್ ತಾನೇ ನಿಮ್ಮ ಮನೆ ಇರೋದು. ಕೋಟೆ ರೋಡ್ ಸೆಕೆಂಡ್ ಕ್ರಾಸ್. ಹೌದು. ಅದನ್ನ ಕಾಣಿಸ್ಬೇಕಲ್ಲ. ಏನ್ ಅವಳ ಮನೆ ಇಲ್ಲೇ ಅಣ್ಣ. ಅವಳಿದ್ದಾಳೆ ಅಣ್ಣ, ಅವಳು ಹೊರಗಡೆ ನಿಂತ್ಕೊಂಡಿದ್ದಾಳೆ. ನನ್ನ ನೋಡ್ತಾಳೆ ಅಣ್ಣ. ಬೇಡ ಅಣ್ಣ, ಪ್ಲೀಸ್ ಅಣ್ಣ. ಇಲ್ಲೇ ಹೋಗ್ತಾ ಇದಾರೆ. ಅಣ್ಣ, ಅವ್ರು ಬರ್ತಾ ಇದಾರೆ. ಹೋಗಿ ಅಣ್ಣ. ಏನಾಯ್ತು? ಹಲೋ ಶೋಭಿನಾ, ಹಲೋ, ಕೇಳಿಸ್ತಾ ಇದೆಯಾ? ಇಷ್ಟೊತ್ತು ಏನ್ ನಡೀತಲ್ಲಿ? ಇವನ್ ಐ ವಾಂಟ್ ಟು ನೋ. ನನಗೂ ಈಗ ಗೊತ್ತಾಗ್ತಿದೆ. ಐ ಕಾಲ್ ಯು ಬ್ಯಾಕ್. ಮೊದಲು ನೀನು ಬಾರ್ಡರ್ನ ಕ್ರಾಸ್ ಮಾಡಿ ಹೋಗ್ಬಿಡು. ಆಮೇಲೆ ಪೊಲೀಸ್ನವ್ರಿಗೆ ಏನು ಮಾಡೋಕ್ಕಾಗಲ್ಲ. ತಗೋ, ಇದು ಖರ್ಚಿಗಿಟ್ಕೊ. ಅಣ್ಣ, ಇದೆಲ್ಲ ಯಾಕೆ? ತಗೊಳ ಅಣ್ಣ. ಸ್ವಲ್ಪ ದಿವಸ ಅಷ್ಟೇನೆ ಕಣ, ಎಲ್ಲ ಸರಿ ಮಾಡ್ಬಿಡೋಣ. ಹಾ, ಅಮ್ಮ, ದೇವ್ರ ಕಡೆ ನೋಡ್ಕೊಂಡು 3 ಸಲ ಮುಳುಗೇಳು. ಸ್ವಾಮಿಗಳೇ, ಸರಿ ಹೋಯ್ತಾಳಲ್ವಾ? ತಾಯಿ ಆಶೀರ್ವಾದ ಇದ್ರೆ ಏನೂ ಆಗಲ್ಲಮ್ಮ.
ಹೋಗ್ತಾ ಇದೀಯಾ ಅಣ್ಣ? ಅಣ್ಣ ಎಂತ ಆಗುದಿಲ್ಲ ಅಣ್ಣ, ನೀನ್ ಬಾ ಅಣ್ಣ. ಅವ್ರು ಪೂಜೆ ಮಾಡ್ತಾ ಇದಾರೆ, ನೀ ಎಂತಕ್ಕೆ ಸುಮ್ಮನೆ ಟೆನ್ಷನ್ ಮಾಡ್ಕೊಳ್ಳೋದು? ಬಾ ಅಣ್ಣ, ಎಂತ ಆಗುದಿಲ್ಲ ಬಾ. ಊರಿಗೆ ಹೊಸ್ದಾಗಿ ಬಂದವನ ಜೊತೆ ವಯಸ್ಸಿಗೆ ಬಂದಿರೋ ಮಗಳನ್ನ ಸೇರಕ್ಕೆ ಬಿಡ್ಬೇಡ ಅಂತ ಹೇಳೋಣ ಅನ್ಕೊಂಡೆ. ಅಷ್ಟರಲ್ಲಿ ಈ ಕಾಲದಲ್ಲಿ ಯಾರು ನಂಬಿಕೆ ಯಾರನ್ನು ಬಿಡ್ಬೇಕು ಗೊತ್ತಾಗಲ್ಲ. ಆಮೇಲೆ ಸಾಹೇಬ್ರೆ ಹೇಗಿದ್ದೀರಿ? ಆ ಹುಡುಗಿ ಸತ್ತೋದ್ಲಂತೆ? ಹೌದು ಸರ್, ನೀರಲ್ಲಿ ಮುಳುಗಿ ಸತ್ತೋಗಿದ್ದಾಳೆ. ಓ ಹೌದಾ? ನೀನೇ ಸಾಯಿಸ್ಬಿಟ್ಯಾ? ಅಯ್ಯೋ ಸರ್, ಸರ್ ಏನ್ ಮಾತಾಡ್ತಾ ಇದ್ದೀರಾ ಸರ್? ಕರ್ಣ, ನೀನ್ ಯಾಕೋ LKG ಹುಡುಗರ ತರ ಟೆನ್ಷನ್ ಮಾಡ್ಕೋತಾ ಇದೀಯಾ? ನಾನಾಗ್ಲೇ ಸ್ಕೂಲ್ ಮುಗಿಸಿ ಡಿಗ್ರಿ ಆಗಿ ಕಾಲೇಜ್ ಕಟ್ಟಿ ಕಾಸ್ ಮಾಡಿದ್ದು ಆಯ್ತು. ನೀನಿನ್ನೂ ತಿಳ್ಕೋಬೇಕಾದ್ದು ಬಹಳಷ್ಟಿದೆ. ನಾವೊಂದು ಹೊಸ ರಸ್ತೆ ಮಾಡ್ಬೇಕು ಅಂತಂದ್ರೆ ದೊಡ್ಡ ದೊಡ್ಡ ಮರಗಳನ್ನೇ ಉರುಳಿಸ್ಬೇಕಾಗತ್ತೆ. ಯಾವ್ದೋ ಒಂದು ಚಿಕ್ಕ ಸಸಿ ಕಿತ್ತೋಯ್ತು ಅಂತ ಕೊರಗ್ತಾ ಕೂತ್ಕೊಂಡ್ರೆ ನಾವು ತಲುಪಬೇಕಾಗಿರೋ ಗುರಿನ ಮುಟ್ಟೋದಕ್ಕೆ ಆಗಲ್ಲ. ಇದೆಲ್ಲ ನಿನಗೆ ಹೋಗ್ತಾ ಹೋಗ್ತಾ ಅರ್ಥ ಆಗತ್ತೆ. ಅದೆಲ್ಲ ಇರ್ಲಿ ಬಿಡು. ಎಲ್ಲ ರೆಡಿನಾ? ಅದೇ ವಿಷಯ ಮಾತಾಡಕ್ಕೆ ಸ್ಕೂಲ್ ಹತ್ರ ಬಂದಿದ್ದೀನಿ ಸರ್. ನೋಡ್ ಕರ್ಣ, ನಾನು ಹೈಕಮಾಂಡ್ಗೆ ತುಂಬಾ ಪ್ರೆಷರ್ ಹಾಕಿ ನಿನಗೆ ಸೀಟ್ ಕೊಡ್ಸಿದ್ದೀನಿ. ಈ ಟೈಮಲ್ಲಿ ನೀನು ಕಾನ್ಫಿಡೆಂಟ್ ಆಗಿರ್ಬೇಕು, ಸೈಲೆಂಟ್ ಆಗಿರ್ಬೇಕು. ನಮ್ಮ ಹುಡುಗರನ್ನ ಕಳ್ಸ್ಕೊಡ್ತೀನಿ, ನೀನು ಅದ್ಧೂರಿಯಾಗಿ ಸ್ಟೇಜ್ ಹಾಕ್ಸು ಅಷ್ಟೇ. ಬೈ ಎಲೆಕ್ಷನ್ಗೆ ಕರ್ಣನೇ ಕ್ಯಾಂಡಿಡೇಟು ಅಂತ ನಾನೇ ಬಂದು ಅನೌನ್ಸ್ ಮಾಡ್ತೀನಿ. ನೀನೇನ್ ಗಾಬರಿ ಆಗ್ಬಿಡ, ಎಲ್ಲ ಸರಿ ಹೋಗುತ್ತೆ. ನನ್ನ ಕಣ್ ಮುಂದೆನೆ ನೀರಲ್ಲಿ ಹೊರಟೋದ್ಲು ಟೀಚರ್. ಏನ್ ಹೇಳ್ತಿದ್ದೀರಾ ನೀವು? ಇದು ಆಕಸ್ಮಿಕವಾಗಿ ನಡ್ತಿರೋದಲ್ವಾ? ಊರ್ನವ್ರೆಲ್ಲ ಹಾಗೆ ಹೇಳೋದು. ಕಣ್ಮುಂದೆ ತಪ್ಪು ನಡೀತಾ ಇದ್ರು ಮುಖ ತಿರ್ಸ್ಕೊಂಡು ಹೋಗೋ ಜನ ಅವರು. ಆ ಊರಿಗೂ ಈ ಮಶಾಡಕ್ಕೂ ವ್ಯತ್ಯಾಸ ಇಲ್ಲ. ಇಲ್ಲಿ ಮನುಷ್ಯ ಸತ್ತು ಮಲಗಿದಾನೆ, ಅಲ್ಲಿ ಮನುಷ್ಯತ್ವ ಸತ್ತು ಮಲಗಿದೆ. ನಿಮ್ಗೆ ದುಃಖ ಆಗ್ತಾ ಉಂಟಲ್ಲ? ನೀವು ನಿಜವಾಗ್ಲೂ ಅಳ್ತಾ ಇದ್ದೀರಾ ಅಥವಾ ಹೇಗೆ? ಏನ್ ಹೇಳ್ತಾ ಇದೀಯಾ? ನನ್ಗೊಂದು ಅರ್ಥ ಆಗ್ತಿಲ್ಲ. ನಿಂಗೆ ಎಂತ ಸಹ ಅರ್ಥ ಆಗುದಿಲ್ಲ ಅಣ್ಣ. ಇಲ್ಲಿ ಡೌ ಮಾಡ್ತಾ ಇದ್ರಲ್ಲ, ಇವ್ರಿಗೆಲ್ಲ ಅರ್ಥ ಆಗ್ತದೆ ಅಲ್ಲ ಟೀಚರ್? ಅವನ್ನ ತಡಿಬೇಡಿ. 14 ವರ್ಷದ ಮುಗ್ಧ ಹುಡುಗಿ ಪಟ್ಟಿದ ನೋವನ್ನ ನೀವ್ ನೋಡಿದೀರಾ ಅಷ್ಟೇ. ಆದ್ರೆ ನಾನು 14 ವರ್ಷದವಳಿದ್ದಾಗಿಂದ ಇಲ್ಲಿವರೆಗೂ ಅನುಭವಿಸ್ತಾನೆ ಇದ್ದೀನಿ. ನಾನ್ ಪಟ್ಟಿರೋಂತ ಕಷ್ಟನ ಇವಳು ಪಡಬಾರ್ದು ಅಂತ ಸುಮ್ಮನೆ ಇದ್ದೆ. ಆದ್ರೆ ಅದು ಇವಳ ಜೀವನನೇ. ಇನ್ನಾನ್ ಸುಮ್ಮನಿರಲ್ಲ. ಅವತ್ ನಡೆದಿದ್ದ ತಪ್ಪಿಗೆ ನಾನೇ ಸಾಕ್ಷಿ. ಟೀಚರ್, ಟೀಚರ್, ನೀವೆಂತದೇ ಮಾಡಿದ್ರು ಅವ್ರು ತಪ್ಪು ನಡೆದಿಲ್ಲ ಅಂತಾನೆ ಹೇಳುದು. ಯಾರಿಗೂ ಗೊತ್ತಿಲ್ದಿರೋ ವಿಷಯ ನನಗ್ ಗೊತ್ತು. ವಾತಾಬಿ ಬೈಕ್ನಲ್ಲಿದ್ದ ಇಂಜಿನ್ ಬಗ್ಗೆ ಫುಲ್ ಡೀಟೇಲ್ ಬಂದಿದೆ ಸರ್. ಯಾರ ಹೆಸರಲ್ಲಿದೆ? ಕರುಣ ಹೆಸರಿನಲ್ಲಿದೆ ಸರ್. ನಾ ಎಷ್ಟಾದ್ರೂ ನೀವು ನಮ್ಮೋರಲ್ವಣ? ನಿಮ್ಮ ಹತ್ರ ಹೇಳಿದ್ರೆ ನೀನು ಯಾರ ಹತ್ರ ಹೇಳಿ?
ನಮ್ ಜನಕ್ಕೆ ಒಳ್ಳೇದಾಗಬೇಕು ಅಂತ ತಾನೇ ನಾನು ಪಾರ್ಟಿಗೆ ಸೇರ್ಕೊಂತ ಇದ್ದೀನಿ. ಮಿನಿಸ್ಟರ್ ಫಂಕ್ಷನ್ ಅನೌನ್ಸ್ ಮಾಡ್ಬೇಕಾದ್ರೆ ನಮ್ಮವರೆಲ್ಲ ಇರ್ಬೇಕಣ್ಣ. ನಮ್ಮ ತಾಕತ್ತೇನು ಅಂತ ತೋರಿಸ್ಬೇಕು. ಹಾ ಸರಿ 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 ಅಣ್ಣ. ಲೈ ಅದೇನದು ಆಗ್ಲತ್ತ ಲೈಟ್ ಹಾಕೊಂಡ ನಿಮ್ಗೆ ಗೊತ್ತಾಗಲ್ಲ, ಸುಮ್ಮನೆ ರೀ ಮಾಸ್ಟರ್. ಬನ್ನಿ ಮಾಸ್ಟರ್, ಬನ್ನಿ ಮಾಸ್ಟರ್. ಇಲ್ಲಿ ನೋಡಿ ಮಾಸ್ಟರ್, ಕಟೌಟು ಸೂಪರ್ ಆಗಿದೆ ಅಲ್ಲ ಮಾಸ್ಟರ್? ಇನ್ನು ಈ ತರ 6 ಕಟೌಟ್ಗಳಿದೆ ಮಾಸ್ಟರ್. ಗ್ರೌಂಡ್ ಸುತ್ತ 4 ಹಾಕ್ಸಿದೀವಿ. ಎಂಟ್ರೆನ್ಸ್ ಅಲ್ಲಿ 2 ಕಟೌಟ್ ಇದೆ ಮಾಸ್ಟರ್. ಅಯ್ಯ ನಿನ್ ಕಾಲ್ ನಾಗರ ಕಚ್ಚ ಎದೇಳೋ, ಹಿಂಗೇನ್ ಕಣ್ಕಾಣಲ್ಲ. ಎದೇಳೋ ಮೇಲೆ ಹೊಟ್ಟೆಗೆ ತಿಂದ್ಯಾ? ತಿಂಡಿ ತಿಂದ್ಯಾ? ಅದು ಅಯ್ಯೋ ಎಷ್ಟ್ ಸಲ ಹೇಳ್ಬೇಕು, ಬಂದ್ ಕಡೆ ಎಲ್ಲ ತಂದು ತಿನ್ನಿಸ್ಬೇಕು. ಆಯ್ತು, ಇವ್ರ ಜೊತೆ ಏನ್ ನಿನ್ ಜಗಳ? ನಡಿ ನೀನು. ಹಲ್ಲು ತುರ್ಸ್ಬಿಡ್ತೀನಿ. ನಡಿ, ಹುಟ್ಟು. ನಡಿ ಸುಮ್ನೆ. ನಿಂಗಿದೆಲ್ಲ ನಡಿ ಗೊತ್ತಿಲ್ಲ, ಮನೆಗೆ. ಸುಮ್ನಿರು. ನಡಿ, ಏ, ನಡಿ, ಮುದ್ಕೆ. ನೋಡ್ಕೊತೀನಿ ನಿಮ್ಮನ್ನ. ಹಾಯ್ ವಾಚ್ಮ್ಯಾನ್ ಸರ್, ಫಂಕ್ಷನ್ ಪ್ರೊಡಕ್ಷನ್ ಕೊಡಕ್ ಬಂದ್ರಾ? ಅದೆಲ್ಲ ಏನ್ ಬೇಡ ಸರ್, ನಮ್ಮ ಮಿನಿಸ್ಟರ್ ಕಡೆ ಹುಡುಗರು ಎಲ್ಲ ನೋಡ್ಕೋತಿದ್ದಾರೆ. ನಾನು ಅದಕ್ಕೋಸ್ಕರ ಬರ್ಲಿಲ್ಲ. ಒಂದು ಬೋಟಲ್ ಸ್ಮಗಲ್ ಗುಡ್ಸ್ನ. ಓಹ್ ಸರ್, ಅದಾ ನನ್ನ ಹೆಸರಲ್ಲಿ 100 ಲಾರಿಗಳು ಆಟೋ ಎಲ್ಲ ಬಾಡಿಗೆ ಓಡ್ತಿರ್ತಾವ ಸರ್. ಹಂಗೆ ಆ ಬೋಟು ಬಾಡಿಗೆ ಓಡ್ತಾ ಇತ್ತು. ಅದನ್ನ ಬಾಡಿಗೆ ತಗೊಂಡೋಗಿ ಯಾರೋ ಇಂತ ಅಡ್ಕಸ್ಬಿ ಕೆಲಸ ಮಾಡಿದಾರೆ ನೋಡಿ ಸರ್. ಸರಿ, ಬೋಟ್ ಏನೋ ನಿಮ್ದೆ, ಆದ್ರೆ ಅದ್ರಲ್ಲಿ ಇಂಜಿನ್ ಮಾತ್ರ ಹೇಗೆ ಬದಲಾಯ್ತು? ತುಂಬಾ ಸಿಂಪಲ್ ಸರ್. ಈ ನಮ್ಮ ಬೋಟ್ಗಳಿಗೆ ಯಮಾ ಇಂಜಿನ್ ಹಾಕಿದಾಗ ಪಿಕಪ್ ತುಂಬಾ ಚೆನ್ನಾಗಿರುತ್ತೆ. ಇದ್ರು ನಿಮ್ ಸ್ಟೇಷನ್ ಮುಂದೆ 100 ಗಾಡಿಗಳು ಸುಮ್ಮನೆ ವೇಸ್ಟ್ ಆಗಿ ನಿಂತಿದ್ವಲ್ಲ, ಅದಕ್ಕೆ ನಿಮ್ಮ ಹಳೆ ಇನ್ಸ್ಪೆಕ್ಟರ್ ಹತ್ರ ಮಾತಾಡಿ ಒಂದು ಇಂಜಿನ್ ಎಕ್ಸ್ಚೇಂಜ್ ಮಾಡಿದ್ದೆ ಅಷ್ಟೇ. ಅದು ತಪ್ಪು ತಾನೆ? ತಪ್ಪ? ಯಾವ ತಪ್ಪು ಸರ್? ನಾನೇನೋ ಮಾಡ್ದಾಗ ಮಾತಾಡ್ತಾ ಇದೀರಲ್ಲ. ಅಂಬಾರಿ ಮೇಲೆ ಕೂತಿರೋ ರಾಜ ಅಂಬ್ಲಿಗೆ ಆಸೆ ಪಡ್ತಾನ? ಅದು ಹಿಂಗ್ ಎಲೆಕ್ಷನ್ ಕ್ಯಾಂಡಿಡೇಟ್ ಅನೌನ್ಸ್ ಮಾಡೋ ಟೈಮಲ್ಲಿ ಅದನ್ನೆಲ್ಲ ಮಾಡಕ್ ನಾನು ಮುಟ್ಟಾಳನ ಸರ್? ಅದ್ ನನ್ಗೆ ಗೊತ್ತಿಲ್ಲ, ಆದ್ರೆ ನಿಮ್ ಸುತ್ತಮುತ್ತ ಇರೋರ್ನ ಮುಟ್ಟಾಳ್ರಾಗ ಮಾಡ್ತಾ ಇದ್ದೆ. ಏನ್ ಸರ್ ಮಾತಿನ ವರ್ಷನೇ ಬದಲಾಗ್ತಾ ಇದೆ? ಪೊಲೀಸ್ ಬೂಟ್ ಹಾಕೊಂಡು ಡ್ಯೂಟಿ ಮಾಡಕ್ ಬಂದಿದ್ರೆ ಅಲ್ಲಿ ಗೇಟಲ್ಲಿ ನಾಯಿ ಕಟ್ಟಿದ್ದೀನಲ್ಲ, ಅದರಿಂದ ಆಚೆ ಇದ್ಬಿಡಿ. ಏನ್ ಮಾಡ್ತಾ ಇದ್ಯಾ? ಹುಲಿ ಕಚ್ಬಿಡುತ್ತಲ್ಲಪ್ಪ. ಶಿವ, ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ಏನ್ ಮಾಡ್ತಾ ಇದ್ಯಾ ನೀನು? ನನಗೆ ಹೆಸರು ಹೇಳಿಲ್ಲ ಸರ್. ನಮ್ ಟೀಚರ್ ಕಾಣಿಸ್ತಾ ಇಲ್ಲ ಸರ್. ಇವ್ರು ಏನೋ ಮಾಡಿರ್ಬೇಕು ಸರ್, ನನ್ಗೆ ಗೊತ್ತು. ಓಹೋ ಸಾಹೇಬ್ರು, ತಾವ್ ಇಲ್ಲಿದ್ದೀರಾ? ನಾನು ನಿಮ್ಮನ್ನು ಹುಡ್ಕೊಂಡು ಸ್ಟೇಷನ್ಗೆ ಹೋಗಿದ್ದೆ. ಅಲ್ಲಿ ನೋಡಿದ್ರೆ ಮೇಡಮ್ ಇದ್ರು, ಕರ್ಕೊಂಡ್ ಬಂದೆ. ಒಂದ್ ಕಂಪ್ಲೇಂಟ್ ಕೊಡ್ಬೇಕಿತ್ತು. ಏಯ್, ಅವನ ಗಾಡಿಲಿ ಕೂರ್ಸಿ. ಸರ್, ನಿಮ್ದು ಏನಿದ್ರು ಸಾಹೇಬ್ರು ಬಂದ್ಮೇಲೆ ಮಾತಾಡ್ಕೊಳ್ಳಿ. ಈಗ ಎಲ್ಲರೂ ದಯವಿಟ್ಟು ಆಚೆ ಹೋಗಿ. ರಾಜನ್ ಹತ್ರ ದೂರ್ ಕೊಡ್ಬೇಕು, ರಾಜನ್ ಮೇಲೆನೆ ದೂರ್ ಕೊಡಬಾರ್ದು. ರೀ ಇನ್ಸ್ಪೆಕ್ಟ್ರೆ, ನಿಮ್ಗಿಲ್ಲಿ ಏನ್ ಕೆಲ್ಸ? ಬ್ಯಾನರ್ ಕಟ್ಟಕ್ಕೆ ಹುಡುಗರಿದ್ದಾರೆ, ಉಸ್ತುವಾರಿ ನೋಡ್ಕೊಳ್ಳೋದಕ್ಕೆ ಅಂತ ನಾನಿದ್ದೀನಿ, ಕರ್ನನ್ನ ಪಾರ್ಟಿಗೆ ಸೇರಿಸ್ಕೊಳ್ಳೋದಕ್ಕೆ ಮಿನಿಸ್ಟರ್ ಇದ್ದಾರೆ. ಅಂದ ಮೇಲೆ ನೀವಿಲ್ಲಿರೋದು ಡೆಡ್ಲಿ ವೇಸ್ಟ್. ನಿಮ್ಗೆ ಟ್ರಾಫಿಕ್ ಟ್ರಾನ್ಸ್ಫರ್ ಆಗಿರೋ ವಿಷಯ ಇನ್ನೂ ಗೊತ್ತಾಗಿಲ್ವಾ? ಇನ್ ಮುಂದೆ ರಸ್ತೆಯಲ್ಲಿ ಸಂಚಾರ ನೋಡ್ಕೊಂಡು, ಬಾಯಲ್ಲಿ ವಿಷಯ ನೋಡ್ಕೊಂಡು ಆರಾಮಾಗಿ ಮನೇಲಿ ಇದ್ಬಿಡಿ ಇನ್ಸ್ಪೆಕ್ಟ್ರೆ. ಒಂದ್ ನಿಮಿಷ. ಟ್ರಾನ್ಸ್ಫರ್ ಲೆಟರ್ ಬಂತ? ಹೌದು ಸರ್. ಸರ್ ಏನಾಯ್ತು? ಕೆಲವರಿಗೆ ನನ್ನ ಭಾಷೆ ಅರ್ಥ ಆಗಲ್ಲ, ಅಂತವ್ರಿಗೆಲ್ಲ ನಿನ್ನ ಭಾಷೆಯಲ್ಲೇ ಮಾತಾಡಿಸ್ಬೇಕು. ಇವತ್ತು ರಾತ್ರಿ 12 ಗಂಟೆವರೆಗೂ ನಾನೇ ಇನ್ಸ್ಪೆಕ್ಟರ್. ನೀನೇನ್ ಮಾಡ್ತೀಯೋ ಗೊತ್ತಿಲ್ಲ. ಆ ಕಂಪ್ಲೇಂಟ್ ಲೆಟರ್ ತಗೊಂಬ, ಕಾಕಿ ಪವರ್ ಏನು ಅಂತ ನಾನ್ ತೋರಿಸ್ತೀನಿ. ಹಿಡಿರೋ ಹಿಡಿರೋ ಟೀಚರ್. ಶಿವಪ್ಪ ಶಿವಪ್ಪ ಶಿವಪ್ಪ. ಒಂದು ಡಸ್ಟ್ಬಿನ್ ಹಾಕೋ ಪೇಪರ್ಗೆ ಎಷ್ಟೇ ಆಗಲ್ಲಟೆ.
ಆ ಹುಡುಗಿನೇ ಸತ್ತೋಗಿದ್ದಾಳೆ, ಇವಾಗ ಕಂಪ್ಲೇಂಟ್ ಕೊಟ್ಕೊಂಡು ಏನ್ ಮಾಡ್ತೀರಾ? ನಾನು ಹಾಗೆ ಅನ್ಕೊಂಡೆ ಕರ್ಣ, ಆದ್ರೆ ಅದ್ರಲ್ಲಿರೋ ಮ್ಯಾಟ್ರೇ ಬೇರೆ. ಓದು. ನಾನು ನಡೀದೇ ಇರೋದ್ರ ಬಗ್ಗೆ ಬರ್ತಿಲ್ಲ. ಅವತ್ ನಡೆದ ಅನ್ಯಾಯದ ಬಗ್ಗೆ ಬರ್ತಿದ್ದೀನಿ. ಸರ್, ಚಿಕ್ಕ ಹುಡುಗಿ ಬಿಟ್ಬಿಡಿ ಪ್ಲೀಸ್. ಹೌದಾ? ಚಿಕ್ಕ ಹುಡುಗಿನ? ನೀನ್ ದೊಡ್ಡವಳು ತಾನೆ? ಹಲೋ, ಸಿಚುವೇಶನ್ ಹೇಗಿದೆ ಕರ್ಣ? ಎಲ್ಲ ಕಂಟ್ರೋಲಲ್ಲೇ ಇದೆ ಸರ್. ಇಲ್ಲೇ ಇದ್ದಾರೆ ಸರ್, ಕೊಡ್ತೀನಿ. ಏನಯ್ಯ ಅದು ಹೊಸ ತಲೆನೋವು? ನಾನು ಮೊದಲು ಹೆದರು ಬಿಟ್ಟಿದ್ದೆ ಸರ್. ಆಮೇಲೆ ಇವಳ ಬಗ್ಗೆ ಎನ್ಕ್ವೈರಿ ಮಾಡಿದ್ಮೇಲೆ ಇವಳ ಹಿಸ್ಟ್ರಿ, ಜಿಯೋಗ್ರಫಿ ಎಲ್ಲ ಗೊತ್ತಾಯ್ತು. ಇವಳ ಬಯೋಡೇಟಾನೇ ನನ್ನ ಕೈಲಿದೆ. ಅಕ್ಕ ಯಾರು ಗೊತ್ತಾ ಸರ್? 10 ವರ್ಷದ ಹಿಂದೆ ನೀವು MLA ಆಗಿದ್ದಾಗ ಟೀಚರ್ ಟ್ರೈನಿಂಗ್ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ರಲ್ಲ, ಅದೇ ಹುಡುಗಿ ಈಗ ನಿಮ್ಗೆ ರಿವರ್ಸ್ ಹೊಡಿತಿದ್ದಾಳೆ. 14 ವರ್ಷಗಳಿದ್ದಾಗ್ಲೇ ಪ್ರಾಸ್ಟಿಟ್ಯೂಷನ್ ಕೇಸಲ್ಲಿ ಪಾರ್ಟಿ ಫುಲ್ ಫೇಮಸ್. ಕಾಲ್ಗಲ್ ಹೋಗಿ ರೇಪ್ ಆಯ್ತು ಅಂದ್ರೆ ಯಾರಾದ್ರೂ ನಂಬ್ತಾರ ಸರ್? ಅಂದ್ರೆ ತಪ್ಪು ನಡೆದಿಲ್ಲ, ನಡೆದಿದ್ದು ತಪ್ಪಲ್ಲ. ಹೌದು ಸರ್, ಇಲ್ಲೆಲ್ಲ ನಾನ್ ಮ್ಯಾನೇಜ್ ಮಾಡ್ತಿದ್ದೀನಿ. ಸಾಕ್ ನಿಲ್ಸೆ ನಿನ್ ಡ್ರಾಮಾ. ಮಾತಾಡಿದ ರೇಟ್ಗಿಂತ ಜಾಸ್ತಿ ದುಡ್ಡು ಡಿಮಾಂಡ್ ಮಾಡಿದ್ಲು, ಕೊಡದೇ ಇದ್ದಿದ್ದಕ್ಕೆ ಈ ಕಂಪ್ಲೇಂಟ್ ನಾಟಕ ಆಡ್ತಿದ್ದಾಳೆ ಅಂತ ಕೇಸ್ ಹಾಕಿ ಒಳಗಡೆ ಹಾಕ್ಸ್ಬಿಡ್ತೀನಿ. ಆಗ ನೀನ್ ಇಷ್ಟು ವರ್ಷ ಮುಚ್ಚಿಟ್ಟಿದ್ ಸ್ಟೋರಿ ಊರ್ ತುಂಬಾ ಪಸರಾಗಿ ಜನ ನಿನ್ನ ಕಲ್ಲಲ್ಲಿ ಹೊಡೆದು ಸಾಯಿಸ್ತಾರೆ. ಅವತ್ತಲ್ಲಿ ನಡೆದಿದ್ದು ಪ್ಯೂರ್ ಬಿಸ್ನೆಸ್. ನಮ್ ಕಷ್ಟಕ್ಕಿಂತ ಇನ್ನೊಬ್ರು ನಮ್ಗೋಸ್ಕರ ಕಷ್ಟಪಡೋದನ್ನ ನೋಡೋದಕ್ಕೆ ತುಂಬಾ ನೋವಾಗುತ್ತೆ. ನಮ್ ಕಷ್ಟಕ್ಕಿಂತ ನಮ್ಗೋಸ್ಕರ ಇನ್ನೊಬ್ರು ಕಷ್ಟ ಪಡೋದನ್ನ ನೋಡೋದಕ್ಕೆ ತುಂಬಾ ನೋವಾಗುತ್ತೆ. ಅವಳನ್ನ ಕಾಪಾಡಕ್ ಹೋಗಿ ನಾನ್ ಸಿಕ್ಕಾಕೊಂಡೆ ಅನ್ನೋದೇ ಕೀರ್ತಿ ಕೊರ್ಗಾಗಿತ್ತು. ಅವಳ ಸಾವು ವ್ಯರ್ಥ ಆಗ್ಬಾರ್ದು. ಕೀರ್ತಿ ಸಾಯಲಿಲ್ಲ, ಸಾಯಿಸ್ಬಿಟ್ರು. ಅವಳ ಸಾವಿಗೆ ನ್ಯಾಯ ಸಿಗ್ಬೇಕು. ಬಿಟ್ಬಿಡಿ. ಹಂಗೆಲ್ಲ ಬಿಡಕ್ಕಾಗಲ್ಲ. ನಾನ್ ಹೇಳಿದ್ ನಿನಗಲ್ಲ, ಅವ್ರಿಗೆ. ಹೇಳಿದ ತಕ್ಷಣ ಎಲ್ರನ್ನೂ ಹೊಡೆದಾಕ್ಬಿಡ್ತಾನ. ಶಿವಣ್ಣ, ಶಿವಪ್ಪ
ಕೆಳಗೋಗುತ್ತೆ, ಉಸಿರು ಕಟ್ಟುತ್ತೆ, ಕಣ್ಣು ಆಕಾಶ ನೋಡುತ್ತೆ. ಸೋಲಾರ್ ಪಾಯಿಂಟ್. ನೀ ಆಡು ಹುಲೆ. ಅಯ್ಯೋ ಯಾವನ ನೀನು? ಯಾಕೋ ಹೊಡಿತಿದ್ಯಾ? ಕೊಡ್ತೀನಿ ನೋಡು ನಿಂಗೆ. ಎಷ್ಟು ಧೈರ್ಯ ನಿಂಗೆ? ಸಾಯಿಸ್ಬಿಡ್ತೀನಿ, ನಿಂಗೊಂದು ಗತಿ ಕಾಡಿಸ್ಬಿಡ್ತೀನಿ ನೋಡು. ಯಾರು ಕೇಳೋರಿಲ್ಲ ಅನ್ಕೊಂಡಿದ್ಯಾ? ನಾ ಸುಮ್ನೆ ಬಿಡಲ್ಲ ನೀನು. ಮೇಕಪ್ ಹಾಕೊಂಡು ರೋಡಲ್ಲಿ ಕುಣಿಯೋ ಜೋಕರ್ ನೀನು. ಇಷ್ಟು ಟ್ರೈಂಡ್ ಆಗಿರೋ ನನ್ನ ಏಯ್ ಹೆಂಗೋ ಇದೆಲ್ಲ. ಹುಟ್ಟಬೇಕಾದ್ರೆ ಯಾರು ಹೀರೋ ಆಗೋ ಜೋಕರ್ ಆಗೋ ಹುಟ್ಟಲ್ಲ. ತಪ್ಪು ನಡಿಬೇಕಾದ್ರೆ ಅದನ್ನ ತಡಿತೀವ ಇಲ್ಲ ಓಡೋಗ್ತೀವ, ನಮ್ಗೆ ಯಾಕೆ ಬೇಕು ಅಂತ ಸುಮ್ಮನೆ ನಿಂತು ನೋಡ್ತೀವ ಅನ್ನೋದ್ರ ಮೇಲೆ ನಾವ್ ಹೀರೋನ ಹೇಡಿನ ಬರೀ ಜೋಕರ ಅನ್ನೋದು ನಿರ್ಧಾರ ಆಗುತ್ತೆ. ಅವತ್ತೇ ನೀನು ನಮ್ಮೂರಿಗೆ ಬಂದು ನಮ್ಮ ಹೆಣ್ಮಗಳ ಮೇಲೆ ಹೆಂಗೋ ಕೈ ಇಡ್ತಿದ್ಯ ಅಂತ ಕತ್ತನ್ ಪಟ್ಟಿ ಹಿಡಿದು ಕೇಳ್ತಿದ್ರೆ ನೀನ್ ಹೀರೋ. ಆವತ್ತ ಹೆಣ್ಮಗಳು ನಿನ್ನ ಅಣ್ಣ ಅಂತ ಕರೆದಿದ್ದು ಬಾಯಿಂದ ಅಲ್ಲ, ಹೃದಯದಿಂದ. ಆದ್ರೆ ಆ ಕೂಗು ನಿನ್ಗೆ ಮುಟ್ಲಿಲ್ಲ. ಆದ್ರೆ ಅವತ್ತಲ್ಲೇನೂ ತಪ್ಪು ನಡೆದಿಲ್ಲ ಅಲ್ವಾ? ಇನ್ನು ಏನ್ ನಡಿಬೇಕಾಯ್ತು ನಿಮ್ಮೆಲ್ರಿಗೂ? ಪ್ರತಿದಿನ ನಮ್ಮ ದೇಶದಲ್ಲಿ 100 ಅತ್ಯಾಚಾರದ ಕೇಸ್ಗಳಾದ್ರೆ 1000 ಅತ್ಯಾಚಾರದ ಎತ್ತುಗಳಾಗ್ತವೆ. ಅದರಿಂದ ಆಗೋ ಆಘಾತನೇ ದೊಡ್ಡದು. ಎಷ್ಟೋ ಜನ ಮಕ್ಕಳಿಗೆ ನನಗೇನಾಗಿದೆ ಅಂತ ಗೊತ್ತಿಲ್ದೇನೆ ಒಳಗು ಇಟ್ಕೊಳಕಾಗ್ದೆ ಹೊರಗು ಹೇಳಕ್ಕಾಗ್ದೆ ಪ್ರತಿದಿನ ಪ್ರತಿ ಕ್ಷಣ ನರಳಿ ನರಳಿ ನೋವಿಂದ ಸಾಯ್ತಾ ಇದ್ರೆ. ನಮ್ ಜಮೀನ ಬೇಲಿ ಹಾಕಿ ಕಾಪಾಡ್ತೀವಿ, ಬೆಳ್ಳಿ ಚಿನ್ನನ ತಿಜೋರಿಲಿಟ್ಟು ಭದ್ರ ಮಾಡ್ತೀವಿ. ಅಷ್ಟೇ ಯಾಕೆ, ಗುಡಿ ಮುಂದೆ ಚಪ್ಪಲಿ ಕಾಯಕ್ಕೆ ದುಡ್ಡು ಕೊಟ್ಟು ಕಾವಲ್ಗಿಡ್ತೀವಿ. ಅದು ಎಲ್ಲದಕ್ಕಿಂತ ದೊಡ್ಡದು ಯಾವ್ದು ಗೊತ್ತಾ? ನಮ್ಮ ಮನೆ ಹೆಣ್ಮಕ್ಳು. ಅವ್ರನ್ನ ಯಾವ ನಂಬಿಕೆ ಮೇಲೆ ಆಚೆ ಕಳಿಸ್ತಾರೆ ಗೊತ್ತಾ? 1000 ಗಂಡಸರ ಮಧ್ಯೆ ನನ್ನ ಹಾಗೆ ನಿನ್ನಾಗೆ ಒಬ್ಬ ಅಣ್ಣ ಇರ್ತಾನೆ, ಅವ್ನು ನೋಡ್ಕೊತಾನೆ ಧೈರ್ಯದಿಂದ. ಆ ನಂಬಿಕೆನ ಹೊಡೆದು ಚೂರ್ ಚೂರ್ ಮಾಡ್ಬಿಟ್ಟಿಲ್ಲ ಕರ್ಣ. ಮಕ್ಕಳನ್ನ ದೇವ್ರ ಸಮಾನ. ಅದ್ ಹೇಗ್ರಯ್ಯ? ಒಂದ್ ಕೈಲಿ ನಮಸ್ಕಾರ ಮಾಡಿ ಇನ್ನೊಂದ್ ಕೈಲಿ ಆ ದೇವ್ರಿಗೆ ಅವಮಾನ ಮಾಡೋ ಮನ್ಸು ಬರುತ್ತೆ? ಊಟ ಎಲ್ಲ ಮಣ್ ಪಾಲಾಗೋಯ್ತಲ್ಲ. ಸರಿ ಅಜ್ಜಿ. ಕಮಲಕ್ಕ ಬೇಡ, ಬಿಡು ಕಣ್ಣ ನನ್ನ. ಮಾತು ಕೇಳು ಕಮಲಕ್ಕ. ಅವ್ಳನ್ನೇ ಮತ್ತೆ ಕಮಲಕ್ಕ ಬೇಡ. ಅವತ್ತು ಏನ್ ನಡೀತು ಗೊತ್ತಾ ಅಣ್ಣ? ಹೇಳಲಿಕ್ಕೆ ಬಿಡಿ ಅಣ್ಣ, ರಕ್ತ ಬರ್ತುಂಟಣ್ಣ. ನಾನ್ 1000 ಜನರಲ್ಲಿ ಒಬ್ಬ, ನೀನು 1000ಕ್ಕೊಬ್ಬ. ಅವ್ರ ನಿನ್ಮೇಟ್ರು ನಂಬಿಕೆನ ಉರಿಯೋ ಬೆಂಕಿಗೆ ಹಾಕೋ ಬದಲು ಬೆಳಕಾಗೋ. ನೀನ್ ಯಾವತ್ತೂ ತಲೆ ಎತ್ತಿ ನಡಿಬೇಕು. ನನಗ್ ಬೇಕಾಗಿರೋದು ನಿನ್ ಬಣ್ಣ ಬಯಲು ಮಾಡೋದಲ್ಲ, ನೀನ್ ಬದಲಾಗೋದು. ಈ ಊರಿಗೆ ಆ ಮಿನಿಸ್ಟರ್ ಬರೋಕ್ಕೂ ಮುಂಚೆ ಇದ್ದ ಕರ್ಣ
ತಿರುಗಿ ಬರಬೇಕು. ಕಂಪ್ಲೇಂಟ್ ಕೊಟ್ಟಿದ್ದಿದ್ರೆ ಮಿನಿಸ್ಟ್ರ್ ಒಳಗೆ ಹೋಗಿರೋನು. ಆದರೆ ಟೀಚರ್ ಇಷ್ಟು ದಿನ ಮುಚ್ಚಿಟ್ಟಿದ್ದ ಸತ್ಯ ಆಚೆ ಬಂದಿರೋದು. ಅದಕ್ಕೆ ಅವನ್ ಯಾಕೋ ತಡಿತೀರಾ? ಅವ್ನ್ ನಮ್ ಹುಡುಗ ಬಿಡ್ರೋ. ಏನ್ ಕರ್ಣ, ನಡೆದದ್ ಯಾವ್ದು ತಪ್ಪೇ ಅಲ್ವಂತೆ. ಚಾಕು ನಿನ್ನೊಳಗ್ ಬಿಟ್ಟು ತಪ್ಪು ಮಾಡಿದೆ ನಾನು. ಅದೇ ತಪ್ಪನ್ನೇ ಕಣ ನಾನು ಮಾಡಿದ್ದು. ಮಗನೇ, ಫೋನ್ ಮಾಡ್ರು, ಬೇಗ ಬೇಗ ಮಾಡ್ರು. ಹೋಗ್ರು. ಜನ ನಮ್ಮ ನೋಡಿ ಹೆಮ್ಮೆ ಪಡೋ ಥರ ಬದುಕಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಕನ್ನಡಿ ಮುಂದೆ ನಿಂತಾಗ ನಮ್ಮನ್ನು ನೋಡಿ ನಾವು ಹೆಮ್ಮೆ ಪಡೋ ಥರ ಬದುಕಬೇಕು ಅಂತ ಹೇಳ್ಕೊಟ್ರಿ. ಥ್ಯಾಂಕ್ಸ್ ಯು ಅಪ್ಪ.